ಥ್ಯಾಂಕ್ ಯು ಸರ್. ಇವತ್ತಿನ ಟಾಪಿಕ್ ಏನು ಮಕ್ಕಳೇ? ಥ್ಯಾಂಕ್ ಯು. ಇವತ್ತಿನ ಟಾಪಿಕ್ ಏನು? ಅಂಡ್ ಗೆಸ್ಟ್ ಯಾರು? ಗೆಸ್ಟ್ ದಾರುಕೇಶ್ ಸರ್. ಎಸ್, ಟಾಪಿಕ್ ಇಸ್ ಗೆಲುವಿನ ಚಟುವಟಿಕೆಗಳು. ಓಕೆ, ಇವತ್ತಿನ ಗೆಸ್ಟ್ BM ದಾರುಕೇಶ್ ಸರ್ ನಮ್ಮ ಜೊತೆಗಿದ್ದಾರೆ. ವಿಷಯ ಗೆಲುವಿನ ಚಟುವಟಿಕೆಗಳು. ಸೆಷನ್ ಸ್ಟಾರ್ಟ್ ಮಾಡೋ ಮುಂಚೆ ಇವತ್ತಿನ ಗೆಸ್ಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅವ್ರು ಏನೆಲ್ಲ ಅಚೀವ್ ಮಾಡಿದ್ದಾರೆ, ಏನೆಲ್ಲ ವರ್ಕ್ಸ್ ಮಾಡಿದ್ದಾರೆ, ಏನೆಲ್ಲ ಕಾಂಟ್ರಿಬ್ಯೂಷನ್ಸ್ ಮಾಡಿದ್ದಾರೆ. ನಮ್ಮ ಗೆಸ್ಟ್ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. BM ದಾರುಕೇಶ್ ಸರ್ ಅವರು ಮಾಡಿದಂತಹ ಕೆಲಸಗಳು ಹಾಗೂ ಪಡೆದ ಪ್ರಶಸ್ತಿಗಳ ಬಗ್ಗೆ ಮೊದಲನೇದಾಗಿ ನೋಡೋಣ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾಗಿ 2003ರಲ್ಲಿ ಸೇವೆ ಸಲ್ಲಿಸಿದ್ದು, ಈ ಸಮಯದಲ್ಲಿ ಕೊಪ್ಪಳ ಜಿಲ್ಲಾ ಉತ್ತಮ ಮುಖ್ಯೋಪಾಧ್ಯಾಯರ ಪ್ರಶಸ್ತಿ ಪಡೆಯಲಾಗಿದೆ. ಭದ್ರಾವತಿ ತಾಲೂಕಿನಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿಗಳಾಗಿ 2014ರಲ್ಲಿ ಸೇವೆ ಸಲ್ಲಿಸಿದ್ದು, ಈ ಸಮಯದಲ್ಲಿ ಹೊಸ ಬೆಳಕು ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. 2005ರಲ್ಲಿ ಚಿತ್ರದುರ್ಗದ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ದು, ಈ ಅವಧಿಯಲ್ಲಿ ಒರಿಸ್ಸಾದಲ್ಲಿ ನಡೆದ ರಾಷ್ಟ್ರಮಟ್ಟದ ಸಾಕ್ಷರತಾ ಸಮಾವೇಶದಲ್ಲಿ ಕರ್ನಾಟಕ ರಾಜ್ಯದ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದ್ದಾರೆ. 2007ರಲ್ಲಿ ಉಪನ್ಯಾಸಕರಾಗಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಬಳ್ಳಾರಿಯಲ್ಲಿ ಸೇವೆ ಸಲ್ಲಿಸಿದ್ದು, ಈ ಅವಧಿಯಲ್ಲಿ ವಿದ್ಯಾರ್ಥಿಗಳ ಕಲಿಕೆಯ ಬಗ್ಗೆ ಸಂಶೋಧನೆ ಮಾಡಿ ಶಿಕ್ಷಣದ ಗುಣಾತ್ಮಕತೆ ಉತ್ತಮಪಡಿಸುವ ಬಗ್ಗೆ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ. 2009ರಲ್ಲಿ ಸನ್ಮಾನ್ಯ ಡಾಕ್ಟರ್ AH ಶಿವಯೋಗಿ ಸ್ವಾಮಿ ವಿಧಾನ ಪರಿಷತ್ ಮುಖ್ಯ ಸಚೇತರ ವಿಶೇಷ ಕರ್ತವ್ಯ ಅಧಿಕಾರಿಗಳಾಗಿ ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇಲ್ಲಿ ಸೇವೆ ಸಲ್ಲಿಸಿದ್ದು, 2010ರಲ್ಲಿ ಸನ್ಮಾನ್ಯ MP ರೇಣುಕಾಚಾರ್ಯರು ಅಧ್ಯಕ್ಷರು, ಹಟ್ಟಿ ಚಿನ್ನದ ಗಣಿ ಹಾಗೂ ಅಬಕಾರಿ ಸಚಿವರ ಆಪ್ತ ಕಾರ್ಯದರ್ಶಿಯಾಗಿ ವಿಧಾನಸಭೆ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. 2011ರಲ್ಲಿ ದಾವಣಗೆರೆಯಲ್ಲಿ ಜಿಲ್ಲಾ ತರಬೇತಿ ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ್ದು, ಈ ಸಮಯದಲ್ಲಿ ಕಂದಾಯ, ಪೊಲೀಸ್, ಆರೋಗ್ಯ ಇಲಾಖೆಗಳಿಗೆ ಸಕಲ ವಿಪತ್ತು ನಿರ್ವಹಣೆ, RTI ತರಬೇತಿಗಳಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಸೇವೆ ಸಲ್ಲಿಸಿದ್ದು, 2016ರಲ್ಲಿ ಭದ್ರಾವತಿಯಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿಯಾಗಿ, 2017ರಲ್ಲಿ ಜಿಲ್ಲಾ ಪಂಚಾಯತ್ ಚಿತ್ರದುರ್ಗದ ಜಿಲ್ಲಾ ಪಂಚಾಯತ್ನಲ್ಲಿ ಶಿಕ್ಷಣಾಧಿಕಾರಿಯಾಗಿ ಅಕ್ಷರದಾಸೋಹದಲ್ಲಿ ಸೇವೆ ಸಲ್ಲಿಸಿದ್ದು, 2020ರಲ್ಲಿ ದಾವಣಗೆರೆ ಹಾಗೂ ಸಂಡೂರಿನ ತಾಲೂಕ್ ಪಂಚಾಯತ್ನಲ್ಲಿ ಕಾರ್ಯನಿರ್ವಹಣಾಧಿಕಾರಿಗಳಾಗಿ, 2021ರಲ್ಲಿ ದಾವಣಗೆರೆ ಜಿಲ್ಲಾ ಪಂಚಾಯತ್ನಲ್ಲಿ ಸಹಾಯಕ ಕಾರ್ಯದರ್ಶಿಯಾಗಿ, 2022ರಲ್ಲಿ ದಾವಣಗೆರೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ, 2023 ಹಾಗೂ 25ರಲ್ಲಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ ದಾವಣಗೆರೆ ಇಲ್ಲಿ ಉಪನ್ಯಾಸಕರಾಗಿ ಹಾಗೂ ಡಯಟ್ನಲ್ಲಿ ಹಿರಿಯ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದು, ಹಲವಾರು ಕೃತಿಗಳನ್ನು ಕೂಡ ಇವರು ಬರೆದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ ಭಾಸ್ಕರ ಸರಳ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಪುಸ್ತಕ 2007ರಲ್ಲಿ ಹಾಗೂ ಹೆಡ್ ಮಾಸ್ಟರ್ ಎಂಬ ಪುಸ್ತಕ ಶೈಕ್ಷಣಿಕ ಸಮಸ್ಯೆಗಳು ಹಾಗೂ ಪರಿಹಾರಗಳನ್ನು ಈ ಪುಸ್ತಕದಲ್ಲಿ ರಚಿಸಲಾಗಿದ್ದು, ಈ ಪುಸ್ತಕವನ್ನು ರಾಜ್ಯ ಸರ್ಕಾರವು ಗುರುತಿಸಿ ಉತ್ತಮ ಕೃತಿ ಎಂದು ಪರಿಗಣಿಸಿ ರಾಜ್ಯದ ಎಲ್ಲಾ ಶಾಲೆಗಳಿಗೆ ವಿತರಿಸಲು ಆದೇಶ ನೀಡಲಾಗಿದೆ ಎಂಬುದು ವಿಶೇಷ. 2014ರಲ್ಲಿ ಪರೀಕ್ಷಾ ಯಶಸ್ಸಿಗೆ ಗೆಲುವಿನ ಸೂತ್ರಗಳು ಹಾಗೂ ವಿದ್ಯಾಭ್ಯಾಸದ ಯಶಸ್ಸಿಗೆ ಅಧ್ಯಯನ ಮಾರ್ಗದರ್ಶಿ ಹಾಗೂ ವಿದ್ಯಾರ್ಥಿಗಳು ಎಲ್ಲಿ ಹೇಗಿರಬೇಕು ಎಂಬ ಪುಸ್ತಕ, 2013-14ರಲ್ಲಿ ಪ್ರಧಾನ ಸಂಪಾದಕರು ಹೊಸ ಬೆಳಕು ಪತ್ರಿಕೆಯಲ್ಲಿ ಸೇವೆ ಸಲ್ಲಿಸಿದ್ದು, ಕರ್ನಾಟಕ ರಾಜ್ಯ ಪೊಲೀಸ್ ಕೆಡೆಟ್ ಪುಸ್ತಕ ರಚನೆ ತಂಡದಲ್ಲಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಶಿಕ್ಷಣದ ಪ್ರಚಲಿತ ಘಟನೆಗಳ ಆಧಾರಿತ ಎಜುಕೇಶನ್ ಫಾರ್ ಆಲ್ ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಸ್ತುತ ನಿರ್ವಹಿಸಲಾಗ್ತಿದೆ. ಇದರ ಜೊತೆ ಇವರು ಹಲವಾರು ಟ್ರೈನಿಂಗ್ಗಳನ್ನು ಪಡೆದಿದ್ದು ಸ್ಕಿಲ್ಫುಲ್ ವ್ಯಕ್ತಿಯಾಗಿದ್ದಾರೆ. ಅವು ಯಾವೆಲ್ಲ ತರಬೇತಿಗಳು ಯಾವೆಲ್ಲ ಟ್ರೈನಿಂಗ್ಗಳನ್ನು ಪಡೆದಿದ್ದಾರೆ ಅಂತ ನೋಡೋದಾದ್ರೆ, 2012ರಲ್ಲಿ ATI ಮೈಸೂರು ಇಲ್ಲಿ ಡೈರೆಕ್ಟ್ ಟ್ರೈನರ್ ಸ್ಕಿಲ್ಸ್ ರಾಷ್ಟ್ರಮಟ್ಟದ ತರಬೇತಿಯನ್ನು ಪಡೆದಿದ್ದು, 2011ರಲ್ಲಿ ರಾಜಸ್ಥಾನದ ಜೈಪುರಲ್ಲಿ ಮೆಂಟರಿಂಗ್ ರಾಷ್ಟ್ರಮಟ್ಟದ ತರಬೇತಿಯನ್ನು ಪಡೆಯಲಾಗಿದೆ. ಶಿಕ್ಷಣ ಆಯುಕ್ತ ಕಾರ್ಯಾಲಯ ಬೆಂಗಳೂರು ಇಲ್ಲಿ ಆಡಳಿತಾತ್ಮಕ ಹಾಗೂ ಗಣಕಯಂತ್ರ ತರಬೇತಿ, ಸಕಾಲ ವಿಪತ್ತಿ ನಿರ್ವಹಣೆ RTI RTE ಚೈತನ್ಯ ಸ್ಪಂದನ ಶೈಕ್ಷಣಿಕ ಆಡಳಿತ ಹಾಗೂ ನಿರ್ವಹಣೆ, ವ್ಯಕ್ತಿತ್ವ ವಿಕಸನ, ಮಕ್ಕಳ ಹಕ್ಕುಗಳ ರಕ್ಷಣೆ ಸಮಾಗಮ, ಹೀಗೆ ಹಲವಾರು ತರಬೇತಿಗಳನ್ನು ಪಡೆದಿದ್ದು, ದೆಹಲಿಯಲ್ಲಿ ಶಿಕ್ಷಣದಲ್ಲಿ ರಂಗಕಲೆ
ಭುವನೇಶ್ವರ ಒರಿಸ್ಸಾದಲ್ಲಿ ವಯಸ್ಕರ ಶಿಕ್ಷಣ ಹಾಗೂ ರಾಷ್ಟ್ರಮಟ್ಟದ ತರಬೇತಿ, ಧಾರವಾಡದಲ್ಲಿ ಶಿಕ್ಷಣ ಆಡಳಿತಾತ್ಮಕ ತರಬೇತಿ, ಸ್ವಚ್ಛ ಭಾರತ್ ಮಿಷನ್, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ಇಲ್ಲಿ ಹಲವಾರು ತರಬೇತಿಗಳನ್ನು ಕೂಡ ಪಡೆದಿದ್ದು, ಅಧ್ಯಯನ ಕೌಶಲಗಳು, ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸುವುದು ಹೇಗೆ, ವ್ಯಕ್ತಿತ್ವ ವಿಕಸನ, ಧನಾತ್ಮಕ ಚಿಂತನೆ, ಸಮಯ ಪಾಲನೆ, ಶಿಸ್ತಿನ ಮಹತ್ವ, ಸಂವಹನ ಕಲೆ, ಏಕಾಗ್ರತೆಗೆ ನೆನಪಿನ ಶಕ್ತಿ ಹಾಗೂ ಸಾಧನಗಳು ಮತ್ತು ತಂತ್ರಗಳು ಎಂಬ ವಿಶೇಷ ವಿಷಯದ ಮೇಲೆ ಹಲವಾರು ಶಿಕ್ಷಕರಿಗೆ ತರಬೇತಿಗಳನ್ನು ಕೂಡ ಇವರು ನೀಡಿದ್ದು, ಇಂದಿನ ಸಂಪನ್ಮೂಲ ವ್ಯಕ್ತಿಯಾಗಿ, ಇಂದಿನ ಸ್ಫೂರ್ತಿದಾಯಕ ವ್ಯಕ್ತಿಯಾಗಿ ನಮ್ಮೊಂದಿಗಿದ್ದಾರೆ ಹಿರಿಯ ಉಪನ್ಯಾಸಕರು ಶ್ರೀಯುತ BM ದಾರುಕೇಶ್ ಸರ್ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾ ಇಂದಿನ ವಿಷಯ ಗೆಲುವಿನ ಚಟುವಟಿಕೆಗಳು ಎಂಬ ವಿಶೇಷ ಉಪನ್ಯಾಸವನ್ನು ನೀಡಲಿದ್ದಾರೆ. ಮಕ್ಕಳೇ, ಸೇ ನಮಸ್ತೆ ಟು BM ದಾರುಕೇಶ್ ಸರ್. ಸರ್, ವಿ ರಿಕ್ವೆಸ್ಟ್ ಪ್ಲೀಸ್ ಸ್ಟಾರ್ಟ್ ದ ಸೆಷನ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. Good morning. ನಮಸ್ತೆ ಸರ್. Good morning, all of you. ಶುಭೋದಯ. Good morning. ನಮಸ್ತೆ ಸರ್. ಶುಭೋದಯಗಳು, ಎಲ್ಲರಿಗೂ ಶುಭೋದಯಗಳು. ನೀವೆಲ್ಲ ಯಾರ್ಯಾರು ಯಾವ ಕ್ಲಾಸ್ ಅಲ್ಲಿ ಓದ್ತಾ ಇದ್ದೀರಿ? ಹೈಸ್ಕೂಲ್ ಯಾರ್ಯಾರು ಓದ್ತಿದ್ದೀರಿ? 10th, okay. Then ಸರ್ 8 ಸರ್. 8th standard. Then fine. Next. Sixth 6th standard. Very good. Nice. Then standard. Sir, fifth. ಹೇಳ್ಕಂದ. Sir, third part. Seventh standard. Sir, fourth. Sir, 4th standard. Nice ಪುಟ. Then standard, sir. 8th standard. Very good. ಆಮೇಲೆ okay, PUC PUC. Sir, seventh standard. 7th standard. PUC ಯಾರಾದ್ರೂ ಓದ್ತಿದ್ದೀರಾ? ಓಕೆ ಕಂದ. Sir, ninth. 9th standard. Okay, fine. PUC ಯಾರು ಇಲ್ಲ? ಡಿಗ್ರಿ ಯಾರು ಇಲ್ಲ? PUC ಡಿಗ್ರಿ Sir, 10th complete ಆಗಿದೆ. 10th ಆಗಿದೆ ಯಾಕಂದ. ವೆರಿ ಗುಡ್. ಫೈನ್. 10th ಅಲ್ಲಿ ಈಗ ರಿಸಲ್ಟ್ ಬಂತಲ್ಲಪ್ಪ, ಎಷ್ಟು ಮಾರ್ಕ್ಸ್ ಬರುತ್ತೆ? ಸರ್, ಇನ್ನು CBSE ರಿಸಲ್ಟ್ ಬಂದಿಲ್ಲ ಸರ್. ಇಲ್ವಾ? ಓ, CGPA. ಎಸ್ ಸರ್. ರೈಟ್. ಓಕೆ, ಮತ್ತೆ ಯಾರಿದ್ದೀರಿ? ಓಕೆ, ರೈಟ್. ಓಕೆ, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಈಗ ಇವತ್ತಿನ ಸೆಷನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮಗೆ ಬಂದಿರುವ ಟಾಪಿಕ್ ಗೆಲುವಿನ ಚಟುವಟಿಕೆಗಳು ಅಂತ ಹೇಳಿ ನಮ್ ಟಾಪಿಕ್ ಇದೆ. ಗೆಲುವು ಅಂತ ಹೇಳಿದ್ರೆ ಯಾವುದರಲ್ಲಿ ಗೆಲುವು ಅನ್ನೋದನ್ನ ನಾವು ಒಂದು 5 ನಿಮಿಷ ನೋಡ್ಕೊಂಡು ಬರೋಣ. ಓಕೆನಾ? ಗೆಲುವು ಅಂದ್ರೆ ಒಬ್ಬೊಬ್ಬರ ದೃಷ್ಟಿಯಲ್ಲಿ ಒಂದೊಂದು ಗೆಲುವು ಇರುತ್ತೆ. ಈಗ ಉದಾಹರಣೆ, ನಾವು ಒಂದು ರೈತನನ್ನ ತಗೊಂಡ್ರೆ ಅವನು ಹೊಲದಲ್ಲಿ ಬೀಜಗಳನ್ನ ಬಿತ್ತಿ ಅದನ್ನ ಬೆಳೆದ್ರೆ ಒಳ್ಳೆ ಬೆಳೆ ಬಂದ್ರೆ ಅವನಿಗೆ ಅವನ ಒಂದು ಕೃಷಿಯಲ್ಲಿ ಅವನ ಒಂದು ಕೆಲಸದಲ್ಲಿ ಗೆಲುವು ಸಿಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಅವನಿಗೆ ಮಳೆ ಬಂದ್ಬಿಟ್ಟು ಅಥವಾ ಜೋರ ಗಾಳಿ ಬೀಸಿನೋ ಅಥವಾ ಪ್ರಾಣಿಗಳೆಲ್ಲ ಅವನ ಒಂದು ಬೆಳೆದಿರುವಂತಹ ಬೆಳೆಗಳ ಮೇಲೆ ದಾಳಿ ಮಾಡಿ ಅದೆಲ್ಲ ಹಾಳು ಮಾಡ್ಬಿಟ್ರೆ ಅವನಿಗೆ ಗೆಲುವು ಸಿಗ್ತದ, ಸಿಗಲ್ವಾ? ಸಿಗೋದಿಲ್ಲ ಅಲ್ವಾ? ಸೊ ಹಾಗೇನೆ ಒಬ್ಬೊಬ್ಬರ ದೃಷ್ಟಿಕೋನದಲ್ಲಿ ಗೆಲುವು ಅನ್ನೋದು ಒಂದೊಂದ್ ತರ ಇರುತ್ತೆ. ಈಗ ಬಿಸ್ನೆಸ್ ಮಾಡೋರು ಇರ್ತಾರೆ, ಅವ್ರಿಗೆ ತುಂಬಾ ಚೆನ್ನಾಗಿ ಬಿಸ್ನೆಸ್ ಆಯ್ತು ಅಂದ್ರೆ ಅವ್ರಿಗೆ ಸಕ್ಸಸ್ ಆಗ್ತಾರೆ. ಇಲ್ಲ ಹೋಟೆಲ್ ಮಾಡೋರು ಇರ್ತಾರೆ, ಅವ್ರಿಗೆ ಏನಂದ್ರೆ ಈಗ ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡು ರೆಡಿ ಇಟ್ಕೊಂಡು ಕೂತಿರ್ತಾರೆ, ಯಾರು ಬಂದು ಟಿಫಿನ್ನೇ ಮಾಡಲ್ಲ ಅವ್ರ ಹೋಟೆಲಲ್ಲಿ. ಆವಾಗ ಏನಾಗುತ್ತೆ, ಅವ್ರು ಮಾಡಿರೋದೆಲ್ಲ ವ್ಯರ್ಥ ಆಗುತ್ತೆ. ನಾವು ಕೂಡ ಅದೇ ರೀತಿ ಎಲ್ಲ ಓದ್ಕೊಳ್ತೀವಿ, ಚೆನ್ನಾಗಿ ಓದಿರ್ತೀವಿ, ಎಲ್ಲ ಬರೆದು ಬಂದಿರ್ತೀವಿ, ಪ್ರಶ್ನೆ ಪತ್ರಿಕೆ ಎಲ್ಲ ಉತ್ತರಗಳನ್ನ ಬರೆದಿರ್ತೀವಿ. ಆದ್ರೆ
ನಾವು ಅನ್ಕೊಂಡಷ್ಟು ಮಾರ್ಕ್ಸ್ಗಳು ನಮಗೆ ಬರೋದಿಲ್ಲ ಅಲ್ವಾ. ಸೊ ನಮಗೆ ನಾವು ಅನ್ಕೊಂಡ ರೀತಿನಲ್ಲಿ ಗೆಲುವು ನಮಗೆ ಸಿಗೋದಿಲ್ಲ. ಅದು ಯಾಕೆ ಹಾಗಾಗತ್ತೆ? ಸೊ ಹಾಗಾದ್ರೆ ನಾವುಗಳು ಏನ್ ಮಾಡಬೇಕು? ಗೆಲುವಿನ ನಾವು ಯಾವಾಗ್ಲೂ ಸಕ್ಸಸ್ ಆಗಿ ಜೀವನದಲ್ಲಿ ಮೇಲೆ ಬರಬೇಕು ಅಂದ್ರೆ ನಾವು ಯಾವ ಯಾವ ಅಂಶಗಳನ್ನ ನಾವು ರೂಢಿಸ್ಕೋಬೇಕು. ಸೊ ಫೇಲ್ಯೂರ್ಗೆ ಕಾರಣಗಳೇನು ಅನ್ನೋದನ್ನ ನಾವು ತಿಳ್ಕೋಬೇಕು. ಈಗ ನಾನು 3 ಉದಾಹರಣೆಯನ್ನ ಕೊಟ್ಟೆ. ಒಂದು ರೈತರದು ಒಂದು ಉದಾಹರಣೆ ಕೊಟ್ಟೆ, 2 ಒಂದು ಬಿಸ್ನೆಸ್ ಮ್ಯಾನ್ದು ಉದಾಹರಣೆ ಕೊಟ್ಟೆ, ಹೋಟೆಲ್ದು ಉದಾಹರಣೆ ಕೊಟ್ಟೆ, ಮತ್ತೆ ನಮ್ದು ಒಂದು ವಿದ್ಯಾರ್ಥಿಗಳದ್ದು ಒಂದು ಉದಾಹರಣೆಯನ್ನ ಕೊಟ್ಟೆ ಅಲ್ವಾ. ನಾವು ಅನ್ಕೊಂಡಷ್ಟು ನಮ್ಗೆ ಇದು ಬರ್ಲಿಲ್ಲ ಅಂದ್ರೆ, ರಿಸಲ್ಟ್ ಬರ್ಲಿಲ್ಲ ಅಂದ್ರೆ ಏನಾಯ್ತು ಅಂತ ನಾವು ಪರಾಮರ್ಶೆ ಮಾಡ್ಕೋಬೇಕಾಗತ್ತೆ. ಸೊ ಆ ಪರಾಮರ್ಶೆ ಮಾಡ್ಕೋಬೇಕು. ನಾವು ಸಕ್ಸಸ್ಫುಲ್ ಆಗಿ ಗೆಲ್ಬೇಕು ಅಂತ ಹೇಳಿದ್ರೆ ನಾನು ಈ ಸೆಷನ್ಗೋಸ್ಕರ ಸ್ವಲ್ಪ ಹೋಮ್ವರ್ಕ್ ಅನ್ನ ಮಾಡಿ ಒಂದು ಪ್ಯಾಕೇಜ್ ರೆಡಿ ಮಾಡಿದ್ದೀನಿ, ಗೆಲುವಿನ ಪ್ಯಾಕೇಜ್ ಅಂತ. ಸಾಧ್ಯ ಆದ್ರೆ ನೀವು ಒಂಚೂರು ನೋಟ್ ಮಾಡ್ಕೊಂಡು ಹೋಗಬಹುದು ಬೇಕಂದ್ರೆ, ಇಲ್ಲಾಂದ್ರೂ ನಡೆಯುತ್ತೆ, ಏನ್ ನೋಟ್ ಮಾಡ್ಕೊಂಡ್ಲೇಬೇಕಂತ ಏನಿಲ್ಲ. ನಾನು ನಿಮಗೆ ಎ ಇಂದ ಹಿಡಿದು ಜಡ್ ವರ್ಗುನು ಒಂದು ಪ್ಯಾಕೇಜ್ ಕೊಡ್ತಾ ಇದ್ದೀನಿ. ಇದು ಗೆಲುವಿನ ಪ್ಯಾಕೇಜ್. ಈ ಒಂದು ಗೆಲುವಿನ ಪ್ಯಾಕೇಜ್ ಅನ್ನ ಕೊಡ್ಲಿಕ್ಕೆ ನಾನು ಸುಮಾರು ಒಂದು 10 ಪುಸ್ತಕಗಳನ್ನ ನಾನು ರೆಫರ್ ಮಾಡಿದ್ದೀನಿ. ಏನಪ್ಪಾ ಅಂದ್ರೆ, ಫಸ್ಟು ನೀವು ಗೆಲ್ಲಬಲ್ಲಿರಿ ಅಂತ ಒಂದು ಪುಸ್ತಕ ಡೇಲ್ ಕಾರ್ನೆಗಿ ಬರೆದಿರೋದು, ನೀವು ಗೆಲ್ಲಬಲ್ಲಿರಿ ಅನ್ನೋ ಒಂದು ಪುಸ್ತಕ. ಈ ಪುಸ್ತಕದಿಂದ ನಾನು ಒಂದಿಷ್ಟು ಅಂಶಗಳನ್ನ ಆಯ್ಕೊಂಡಿದ್ದೀನಿ. ಎರಡನೇದು ಪರೀಕ್ಷೆ ಯಶಸ್ಸಿಗೆ ಗೆಲುವಿನ ಸೂತ್ರಗಳು ಅಂತ ಒಂದು ಪುಸ್ತಕ, ಆ ಪುಸ್ತಕದಿಂದನೂ ಒಂದಿಷ್ಟು ಅಂಶಗಳನ್ನ ಹಾಕೊಂಡಿದ್ದೀನಿ. ಆಮೇಲೆ ಸ್ಟೀಫನ್ ಕೋವೆ ಅವರು ಬರೆದಿರುವಂತಹ 7 ಹ್ಯಾಬಿಟ್ಸ್ ಆಫ್ ಎ ಸಕ್ಸಸ್ಫುಲ್ ಪೀಪಲ್ ಅಂತ ಪುಸ್ತಕ, ಆ ಪುಸ್ತಕದಿಂದನೂ ಕೂಡ ಒಂದಿಷ್ಟು ಅಂಶಗಳನ್ನ ನಿಮ್ಗೋಸ್ಕರ ನಾನು ತಗೊಂಡು ಬಂದಿದ್ದೀನಿ. ಅದಾದ್ಮೇಲೆ ಹೇಳಿ, ಯಾರು ಮಾತಾಡ್ತಾ ಇದ್ದೀರಿ? ನಾನು ಹೇಳೋದೆಲ್ಲ ಕೇಳಿಸ್ತಾ ಇದೆಯಾ? Yes, sir. ವೆರಿ ಗುಡ್. ದೆನ್ ಇದಾದ್ಮೇಲೆ ಧ್ಯಾನದಿಂದ ಸ್ವಾಸ್ಥ್ಯ ಅಂತ ಹೇಳಿ ಓಶೋ ರಜನೀಶ್ ಅವ್ರು ಬರೆದಿರುವಂತಹ ಪುಸ್ತಕ, ಅದರಿಂದನೂ ಒಂದಷ್ಟು ಏಕಾಗ್ರತೆಗೆ ಸಂಬಂಧಪಟ್ಟಂತ ಒಂದಿಷ್ಟು ಅಂಶಗಳನ್ನ ನಾನು ತೆಗೆದುಕೊಂಡಿದ್ದೀನಿ. ಆಮೇಲೆ ಯಶಸ್ವಿ ಬದುಕಿಗೆ ರಾಜಮಾರ್ಗ ಅಂತ ಒಂದು ಪುಸ್ತಕ, ಅದರಲ್ಲಿನೂ ಕೂಡ ಒಂದಿಷ್ಟು ಅಂಶಗಳನ್ನ ನಿಮಗೋಸ್ಕರ ನಾನು ಆಯ್ಕೊಂಡು ಬಂದಿದ್ದೀನಿ. ದೆನ್ ಮೆಮೊರಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಅಂಶಗಳನ್ನ ಹೇಗೆ ನಾವು ವರ್ಕೌಟ್ ಮಾಡಬೇಕು ಅಂತ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಒಂದು ಪುಸ್ತಕ ಇದೆ, ಇಂಗ್ಲಿಷ್ ವರ್ಷನ್ ಅದು, ಅದರಿಂದನೂ ಒಂದಿಷ್ಟು ಅಂಶಗಳನ್ನ ನಿಮಗೋಸ್ಕರ ನಾನು ತಗೊಂಡಿದ್ದೇನೆ. ಹೀಗೆ ಒಂದು 8-10 ಪುಸ್ತಕಗಳಲ್ಲಿ ಏನೇನ್ ಮೇನ್ ಐಟಮ್ಸ್ ಇದೆ. ಸೊ ಹ್ಯಾಂಡ್ ರೈಟಿಂಗ್ ಸ್ಕಿಲ್ ಅಂಡ್ ಡೆವಲಪ್ಮೆಂಟ್ ಅಂತ ಅದು ಒಂದು ಪುಸ್ತಕ ಇದೆ, ಸುಮಾರು ಒಂದು 250-300 ಪುಟಗಳ ಪುಸ್ತಕ ಅದು. ಅದರಲ್ಲೂ ಕೂಡ ನಿಮಗೆ ಹೆಲ್ಪ್ ಆಗುವಂತ ಒಂದಿಷ್ಟು ಟಿಪ್ಸ್ಗಳನ್ನ ತಗೊಂಡು ಬಂದಿದ್ದೀನಿ. ಒಟ್ಟಾರೆ ನಾನೇನಂದ್ರೆ ಇಂಟರ್ನ್ಯಾಷನಲ್ ಬೆಸ್ಟ್ ಸೆಲ್ಲರ್ ಬುಕ್ಗಳೇನಿದೆ ಆ ಒಂದು 8-10 ಪುಸ್ತಕಗಳಿಂದ ಅಧ್ಯಯನ ಮಾಡಿಬಿಟ್ಟು ನಿಮಗೋಸ್ಕರ ಒಂದು ಎ ಇಂದ ಹಿಡಿದು ಜಡ್ ವರ್ಗುನು ನಿಮಗೆ ಸಕ್ಸಸ್ ಸಿನಾಪ್ಸಿಸ್, ನೀವು ಈ ಅಂಶಗಳನ್ನ ನೀವು ಅಳವಡಿಸ್ಕೊಂಡ್ರಿ ಅಂದ್ರೆ, ಎ ಇಂದ ಜಡ್ ವರ್ಗ ಅಂಶಗಳನ್ನ ನೀವು ಅಳವಡಿಸ್ಕೊಂಡ್ರಿ ಅಂದ್ರೆ ಯು ಆರ್ ಆಲ್ಸೋ ಒನ್ ಆಫ್ ದಿ ಸಕ್ಸಸ್ಫುಲ್ ಪರ್ಸನ್ ಇನ್ ಯುವರ್ ಲೈಫ್. ಸೊ ಇವು ಏನೇನು ಎ ಇಂದ ಜಡ್ ವರ್ಗನ ಈ ಅಂಶಗಳು ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆನಾ? ಆಗ್ಬೋದಾ? ಶುರು ಮಾಡ್ಲಾ? ಓಕೆ. ಈಗ ವೆರಿ ಫಸ್ಟ್ ಮೊದಲನೇ ಪ್ರಶ್ನೆ, ನಾವು ಏನು ನಮ್ಮ ಬದುಕಿನ ಉದ್ದೇಶ ಏನು? ಯಾರು ಹೇಳ್ತೀರಿ? ಏನ್ ಗೊತ್ತಿದೆಯೋ ಅದು ಹೇಳಿ. ರೈಟ್ ಆರ್ ರಾಂಗ್ ನಾನು ಹೇಳ್ತೀನಿ, ಆಮೇಲೆ ರೈಟ್ ಆದ್ರೂ ಸರಿ, ರಾಂಗ್ ಆದ್ರೂ ಸರಿ, ಡೋಂಟ್ ವರಿ. ಯಾಕೆ ನಾವು ಬದುಕುತ್ತಾ ಇದ್ದೇವೆ ಯಾರಿಗಾರು ಗೊತ್ತಿದೆಯಾ? ಅಥವಾ ಯಾಕೆ ನಾವು ಜೀವನವನ್ನು ಮಾಡಬೇಕು, ಯಾಕೆ ನಾವು ಓದಬೇಕು, ಯಾಕೆ ನಾವು ನಮ್ಮ ಉದ್ದೇಶ ಏನು ಅನ್ನೋದು ಏನಾದ್ರು ಗೊತ್ತಿದೆಯಾ ಯಾರಿಗಾದ್ರೂ? ಸರ್, ಸಕ್ಸಸ್ ಆಗಕ್ಕೆ. ವೆರಿ ಗುಡ್. ಅಕ್ಷರ ಸಕ್ಸಸ್ ಆಗಕ್ಕೆ ಹೇಳಿದ್ದಾರೆ. ವೆರಿ ಗುಡ್, ನೈಸ್ ಮಾ. ನೆಕ್ಸ್ಟ್ ಮತ್ತೆ ಎನಿಬಡಿ? ಮತ್ತೆ ಹೇಳಿ. ಗ್ರೀನ್ ಬ್ಲಡ್. ಏನಾದ್ರು ಸಾಧನೆ ಮಾಡಕ್ಕೋಸ್ಕರ. ವೆರಿ ಗುಡ್, ಎಕ್ಸಲೆಂಟ್. ದೆನ್ ಸರ್, ಎಲ್ಲರಿಗೂ ಒಳ್ಳೇದ್ ಮಾಡಕ್ಕೆ.
ಓ, ಎಲ್ಲರಿಗೂ ಒಳ್ಳೇದ್ ಮಾಡಕ್ಕೆ. ಬ್ಯೂಟಿಫುಲ್ ಬ್ಯೂಟಿಫುಲ್. ದೆನ್ Green blood. ಬೀಯಿಂಗ್ Green blood. ವೆರಿ ಗುಡ್, ವೆರಿ ಗುಡ್. ಆಮೇಲೆ ಓಕೆ, ಈಗ ನೋಡಿ, ನಮಗೆ ಬಹಳಷ್ಟು ಜನರಿಗೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ. ಯಾರೋ ಹೋಗ್ತಿದ್ದಾರೆ ಅಂತ ನಾವು ಹೋಗ್ತಾ ಇದ್ದೀವಿ. ಯಾರೋ ಹಿಂದೆ ನಾವು ಸುಮ್ಮನೆ, ಈಗ ಅವನು ಯಾವ್ದೋ ಸ್ಕೂಲ್ ಸೇರದ, ನಾನು ಆ ಸ್ಕೂಲ್ ಸೇರೋಣ. ಅವನು ಆ ಕೋರ್ಸ್ ತಗೊಂಡ, ನಾವು ಆ ಕೋರ್ಸ್ ತಗೊಳ್ಳೋಣ. ಓ, ಅವನು ಹಾಗಿದೆ, ನಾವು ಹಾಗಿರೋಣ ಅಂತ ಹೋಗ್ತಿದ್ದೀವಿ. ಆದ್ರೆ ಒರಿಜಿನಲಿ ನಾವೇನಾಗ್ಬೇಕು, ಒರಿಜಿನಲಿ ನಮಗೇನು ಏನು ಅನ್ನೋದು ನಮ್ಗೆ ಯಾರಿಗೂ ಸರಿಯಾಗಿ ಸ್ಪಷ್ಟವಾಗಿ ಗೊತ್ತಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ವೆರಿ ಫಸ್ಟ್ ನಾವು ಮಾಡ್ಬೇಕಾಗಿರೋದು ಏಮ್ ಇಟ್ಕೋಬೇಕು. ಎ ಫಾರ್ ಎಮ್. ನೀವು ಬೇಕಾದ್ರೆ ನೋಟ್ ಮಾಡ್ಕೋಬಹುದು. ಎ ಫಾರ್ ಎಮ್ ಅಥವಾ ಎ ಫಾರ್ ಆಂಬಿಷನ್. ಇದು ನಮ್ಮ ಮೊದಲ ಒಂದು ಟಿಪ್. ಇದು ಫಸ್ಟ್ ಟಿಪ್. 26 ಟಿಪ್ಸ್ ಇದೆ. 26 ಟಿಪ್ಸ್ಗಳಲ್ಲಿ ನಮ್ಮ ಬದುಕಿಗೆ ಒಂದು ಏಮ್ ಇರಬೇಕು. ಏಮ್ ಯಾಕೆ ಇರಬೇಕು ಅಂದ್ರೆ, ಈಗ ನೀವು ಪತ್ರ ಬರಿತೀರಾ. ಪತ್ರ ಬರೆದ್ಬಿಟ್ಟು ಆ ಪತ್ರದಲ್ಲಿ ಅಡ್ರೆಸ್ಸೇ ಬರೆಯಲ್ಲ. ಅಡ್ರೆಸ್ ಬರೀಲಿಲ್ಲ ಅಂದ್ರೆ ಪತ್ರ ಎಲ್ಲೋಗುತ್ತೆ? ಎಲ್ಲೋಗುತ್ತೆ ಪತ್ರ? ನೀವು ಪತ್ರ ತುಂಬಾ ಚೆನ್ನಾಗಿ ಬರೆದು ಬಿಟ್ಟಿರ್ತೀರಾ, ಎಲ್ಲ ಕವನ ಬರೀತೀರಾ ಪತ್ರದಲ್ಲಿ, ಎಲ್ಲ ಹಾಗೆ ಹೀಗೆ, ತುಂಬಾ ಪ್ರೀತಿಸ್ತೇನೆ, ತುಂಬಾ ಅಲ್ವಾ? ಪತ್ರ ಎಲ್ಲ ತುಂಬಾ ಚೆನ್ನಾಗಿ ಬರೆದಿರ್ತೀರಾ, ಆದ್ರೆ ವಿಳಾಸವನ್ನೇ ಬರೆಯೋದಿಲ್ಲ. ವಿಳಾಸ ಬರೆದಿರೋ ಪತ್ರ ಎಲ್ಲೋಗುತ್ತೆ ಹರ್ಷಿತಾ? Sir, ಎಲ್ಲೋಗುತ್ತೆ? ವಾಪಸ್ ಎಲ್ಲಿ ಬರುತ್ತೆ? ನೀನ್ ಅಡ್ರೆಸ್ ಬರ್ದಿರಲ್ವಲ್ಲ. sir, ನಮ್ಮನೆಗೆ ಬರುತ್ತೆ. ನಿನ್ನ ಅಡ್ರೆಸ್ ಅವ್ರದ್ದು ಬರ್ದಿರ್ತೀಯಾ? ಸರ್ ಬರ್ದಿರ್ತೀವಿ. ಮತ್ತೆ ಅವ್ರ ಅಡ್ರೆಸ್ ಬರ್ದಿರಲ್ಲ. ಓಕೆ, ಅಟ್ಲೀಸ್ಟ್ ನಿನ್ನ ಅಡ್ರೆಸ್ ಯಾರು ಬರೆದಿದ್ಯಾ? ವೆರಿ ಗುಡ್. ಕೆಲವರು ಅವ್ರ ಅಡ್ರೆಸ್ ಬರೆದಿರಲ್ಲ, ಅಂದ್ರೆ ಗೊತ್ತಾಗಲ್ಲ. ಸೊ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ದಟ್ ಹಾಗೆ ಅದಕ್ಕೋಸ್ಕರ ನಾವು ನಮ್ಮ ಬದುಕಿಗೆ ಒಂದು ಮೀನಿಂಗ್ ಅನ್ನ, ಒಂದು ಅರ್ಥವನ್ನ ಕಂಡ್ಕೊಳ್ಬೇಕು ಅಂತ ಅನ್ನೋದಾದ್ರೆ ಒಂದು ಗುರಿ ಇಟ್ಕೋಬೇಕು, ಒಂದು ಆಂಬಿಷನ್ ಅನ್ನ ಇಟ್ಕೋಬೇಕು. ನೀವುಗಳು ಜೀವನದಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಅನ್ನೋದಾದ್ರೆ ಇವತ್ತೇ ಆ ಗುರಿಯನ್ನ ಬರಿಬೇಕು. ಗುರಿ ಇಟ್ಕೊಂಡ್ರೆ ಸಾಕಾಗೋದಿಲ್ಲ. ನಿಮ್ಮ ಗುರಿ ಏನು? ಈಗ ಉದಾಹರಣೆ, ನಾನೊಬ್ಬ IAS ಆಫೀಸರ್ ಆಗ್ಬೇಕು, ಅಥವಾ ನಾನು ಒಬ್ಬ ಎಂಜಿನಿಯರ್ ಆಗ್ಬೇಕು, ಅಥವಾ ನಾನೊಬ್ಬ ಡಾಕ್ಟರ್ ಆಗ್ಬೇಕು, ಅಥವಾ ನಾನು ಜನಸೇವೆ ಮಾಡ್ಬೇಕು ಅಂತ ಯಾರೋ ಹೇಳಿದ್ರು, ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕು ಅಂತ ಹೇಳಿದ್ರಿ. ನೀವುಗಳು ಏನಂದ್ರೆ, ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕು ಅಂತ ಹೋಗೋದಕ್ಕಿಂತ ಮುಂಚೆ ನೀವು ಬೆಳೆದು ದೊಡ್ಡವ್ರಾಗ್ಬೇಕಲ್ಲ. ನೀವು ಬೆಳೆದು ದೊಡ್ಡವ್ರಾಗ್ದೇನೆ ಹೇಗೆ ಸಹಾಯ ಮಾಡಕ್ಕಾಗುತ್ತೆ? ಈಗ ಒಂದು ಮಾವಿನ ಗಿಡ ಇರುತ್ತಪ್ಪ. ಆ ಮಾವಿನ ಗಿಡ, ಆ ಗಿಡ ಇದ್ದಾಗನೇ ಬೇರೆಯವ್ರಿಗೆ ಹಣ್ಣು ಕೊಡಕ್ ಸಾಧ್ಯನಾ? ಅದು ಬೆಳೆದು ದೊಡ್ಡದಾದ್ಮೇಲೆ ತಾನೇ ಅದು ಹಣ್ಣು ಕೊಡಕ್ ಸಾಧ್ಯ ಅಲ್ವಾ? ಸೊ ಹಾಗೆ ನೀವು ಸ್ಟ್ರಾಂಗ್ ಆಗಿ ಬೆಳೆದು ದೊಡ್ಡವರಾಗಿ ಸ್ಟ್ರಾಂಗ್ ಆಗಿ ನೀವು ಇನ್ನೊಬ್ರಿಗೆ ಸಹಾಯ ಮಾಡೋ ಶಕ್ತಿಯನ್ನ ನೀವು ಪಡ್ಕೊಂಡಾದ್ಮೇಲೆ ನೀವು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತೀರಾ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು? ಸ್ಟ್ರಾಂಗ್ ಆಗಿ ಬೆಳಿಬೇಕು ಅಂತ ಹೇಳೋದಾದ್ರೆ, ನಾವು ಸ್ಟ್ರಾಂಗ್ ಆಗಿ ಬೆಳಿಬೇಕು, ನಾವು ಚೆನ್ನಾಗಿ ಓದ್ಬೇಕು, ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕು ಎಲ್ಲದರಲ್ಲೂ ಅಂತ ಹೇಳಿ ಒಂದು ಗುರಿಯನ್ನ ಇಟ್ಕೋಬೇಕು, ಒಂದು ಆಂಬಿಷನ್ ಅನ್ನ ಇಟ್ಕೋಬೇಕು. ಓಕೆನಾ? ರೈಟ್, ನೆಕ್ಸ್ಟ್ ಮುಂದೆ ಹೋಗೋಣ. ಈಗ ಕ್ಲಿಯರ್ ಆಯ್ತಾ? ಗುರಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಯ್ತಾ? ಇನ್ನು ಏನಾದ್ರು ಡೌಟ್ಗಳಿದೆಯಾ? ಇಲ್ಲ ಸರ್. ಇಲ್ವಾ? ಓಕೆ, ಹಾಗಾದ್ರೆ ಅಕ್ಷರ ಏನ್ ಗುರಿ ಇಟ್ಕೊಂಡ್ರಿ ನೀವು? ಸರ್ ಏನ್ ಆಂಬಿಷನ್ ಇಟ್ಕೋತೀರಾ? ಸರ್ ಇನ್ನ ಗೊತ್ತಿಲ್ಲ. ಇನ್ನು ಗೊತ್ತಾಗಿಲ್ಲ. ನಿಹಾರಿಕಾ? ಸರ್ IAS. IAS. ನೈಸ್ ನೈಸ್. ನೋಡಿ, ಈಗಿನಿಂದ ರೆಡಿ ಮಾಡ್ಕೋಬೇಕು. ವೀಣಾಶ್ರೀ? ತೇಜಸ್ವಿ ಭಟ್ ಸರ್. ತೇಜಸ್, ನೀವೇನ್ ಗುರಿ ಇಟ್ಕೊಳ್ತೀರಾ? ಸಂಸ್ಕೃತ ಪಂಡಿತ ಅಂತ ಗುರು ಇಟ್ಕೊಂಡಿದೀನಿ. ನೈಸ್ ನೈಸ್ ನೈಸ್, ಎಕ್ಸಲೆಂಟ್ ಎಕ್ಸಲೆಂಟ್. ಓಕೆ, ಈಗ ನೀವು ಈ ಗುರಿ ಇಟ್ಕೋಬೇಕು. ಹೇಗೆ ಇಟ್ಕೋಬೇಕು ಮತ್ತೆ ನಾನು ನಿಮಗೆ
ನಾನೇನ್ ಪುಸ್ತಕಗಳು ಹೇಳಿದ್ನಲ್ಲ ಅವುಗಳನ್ನ ನೀವು ರೆಫರ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಗೊತ್ತಾಗುತ್ತೆ. ನಾನು ಇದೊಂದಕ್ಕೆ ನಾನು ಟೈಮ್ ತಗೊಳಕ್ ಹೋಗಲ್ಲ, ಯಾಕಂದ್ರೆ 1 hour ಟೈಮ್ ಅಲ್ಲಿ ನಿಮ್ಗೆ ಇನ್ನೂ Z ವರ್ಗು ನಾನು ತಗೊಂಡು ಹೋಗ್ಬೇಕಾಗಿದೆ ಟಿಪ್ಸ್ ಅನ್ನ. ಸೊ ಈಗ A ಫಾರ್ ಎಂ. ಹೇಳಪ್ಪ. ಸರ್ ನಾನು ಓನ್ ಕಂಪ್ನಿ ಇದು ಮಾಡ್ತೀನಿ. ಏನ್ಮಾ? ಓನ್ ಕಂಪ್ನಿ ಮಾಡ್ತೀನಿ. ಎಕ್ಸಲೆಂಟ್. ಓನ್ ಕಂಪ್ನಿ ಮಾಡ್ತೀಯಾ? ನೀವು ಓನ್ ಕಂಪ್ನಿ ಮಾಡ್ಬಿಟ್ಟು ಎಲ್ಲ ಬಹಳ ಜನಕ್ಕೆ ಕೆಲಸ ಕೊಡ್ತೀರಾ. ಯು ಆರ್ ದ ಎಂಟರ್ಪ್ರಿನರ್. ನೀವು ಓನ್ ಕಂಪ್ನಿ ಮಾಡಬೇಕು ಅಂದ್ರೆ ನೀವು ಕಂಪ್ನಿಗೆ ಸಂಬಂಧಪಟ್ಟಂತ ಪುಸ್ತಕಗಳನ್ನ ಓದಬೇಕು, ಕಂಪ್ನಿ ಹೇಗ್ ಮಾಡ್ಬೇಕು ಅನ್ನೋ ವಿದ್ಯೆಯನ್ನ ಪಡ್ಕೋಬೇಕು. ಆ ಜ್ಞಾನವನ್ನ ಪಡ್ಕೊಂಡು ಅದಾದ ಮೇಲೆ ನೀವು ಕಂಪನಿಯನ್ನ ಶುರು ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡಬಹುದು. ಓಕೆನಾ? ಸೊ ದಿಸ್ ಇಸ್ ದ ಏಮ್. ಇದು ನಿಮ್ಮ ಗುರಿ. ಈಗ ನೀವು ಸೈಕಲ್ ಹೊಡಿಬೇಕು ಅಂದ್ರೆ ಸೈಕಲ್ ಹೊಡೆಯೋದನ್ನ ಕಲಿಬೇಕಲ್ಲ. ನೀವು ಯಾವುದೇ ಗುರಿಯನ್ನು ಇಟ್ಕೊಂಡ್ರೆ ಆ ಗುರಿಯನ್ನು ಸಾಧಿಸಬೇಕೆ ಅಂದ್ರೆ ನೀವು ಟೆಕ್ನಿಕ್ಗಳನ್ನ, ಟೂಲ್ಸ್ಗಳನ್ನ ಹೇಗಿರುತ್ತೆ ಅನ್ನೋದನ್ನ, ನಾಲೆಡ್ಜ್ ಅನ್ನ ನೀವು ಪಡ್ಕೋಬೇಕಾಗತ್ತೆ. ಓಕೆ, ದೆನ್ ಮುಂದೆ ಹೋಗೋಣ. ದೆನ್ ಕಮ್ ಫಾರ್ ಬಿ. ಬಿ ಅಂತ ಹೇಳಿದ್ರೆ ಬಿ ಅಬ್ರಿವೇಶನ್ ಅಲ್ಲಿ ನಿಮಗೆ ಏನ್ ಸಿಗುತ್ತಪ್ಪ? ಏನ್ ಸಿಗುತ್ತೆ ಬಿ ನಲ್ಲಿ? ಎನಿಬಡಿ? ಬಿ ಫಾರ್ ಬಿಹೇವಿಯರ್. ನಿಮ್ಮ ವರ್ತನೆಗಳು. ನಿಮ್ಮ ವರ್ತನೆಗಳು ಯಾವಾಗಲೂ ಸಕಾರಾತ್ಮಕವಾಗಿರಬೇಕು. ಗುರು ಹಿರಿಯರಲ್ಲಿ ಗೌರವವನ್ನ ಇಟ್ಟುಕೊಂಡು ನಡೆಯುವಂತವರಾಗಬೇಕು. ನಿಮ್ಮ ಬಿಹೇವಿಯರ್ ಯಾವಾಗಲೂ ವಿನಯಶೀಲತೆಯಿಂದ ಕೂಡಿರಬೇಕು. ವಿದ್ಯೆಗೆ ವಿನಯವೇ ಭೂಷಣ ಎನ್ನುವ ಮಾತಿನಂತೆ ನೀವುಗಳು ವಿದ್ಯಾರ್ಥಿಯಾದವನು ಯಾವಾಗಲೂ ವಿನಯಶೀಲತೆಯಿಂದ ವಿದ್ಯೆಗಳನ್ನು ಕಲಿಯಬೇಕು. ಹಾಗೂ ಈ ವಿದ್ಯೆಗಳನ್ನು ನಿಮಗೆ ಹೇಳಿಕೊಡುವ ಯಾವಾಗಲೂ ನಿಮ್ಮೊಟ್ಟಿಗೆ ಬರುವಂತಹ ಮತ್ತೊಂದು ವಸ್ತು, ಮತ್ತೊಂದು ಸಾಧನ ಎಂದರೆ ಅದು ಪುಸ್ತಕಗಳು. ಬಿ ಫಾರ್ ಬುಕ್ಸ್. ನೋಡಿ, ಈ ಬಿ ಫಾರ್ ಬಿಹೇವಿಯರ್ ಬರ್ಕೊಳ್ಳಿ, ಬಿ ಫಾರ್ ಬುಕ್ಸ್ ಬರ್ಕೊಳ್ಳಿ. ಈ ಬುಕ್ಸ್ಗಳು ಎಷ್ಟು ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ನೀವು ಟೆಕ್ಸ್ಟ್ ಬುಕ್ಸ್ ಅನ್ನ ಯಾವಾಗ್ಲೂ ಫಾಲೋ ಮಾಡಬೇಕು. ನೀವು KG ಇಂದ ಹಿಡಿದು PG ವರೆಗೂ ನೀವು ಎಷ್ಟೇ ಓದ್ರಿ, KG ಇಂದ PG ವರೆಗೂ ನೀವು ಏನೇ ಅಧ್ಯಯನ ಮಾಡ್ರಿ, ಟೆಕ್ಸ್ಟ್ ಬುಕ್ಸ್ ಗಳನ್ನ ನೀವು ಫಾಲೋ ಮಾಡ್ಬೇಕು ಯಾವಾಗ್ಲೂ. ಟೆಕ್ಸ್ಟ್ ಬುಕ್ಸ್ಗಳು ತಾಯಿ ಇದ್ದ ಹಾಗೆ. ಬೇರೆ ನೋಟ್ಸ್ಗಳು ಮತ್ತೆ ಇನ್ನು ಏನೋ ಗೈಡ್ಗಳು ಅವೆಲ್ಲ ಆಂಟಿ ಅಂಕಲ್ ಇದ್ದ ಹಾಗೆ. ನೀವು ಸಕ್ಸಸ್ ಆಗ್ಬೇಕು ಅಂದ್ರೆ ಯಾವಾಗ್ಲೂ ಟೆಕ್ಸ್ಟ್ ಪುಸ್ತಕಗಳನ್ನ ನೀವು ಫಾಲೋ ಮಾಡಬೇಕು. ಸರ್ಕಾರ, ಕೇಂದ್ರ ಸರ್ಕಾರ, CBSE ಆದ್ರೆ ಕೇಂದ್ರ ಸರ್ಕಾರ, ಸ್ಟೇಟ್ ಆದ್ರೆ ರಾಜ್ಯ ಸರ್ಕಾರ ಪ್ರಕಟಣೆ ಮಾಡಿರುವಂತಹ ಪಠ್ಯ ಪುಸ್ತಕಗಳನ್ನೇ ನೀವು ಫಾಲೋ ಮಾಡಬೇಕು. ಬೇರೆ ಬೇರೆ ಪುಸ್ತಕಗಳನ್ನ ಫಾಲೋ ಮಾಡೋದ್ರಿಂದ ನಿಮಗೆ ನೀವು ಅಂದುಕೊಂಡಂತಹ ಗುರಿಯನ್ನ ಸಾಧಿಸಬೇಕಾದ್ರೆ ನಿಮಗೆ ಸಪೋರ್ಟ್ ಮಾಡ್ಲಿಕ್ಕೆ ಅದು ವಿಳಂಬ ಮಾಡ್ತದೆ. ಸೊ ಈ ಬಿ ಅನ್ನ ನೀವು ನಿಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ಕೊನೆಯವರೆಗೂ ಇಟ್ಕೋಬೇಕು. ನೋಡಿ, ನಾನು ಸ್ಟಾರ್ಟಿಂಗ್ ಅಲ್ಲಿ ಈ ಸೆಷನ್ ಶುರು ಮಾಡೋದಕ್ಕಿಂತ ಮುಂಚೆ ಒಂದು 10 ಪುಸ್ತಕಗಳ ರೆಫರೆನ್ಸ್ಗಳನ್ನ ಹೇಳಿದೆ. ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಆ ಸಕ್ಸಸ್ಫುಲ್ ಪರ್ಸನ್ಗಳು ಯಾವಾಗ್ಲೂ ಪರ್ ಡೇ, ಪರ್ ಅವರ್, ಪರ್ ಬುಕ್ ಒಂದು ಪುಸ್ತಕವನ್ನ, ಕನಿಷ್ಠ ಯಾವುದೇ ಪುಸ್ತಕ ಇರಲಿ ಅದು, ಒಂದು ಸಕ್ಸಸ್ಫುಲ್ ಬುಕ್ ಅನ್ನ ಒಂದು ದಿನ 1 hour ಕಡ್ಡಾಯವಾಗಿ ಓದ್ತಾರೆ. ಅರ್ಥ ಆಯ್ತು? ದ ಇಂಪಾರ್ಟೆನ್ಸ್ ಆಫ್ ಬುಕ್ಸ್. ಪುಸ್ತಕಗಳ ಮಹತ್ವ ಏನಂದ್ರೆ ನೀವುಗಳು ಕಡ್ಡಾಯವಾಗಿ ಯಾವುದೇ ಬುಕ್ ಓದ್ರಿ, ನೀವು ಎನಿ ಬುಕ್ ಪರ್ ಡೇ, ಪರ್ ಅವರ್ ಒಂದು ಪುಸ್ತಕವನ್ನ ಓದುವಂತಹ ಅಭ್ಯಾಸವನ್ನ ನೀವು ರೂಢಿಸ್ಕೋಬೇಕು. ದೆನ್ ಕಮ್ ಟು ಸಿ. ಅಲ್ಲ, ಕೋತಿಗಳು ನೋಡ್ತಾರಂತೆ. ಯಾರು? ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ, ಪದೇ ಮಾಡಿ. ಓಕೆ, ದೆನ್ ಸಿ ಫಾರ್ ಬರ್ಕೊಳ್ಳಿ. ಸಿ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಅಂಡ್ ಕ್ರಿಯೇಟಿವಿಟಿ. ಓಕೆ, ಈಗ ನೀವು ಇಷ್ಟು ಜನದಲ್ಲಿ ಸರ್ ನಾನು ಓದಕ್ ಕುಳಿತುಕೊಂಡ್ರೆ ಅಥವಾ ನಾನು ಏನಾದ್ರು ಒಂದು ಕೆಲಸ ಮಾಡಕ್ ಶುರು ಮಾಡಿದ್ರೆ ನಾನು ಹೇಳಪ್ಪ. ಸಿ ಫಾರ್ ಕ್ಲೆವರ್. ಓಕೆಪ್ಪ, ಕ್ಲೆವರ್. ಓಕೆ, ಡನ್. ಆಗ್ಬೋದು, ಫೈನ್, ವೆರಿ ಗುಡ್. ನಾನು ಸ್ವಲ್ಪ ಹಿಂಟ್ಸ್ ಕೊಡ್ತೀನಿ, ನೀವು ಇನ್ನು ಆಡ್ ಮಾಡ್ಬೋದು, ಫ್ಲೇವರ್ ಆಡ್ ಮಾಡ್ಬೋದು. ವೆರಿ ಗುಡ್. ಓಕೆ, ಸಿ ಫಾರ್ ಕಾನ್ಸಂಟ್ರೇಷನ್, ಸಿ ಫಾರ್ ಕ್ಲೆವರ್, ಸಿ ಫಾರ್ ಕ್ರಿಯೇಟಿವಿಟಿ. ಸಿ ಫಾರ್ ಕಾನ್ಸಂಟ್ರೇಷನ್ ಅಂತ ಹೇಳಿದ್ರೆ, ಸರ್ 1 hour ನಾನು ಏನಾದ್ರು ಒಂದು ಕೆಲಸ ಮಾಡಕ್ ಶುರು ಮಾಡಿದ್ರೆ
ನಾನು 1 ಅವರ್ ಒಂದೇ ಕೆಲಸವನ್ನ ಮಾಡ್ತಾ ಇರ್ತೀನಿ ಅಥವಾ ಓದ್ತಾ ಇರ್ತೀನಿ ಅನ್ನೋರು ಎಷ್ಟು ಜನ ಇದ್ದೀರಿ? ರೇಸ್ ಯುವರ್ ಹ್ಯಾಂಡ್. ಕಡ್ಡಾಯವಾಗಿ 1 ಅವರ್ ಕಂಪ್ಲೀಟ್ ಕೂಡ್ಬೇಕು, ಡಿಸ್ಟ್ರಾಕ್ಟ್ ಆಗ್ಬಾರ್ದು. ಹಾ, ನೈಸ್ ನೈಸ್. ನಿಹಾರಿಕಾ 1 ಅವರ್ ಕಂಪ್ಲೀಟ್ ಕೂಡ್ತಾರೆ. ವೆರಿ ನೈಸ್. ಓಕೆ, ರೈಟ್. ಈಗ ನಿಮಗೆ ಕಾನ್ಸಂಟ್ರೇಷನ್ ಅನ್ನ ಡಿಸ್ಟ್ರಾಕ್ಟ್ ಮಾಡುವಂತ ಅಂಶಗಳು ಯಾವುದು? ಮೊಬೈಲ್, ಟಿವಿ. ಮೊಬೈಲು, ಟಿವಿ. ಟಿವಿ. ಓಕೆ, ಆಮೇಲೆ ಅಡ್ಗೆ ಮನೇಲಿ ಏನಾದ್ರು ಸೌಂಡ್ ಆಗ್ತಿದ್ರೆ. ಓ, ಅಡ್ಗೆ ಮನೆಯಲ್ಲಿ ದೋಸೆ ಮಾಡ್ತಾ ಇದ್ರೆ. ವೆರಿ ಗುಡ್. ಆಮೇಲೆ ಆಮೇಲೆ ಫ್ರೆಂಡ್ಸ್ ಹೊರಗಡೆ ಆಟ ಆಡ್ತಾ ಇದ್ರೆ. ಆಟ ಆಡ್ತಾ ಇದ್ರೆ. ವೆರಿ ಗುಡ್. ಆಮೇಲೆ ಓಕೆ, ಈಗ ನೀವು ಕಾನ್ಸಂಟ್ರೇಷನ್ ಅನ್ನ ಇಂಪ್ರೂವ್ ಮಾಡಕ್ಕೆ ನಾನು ಒಂದು 5 ಟಿಪ್ಸ್ ಗಳನ್ನ ಕೊಡ್ತೀನಿ, ಬರ್ಕೊಳ್ಳಿ. ನೀವು ಕಾನ್ಸಂಟ್ರೇಟ್, ನನಗೆ ತುಂಬಾ ಡಿಸ್ಟ್ರಾಕ್ಟ್ ಆಗುತ್ತಪ್ಪ, ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ನೀವು ಒಂದು ರಬ್ಬರ್ ಬ್ಯಾಂಡ್ ಹಾಕೋಬೇಕು ಇಲ್ಲಿ ಕೈ ಹತ್ರ. ಓಕೆ, ಈ ರಬ್ಬರ್ ಬ್ಯಾಂಡ್ ಹಾಕೊಂಡು ಕುತ್ಕೊಂಡು ಓದ್ತಾ ಇರಬೇಕು ಅಂತ ಇಟ್ಕೊಳ್ಳಿ. ನೀವು ಓದ್ತಾ ಇರುವಾಗ ನಿಮ್ಮ ಮೈಂಡು ಮೊಬೈಲ್ ಕಡೆ ಹೋಗ್ಬಿಡುತ್ತೆ, ಫಿಲ್ಮ್ ಕಡೆ ಹೋಗುತ್ತೆ, ಅಥವಾ ಸ್ಪೋರ್ಟ್ಸ್ ಕಡೆ ಹೋಗುತ್ತೆ. ಹೋದಾಗ ಏನ್ ಮಾಡ್ಬೇಕು? ಇಲ್ಲಿಗೆ ರಬ್ಬರ್ ಬ್ಯಾಂಡ್ ಹಾಕೊಂಡಿರ್ಬೇಕು. ಈ ರಬ್ಬರ್ ಬ್ಯಾಂಡ್ ಬೇರೆ ಕಡೆ ಹೋಗುತ್ತಲ್ಲ ಮೈಂಡ್, ಅವಾಗ ಏನ್ ಮಾಡ್ಬೇಕು? ಈ ರಬ್ಬರ್ ಬ್ಯಾಂಡ್ ನ ಹಿಂಗ್ ಎಳ್ಕೋಬೇಕು, ಹಿಂಗ್ ಎಳ್ಕೊಂಡು ಟಪ್ ಅನ್ನಂಗ್ ಬಿಡ್ಬೇಕು ಇಲ್ಲಿಗೆ ಕೈಗೆ. ಓಕೆ, ಇದು ರಬ್ಬರ್ ಬ್ಯಾಂಡ್ ಟೆಕ್ನಿಕ್ ಅಂತ ಕರಿತೀವಿ ನಾವು. ಈ ರಬ್ಬರ್ ಬ್ಯಾಂಡ್ ಟೆಕ್ನಿಕ್ ಏನ್ ಮಾಡುತ್ತೆ? ಇಲ್ಲಿಂದ ಮತ್ತೆ ಬ್ರೈನ್ಗೆ ಮೆಸೇಜ್ ಹೋಗುತ್ತೆ, ಬೇರೆ ಕಡೆ ನಾನು ಮನಸ್ಸು ಕೊಡಬಾರ್ದು, ಹೊಡ್ತಾ ಬೀಳುತ್ತೆ ನನಗೆ ಅಂತ ಹೇಳಿ ನೀನೇ ಹೇಳ್ಕೋಬೇಕು. ನೀನೇ ಹೇಳ್ಕೊಂಡು ಮತ್ತೆ ಇದೊಂದ್ಸಾರಿ ಪಟ್ಟ ನಂಗೆ ಹೊಡೆದೆ ಅಂದ್ರೆ ಅವಾಗ ಏನಾಗುತ್ತೆ? ಬ್ರೇನ್ ಹೋಗೋದ್ ಬೇಡ ಕಣೋ, ಹೊಡ್ತಾ ಬೀಳುತ್ತೆ ಅಂತ ಹೇಳಿ ಕಾನ್ಸಂಟ್ರೇಟ್ ಮಾಡಕ್ಕೆ ಟ್ರೈ ಮಾಡತ್ತೆ. ಇದು ಒಂದು ಟೆಕ್ನಿಕ್. ಕಾನ್ಸಂಟ್ರೇಷನ್ ಡೈವರ್ಟ್ ಆಗದಂಗೆ ನೋಡ್ಕೊಳ್ಳಕ್ಕೆ ಒಂದು ಟೆಕ್ನಿಕ್, ರಬ್ಬರ್ ಬ್ಯಾಂಡ್ ಟೆಕ್ನಿಕ್. ಓಕೆನಾ? ಇನ್ನು 2ನೇ ಟೆಕ್ನಿಕ್, ಒಂದು ಸಣ್ಣದೊಂದು ಕರ್ಚಿಪ್ ತಗೊಳ್ಳಿ ನಿಮ್ಮ ಮನೇಲಿ, ಅಥವಾ ಒಂದು ಬಟ್ಟೆ ತಗೊಳ್ಳಿ. ಅದನ್ನ ತಗೊಂಡು ಏನ್ ಮಾಡಿ, ಕೈ ಮೇಲೆ ಅಥವಾ ಕಾಲ್ ಮೇಲೆ ಅದನ್ನ ಆ ಬಟ್ಟೆನ ನೀರಲ್ಲಿ ತೋರಿಸ್ಬಿಡಿ. ನೀರಲ್ಲಿ ತೋರಿಸ್ಬಿಟ್ಟು ಕೈ ಅಥವಾ ಕಾಲ್ ಮೇಲೆ ಹಾಕೊಂಡು ಕೂತ್ಕೊಳ್ಳಿ. ಅವಾಗ ಏನಾಗುತ್ತೆ? ಆ ಬಟ್ಟೆ ಒಣಗೋವರೆಗೂ, ಕನಿಷ್ಠ ಅದು ಬಟ್ಟೆ ಒಣಗ್ಲಿಕ್ಕೆ 1 ಅವರ್ ಟೈಮ್ ಆದ್ರೂ ಬೇಕಾಗತ್ತೆ, 3/4 ಅವರ್ 1 ಅವರ್ ಬೇಕಾಗತ್ತೆ. ಅದು ಒಣಗೋವರೆಗೂ ನಿಮ್ಮ ಮೈಂಡ್ ಎಲ್ಲೂ ಹೋಗ್ಬಾರ್ದು. ಸೊ ಇದು ಪಾಯಿಂಟ್ ನಂಬರ್ 2. ದೆನ್ ಪಾಯಿಂಟ್ ನಂಬರ್ 3, ನೀವು ಸ್ಟಡಿ ಮಾಡುವಾಗ ಅಥವಾ ಕಾನ್ಸಂಟ್ರೇಷನ್ ಕೊಟ್ಟು ಏನಾದ್ರು ಮಾಡುವಾಗ ನಿಮ್ಮ ಮೊಬೈಲು ನಿಮ್ಮ ಹತ್ರ ಇರಬಾರ್ದು. ಟಿವಿ ಹತ್ರ ಇರಬಾರ್ದು. ಇನ್ನ ಪಾಯಿಂಟ್ ನಂಬರ್ 4, ನೀವು ಏನನ್ನಾದ್ರೂ ಮಾಡ್ಬೇಕು ಅಂತ ಹೊರಟಾಗ 5 ನಿಮಿಷ ಮುಂಚೆ ಇದನ್ನ ಹೇಗ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೋಬೇಕು. ಓಕೆ, ದೆನ್ ಪಾಯಿಂಟ್ ನಂಬರ್ 5, ಈ ಕೆಲಸವನ್ನ ನಾನು ಮಾಡಿ ಮುಗಿಸಿ ಇದನ್ನ ರಿಸಲ್ಟ್ ಅನ್ನ ನೀನು ಓನ್ ಆಗಿ ಬರಿಬೇಕು, ಅದರ ಪ್ರಾಡಕ್ಟಿವಿಟಿನ ಹೊರಗೆ ತರಬೇಕು. ಈಗ ನಾನು ಬರೀ ಚಿತ್ರಾನ್ನ ಮಾಡಬೇಕು ಅಂತ ಹೇಳಿ ಅಮ್ಮ ಮನಸ್ಸಲ್ಲಿ ಅನ್ಕೊಂಡು ಕೂತ್ಕೊಂಡ್ರೆ ಆಗತ್ತಾ? ಚಿತ್ರಾನ್ನ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ನಿಂಬೆಹಣ್ಣು ಹಚ್ಬೇಕು, ಅನ್ನಕ್ಕೆ ಇಡ್ಬೇಕು, ಹಾ, ಒಗ್ಗರಣೆ ಹಾಕ್ಬೇಕು. ಹಾ, ಆಮೇಲೆ ಅದನ್ನ ರುಚಿಗೆ ತಕ್ಕಷ್ಟು ಉಪ್ಪು, ಹುಳಿ, ಖಾರ ಎಲ್ಲ ಹಾಕ್ಬೇಕಲ್ಲ. ಹೌದು. ಯಾವ್ದಾದ್ರು ಹೆಚ್ಚು ಕಡಿಮೆ ಆದ್ರೆ ಚಿತ್ರಾನ್ನ ತಿನ್ನೋ ಹಾಗಿರುತ್ತಾ? ಇರಲ್ವಲ್ಲ. ಹಾಗೆ ನೀವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಎಷ್ಟು ಪ್ರಮಾಣದಲ್ಲಿ ಏನ್ ಓದ್ಬೇಕು, ಏನ್ ಮಾಡ್ಬೇಕು, ಹೇಗೆ ಅದನ್ನ ವರ್ಕೌಟ್ ಮಾಡ್ಬೇಕು ಅನ್ನೋದನ್ನ, ಸ್ಕಿಲ್ಗಳನ್ನ ನಾನು ನಿಮಗೆ ಇನ್ನ ಜಡ್ವರ್ಗಿನ ಏನಿದಾವೆ ಈವೆಂಟ್ಗಳು, ಆ ಸಕ್ಸಸ್ ಸಿನಾಪ್ಸಿಸ್ ಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಹೀಗೆ ಈ ಕಾನ್ಸಂಟ್ರೇಷನ್ ಅನ್ನ ನೀವು ತಂದ್ಕೊಳ್ಳಿಕ್ಕೆ ಈ 5 ಅಂಶಗಳನ್ನ ಫಾಲೋ ಮಾಡಬೇಕು. ಇನ್ನೂ ಒಂದು ಏನಂತ ಹೇಳಿದ್ರೆ, ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದಷ್ಟು ನೀರು ಇಟ್ಕೊಂಡಿರ್ತಾರೆ, ಮೈಂಡ್ ಕಾನ್ಸಂಟ್ರೇಷನ್ ಡೈವರ್ಟ್ ಆಗ್ತಿದ್ದಂಗೆ ಸ್ವಲ್ಪ ಬಾಯಲ್ಲಿ ನೀರು ಹಾಕೊಂಡು ಅದನ್ನ ಮುಕ್ಕಳಿಸ್ತಾ ಇರ್ತಾರೆ, ಹಿಂಗೆ ಕಾನ್ಸಂಟ್ರೇಷನ್ ಡೈವರ್ಟ್ ಆಗ್ಬಾರ್ದು ಅಂತ. ಓಕೆನಾ? ಸೊ ಅದು ಕೂಡ ಒಂದು ಟೆಕ್ನಿಕ್ ಇದೆ. ಮುಕ್ಕಳಿಸಿ ಬೇರೆ ಕಡೆ ನಾನು ಕಾನ್ಸಂಟ್ರೇಷನ್ ಹೋಗ್ಬಾರ್ದು, ನಾನು ಓದಿರೋದನ್ನೆಲ್ಲ ನಾನು ಅರಗಿಸ್ಕೊಬೇಕು ಅಂತ ಆ ಒಂದು ಟೆಕ್ನಿಕ್ ಕೂಡ ಫಾಲೋ ಮಾಡ್ತಾರೆ. ಸುಮಾರು ಟೆಕ್ನಿಕ್ಗಳಿದೆ. ನಿಮಗೆ ಹೆಲ್ಪ್ ಆಗುವಂತ ಒಂದು 5 ಟೆಕ್ನಿಕ್ಸ್ ಅನ್ನ ನಾನು ನಿಮಗೆ ಹೇಳಿರ್ತೀನಿ. ಓಕೆನಾ? ಇದು ಒಂದು. ಇನ್ನು ಸಿ ಫಾರ್ ಕ್ರಿಯೇಟಿವಿಟಿ ಅಂತ ಒಂದು ಹೇಳಿದೆ ನಾನು. ಏನು ಕ್ರಿಯೇಟಿವಿಟಿ ಅಂದ್ರೆ? ಕ್ರಿಯೇಟಿವಿಟಿ ಅಂದ್ರೆ ಏನು? ಕ್ರಿಯಾಶೀಲತೆ. ಏನಂಗಂದ್ರೆ
ಸರ್ ನಾವೇ ಏನಾದ್ರೂ ಓನ್ ಆಗಿ ಮಾಡೋದು. ನೀವೇ ಏನಾದ್ರೂ ಓನ್ ಆಗಿ ಮಾಡೋದು. ಈಗ ನೀವೆಲ್ಲ ಮೆಟ್ರಿಕ್ ಮೇಳ ಮಾಡಿದೀರಾ? ಮ್ಯಾಥಮೆಟಿಕ್ಸ್ ಸಂತೆ ಮಾಡಿದೀರಾ ನೀವು? ನೀವೇ ಸ್ವಂತ ಓನ್ ಆಗಿ ಶಾಪ್ ಇಟ್ಟಿದ್ದೀರಾ? ಇಲ್ಲ ಸರ್. ಮ್ಯಾಥಮೆಟಿಕ್ಸ್ ಮೇಳ ಮಾಡ್ತಾರ ನಿಮ್ ಸ್ಕೂಲ್ಗಳಲ್ಲಿ? ಮಾಡಿದೀರಾ ಯಾರಾದ್ರೂ? ನೀವು ಶಾಪ್ ಇಟ್ಟಿದ್ದೀರಾ ಓನ್ ಆಗಿ? ಇಲ್ಲ ಸರ್. ಸ್ಕೂಲಲ್ಲಿ ಆಕ್ಟಿವಿಟಿ ಮಾಡಿಸ್ತಾರೆ. ಅದು ಏನ್ ಮಾಡಿಸ್ತಾರೆ ಅಂದ್ರೆ ಒಂದು ಸಂತೆ ಅಂತ ಮಾಡಿಸ್ತಾರೆ, ಸ್ಕೂಲಲ್ಲೇ ಮಾಡ್ತಾರೆ. ಸಂತೆ ಟೈಪ್ ಮಾಡಿ ಎಲ್ಲಾ ಸ್ಟೂಡೆಂಟ್ಸ್ಗಳು ಅವರೇ ಓನ್ ಆಗಿ ಶಾಪ್ ಮಾಡ್ತಾರೆ. ಪೇರೆಂಟ್ಸ್ ಗಳೆಲ್ಲ ಬಂದ್ಬಿಟ್ಟು ಅದನ್ನ ಬೈ ಮಾಡ್ತಾರೆ. ಓಕೆ, ಮಾಡಿಲ್ಲ ಅಂದ್ರೆ ಡನ್. ಮಾಡಿ ನೆಕ್ಸ್ಟ್ ಯಾವಾಗಾದ್ರೂ ಅವಕಾಶ ಸಿಗುತ್ತೆ. ಮಾಡಿದಿರಾ? ಅದು ಯಾರು ಮಾಡಿದ್ರಿ? ಸರ್ ನಮ್ ಸ್ಕೂಲಲ್ಲಿ ಮಾಡಿದ್ವಿ. ಏನದ್ರ ಹೆಸರು? ಸ್ಕೂಲಲ್ಲೂ ಮಾಡಿದ್ರು ಅದ್ರ ಹೆಸರೇನು? ಸರ್. ಮ್ಯಾಥ್ಸ್ ಕ್ಲಬ್ ಅಂತ ಸರ್. ಕರೆಕ್ಟ್. ನಾವು ಮೆಟ್ರಿಕ್ ಮೇಳ ಅಂತೀವಿ, ಮ್ಯಾಥ್ಸ್ ಕ್ಲಬ್. ವೆರಿ ಗುಡ್, ವೆರಿ ಗುಡ್. ಅದರಲ್ಲಿ ಏನ್ ಕ್ರಿಯೇಟಿವ್ ಆಗಿ ಮಾಡಿದ್ರಿ ನೀವು? ಸರ್ ನಾವು ಸರ್ ಒಂದು ಪ್ರೈಸ್ ನ ಇಟ್ಬಿಟ್ಟು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಬಗ್ಗೆ ಬಂದವ್ರಿಗೆಲ್ಲ ಒಂದು ಇದು ಕೊಟ್ಟು ಪ್ರಾಬ್ಲಮ್ ಕೊಟ್ಟು ಸಾಲ್ವ್ ಮಾಡಕ್ ಹೇಳಿ ಅವ್ರು ಸಾಲ್ವ್ ಮಾಡಿದ್ರೆ ಅವ್ರಿಗೆ ಪ್ರೈಸ್ ಸಿಗುತ್ತೆ ಸರ್. ಆ ತರ ಇಟ್ಟಿದ್ವಿ ಸರ್. ಇಟ್ಟಿದ್ರಾ? ವೆರಿ ಗುಡ್. ಆಮೇಲೆ ಎಕ್ಸಿಬಿಷನ್ ಎಲ್ಲ ನೀವು ಭಾಗವಹಿಸಿದ್ದೀರಾ? ಎಸ್ ಸರ್. ಎಕ್ಸಿಬಿಷನ್ ಅಲ್ಲಿ ಬೇರೆಯವ್ರು ಬಂದಿದ್ದಾರೆ. ಓಕೆ, ಎಕ್ಸಿಬಿಷನ್ ಅಲ್ಲಿ ನೀವು ಏನ್ ಇಟ್ಟಿದ್ರಾ? ನೀವು ಏನ್ ಎಕ್ಸಿಬಿಟ್ ಮಾಡಿದ್ರಾ? ಎಕ್ಸಿಬಿಷನ್ ಅಲ್ಲಿ ಮಾಡೆಲ್ಸ್ ಅನ್ನ ಮಾಡಿರ್ತೀರಲ್ವಾ ನೀವು? ಮಾಡಲ್ಸ್ ಸರ್. ನೀವು ಬಿಗಿನಿಂಗ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಯಾರ್ಯಾರು ಎಕ್ಸಿಬಿಷನ್ ಅಲ್ಲಿ ಭಾಗವಹಿಸಿದ್ದೀರಿ? ರೇಸ್ ಯುವರ್ ಹ್ಯಾಂಡ್. ಅಕ್ಷರ, ಏನ್ ಎಕ್ಸಿಬಿಷನ್ ಅಲ್ಲಿ ಏನ್ ಮಾಡಿದ್ರಿ? ಸರ್ ಸೋಲಾರ್ ಸಿಸ್ಟಮ್ ಪ್ಯಾನೆಲ್ ಬಗ್ಗೆ, ಆಮೇಲೆ ಇದು ಇಂಗ್ಲಿಷ್ ಅಲ್ಲಿ ನಾವು ಒಂದು ಜಂಬಲ್ಡ್ ವರ್ಡ್ ಇರುತ್ತೆ, ಅದನ್ನ ಸರಿ ಮಾಡೋದ್ ಮಾಡಿದ್ವಿ. ಬಗ್ಗೆ ಎಕ್ಸಿಬಿಷನ್ ಮಾಡಿದ್ರಿ. ಸೊ ನೀವು ಅದನ್ನ ನಿಮ್ಮ ಕ್ರಿಯೇಟಿವಿಟಿ ಅದು ಅಲ್ವಾ? ಸೊ ಬಗ್ಗೆ ಹೇಳೋದು, ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರಾ? ಓಕೆ, ನೀವು ಹಾಗಾದ್ರೆ ನೋಡಿ. ಸೊ ನೀವು ಯಾವಾಗ್ಲೂ ಏನಾದ್ರೂ ಒಂದು ಕ್ರಿಯೇಟ್ ಮಾಡೋ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಕ್ರಿಯೇಟಿವ್ ಆಗಿ ಯೋಚನೆಯನ್ನು ಮಾಡುವಂತ ಸ್ವಭಾವವನ್ನ ನೀವು ಬೆಳೆಸ್ಕೋಬೇಕು. ಬರೀ ಇನ್ನೊಬ್ರು ಹೇಳಿದ್ದನ್ನೇ ಕೇಳ್ಕೊಂಡು ಕೂಡಬಾರ್ದು. ನೀವು ಕೂಡ ಸ್ವಂತ ಏನನ್ನಾದ್ರೂ ಮಾಡುವ ಒಂದು ಸ್ವಭಾವವನ್ನ, ಹಂಬಲವನ್ನ ನೀವು ಯಾವಾಗ್ಲೂ ಇಟ್ಕೊಬೇಕು. ಅವಾಗ ಏನಾಗುತ್ತೆ, ನೀವು ಸಕ್ಸಸ್ಫುಲ್ ಪರ್ಸನ್ ಆಗಿ ಹೊರ ಬರ್ಲಿಕ್ಕೆ ಈ ಒಂದು ಕ್ವಾಲಿಟಿ ನಿಮಗೆ ಸಹಾಯ ಆಗುತ್ತೆ. ಆಮೇಲೆ ಇನ್ನೊಂದು ಆಡ್ ಮಾಡಿದ್ರು, ಕ್ಲೆವರ್ ಅಂತ. ಏನು ಕ್ಲೆವರ್ ಅಂದ್ರೆ? ಕ್ಲೆವರ್ ಯಾವಾಗ್ಲೂ ಕ್ಲೆವರ್ ಆಗಿರೋದಪ್ಪ. ಹೇಗೆ? ಈಗ ಉದಾಹರಣೆ, ಎಕ್ಸಾಂಪಲ್ ಹೇಳ್ತೀನಿ. ಕ್ಲೆವರ್ ಆಗಿರೋದು ಹೇಗೆ ಅಂದ್ರೆ, ಉದಾಹರಣೆ, ಅಮ್ಮ ಅಡಿಗೆ ಮಾಡ್ತಿರ್ತಾರೆ, ಹೋಗಿ ಅಲ್ಲಿ ನೋಡೋದು ಅಮ್ಮ ಏನ್ ಅಡಿಗೆ ಮಾಡ್ತಾರೆ, ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ, ಎಷ್ಟು ಚೆನ್ನಾಗಿ ಕ್ವಾಲಿಟಿಯಾಗಿ ಅಡಿಗೆ ಮಾಡ್ತಾರೆ. ಅಥವಾ ಅಪ್ಪ ಏನ್ ಕೆಲಸ ಮಾಡ್ತಾರೆ, ಅವ್ರ ಕೆಲಸದಲ್ಲಿ ಹೋಗೋದು, ಅಲ್ಲಿ ಇನ್ವಾಲ್ವ್ ಆಗೋದು, ಅಲ್ಲಿ ಪ್ರಶ್ನೆಗಳನ್ನ ಕೇಳೋದು. ಸೊ ಆ ಕ್ಲೆವರ್ನೆಸ್ ಅನ್ನ ರೂಢಿ ಮಾಡ್ಕೋಬೇಕು ನಾವು. ಆ ರೂಢಿ ಮಾಡ್ಕೊಂಡಾಗ ಕೂಡ ಅವು ಏನಾಗ್ತಾ, ಆ ಕ್ವಾಲಿಟಿಗಳು ನಿನಗೆ ಮುಂದೆ ಸಕ್ಸಸ್ಫುಲ್ ಪರ್ಸನ್ ಆಗಿ ಹೊರಹೊಮ್ಮಲಿಕ್ಕೆ ಸಹಾಯ ಮಾಡುತ್ತೆ. ಸಕ್ಸಸ್ ಸಿನಾಪ್ಸಿಸ್ಗೆ ಈ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ದೆನ್ ವಿಲ್ ಮೂವ್ ಫಾರ್ ಡಿ. ಹೋಗೋಣ ಮುಂದೆ. ಓಕೆ, ಡಿ ಅಂತ ಹೇಳಿದ್ರೆ ಡಿಸಿಪ್ಲಿನ್. ಶಿಸ್ತು. ಏನಪ್ಪಾ ಶಿಸ್ತು? ಈಗ ಒಬ್ಬ ಹುಡುಗ ರ್ಯಾಂಕ್ ಬರ್ತಾನೆ, ಇನ್ನೊಬ್ಬ ಹುಡುಗ ಫೇಲ್ ಆಗ್ತಾನೆ. ಒಬ್ಬ ಹುಡುಗ 80% ಬರ್ತಾನೆ, ಒಬ್ಬ ಹುಡುಗ 70% ಬರ್ತಾನೆ. ಮೇಷ್ಟ್ರು ಅದೇ ಹುಡುಗರಿಗೆ ಪಾಠ ಮಾಡಿರ್ತಾರೆ ಒಂದು ಕ್ಲಾಸ್ ಅಲ್ಲಿ. ಯಾಕೆ ಹಾಗಾಗುತ್ತೆ? ಡಿಸ್ಟ್ರಾಕ್ಷನ್. ಆಮೇಲೆ ಏನ್ ಮಾಡಲ್ಲ? ಚೆನ್ನಾಗಿ ಓದಲ್ಲ. ಆಮೇಲೆ ಕಾನ್ಸಂಟ್ರೇಷನ್ ಇರಲ್ಲ. ಆಟ ಆಡ್ತಾ ಕೂತಿರ್ತಾನೆ. ಆಮೇಲೆ ಬೇರೆ ಬೇರೆ ತರ ರಿಸೀವ್ ಮಾಡ್ತಾರೆ. ಆಮೇಲೆ ಗೇಮ್ಸ್ ಆಡ್ಕಂತ ಕೂತಿರ್ತಾನೆ. ಆಮೇಲೆ ನೋಡಿ,
ಚೆನ್ನಾಗಿ ಓದಿ ಮಾರ್ಕ್ಸ್ ತಗೊಂಡಿರೋನ್ಗೂ ಚೆನ್ನಾಗಿ ಮಾರ್ಕ್ಸ್ ಅನ್ನ ಕಡಿಮೆ ತಗೊಂಡಿರೋರ್ಗು ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಅವನು ಕ್ರಮಾಗತ ಅಧ್ಯಯನ ವಿಧಾನಗಳನ್ನ ಫಾಲೋ ಮಾಡ್ತಾನೆ. ಅವನು ಸಿಸ್ಟಮ್ಯಾಟಿಕ್ ಸ್ಟಡಿ ಅಪ್ರೋಚ್ ಅನ್ನ ಫಾಲೋ ಮಾಡ್ತಾನೆ. ಅವನಿಗೇನು ಸ್ಪೆಷಲ್ 2 ಕೊಂಬಿರಲ್ಲ. ಅವನಿಗೂ ನಮ್ಮಷ್ಟೇ 2 ಕಣ್ಣು, 2 ಕಾಲು, 2 ಕಿವಿ, 2 ಕೈ ಇಷ್ಟ ಹಿಂಗೆ ಇರುತ್ತೆ ಅವನಿಗೆ ಅಲ್ವಾ. ಅವನೇನು ಬಹಳ ವಿಶೇಷ ಸ್ಪೆಷಲ್ ಅಂತ ಅನ್ಸಲ್ಲ. ಆದ್ರೆ ಅವನು ಯಾಕೆ ಸಕ್ಸಸ್ ಆಗ್ತಾನೆ, ಅವನು ಯಾಕೆ ಅಷ್ಟು ಚೆನ್ನಾಗಿ ಸ್ಕೋರ್ ಮಾಡ್ತಾನೆ ಅಂದ್ರೆ, ಅವನು ಕ್ರಮಾಗತವಾದಂತಹ ಅಧ್ಯಯನ ವಿಧಾನಗಳನ್ನ ಅಳವಡಿಸ್ಕೊಂಡಿರ್ತಾನೆ, ಕ್ರಮಾಗತವಾದಂತಹ ಜೀವನ ಶೈಲಿಯನ್ನ ಅಳವಡಿಸ್ಕೊಂಡಿರ್ತಾನೆ, ಕ್ರಮಾಗತವಾದಂತ ಲೈಫ್ ಸ್ಟೈಲ್ ಸಿಸ್ಟಮ್ಯಾಟಿಕ್ ವೇ ಆಫ್ ಅಪ್ರೋಚ್ ಅಂತ ನಾವು ಕರಿತೀವಿ. ಅದನ್ನ ಅವನು ಅಳವಡಿಸ್ಕೊಂಡು ಕಾಲವಾಗಿ ಅವನಿಗೆ ಸಕ್ಸಸ್ ಆಗ್ತಾನೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಈ ಡಿಸಿಪ್ಲಿನ್ ಅಲ್ಲಿ ನೀವು ಕ್ರಮಾಗತವಾದಂತಹ ಲೈಫ್ ಸ್ಟೈಲ್ ಅನ್ನ ಒಂದು ಅಧ್ಯಯನ ವಿಧಾನವನ್ನ ನೀವು ಅಳವಡಿಸ್ಕೋಬೇಕು ಅಂತ ಹೇಳೋದಾದ್ರೆ 4 ಇದೆ ಡಿ ನಲ್ಲಿ. 4 ಡಿ ಇದೆ. ಏನೇನಪ್ಪ 4 ಡಿ? ಹೇಳಪ್ಪ ತೇಜಸ್. ಡಿಸ್ಕಸ್ ಬರ್ಕೊಳಪ್ಪ. ಡಿಸ್ಕಸ್ ಡಿ ನಲ್ಲಿ 4 ಟೈಪ್ ಆಫ್ ಡಿಸಿಪ್ಲಿನ್ಸ್ ಇದೆ. ಒಂದು ಏನಂತ ಹೇಳಿದ್ರೆ ಡಿ ಫಾರ್ ಡಿಸಿಪ್ಲಿನ್. ಆ ಡಿಸಿಪ್ಲಿನ್ ಅಲ್ಲಿ ಮೊದಲನೇದು ಸ್ಟಡಿ ಡಿಸಿಪ್ಲಿನ್, ಎರಡನೇದು ಫುಡ್ ಡಿಸಿಪ್ಲಿನ್, ಮೂರನೇದು ಟೈಮ್ ಡಿಸಿಪ್ಲಿನ್, 4ನೇದು ನಮ್ಮ ಸೆಲ್ಫ್ ಡಿಸಿಪ್ಲಿನ್. ಓಕೆ, ಈ 4 ಡಿಸಿಪ್ಲಿನ್ಗಳನ್ನ ಫಾಲೋ ಮಾಡ್ಬೇಕು ನೀವು. ಈ ಸಕ್ಸಸ್ ಆಗಿರುವಂತ ಏನು ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಪರ್ಸನ್ ಇದಾರಲ್ಲ, ಅವ್ರುಗಳು ಈ 4 ಡಿಸಿಪ್ಲಿನ್ ಅನ್ನ ಅವರು ಫಾಲೋ ಮಾಡ್ತಾರೆ. ಉದಾಹರಣೆ ನಾನು ಹೇಳ್ಬೇಕಂದ್ರೆ, ಸ್ಟೀಫನ್ ಕೋವಿ ಅವರು ಬರೆದಿರುವಂತಹ ದ 7 ಹ್ಯಾಬಿಟ್ಸ್ ಆಫ್ ಎ ಸಕ್ಸಸ್ಫುಲ್ ಪೀಪಲ್ ಅನ್ನುವಂತ ಒಂದು ಪುಸ್ತಕದಲ್ಲಿ ಟೈಮ್ ಡಿಸಿಪ್ಲಿನ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಅವರು ಟೈಮ್ ಡಿಸಿಪ್ಲಿನ್, ಈಗ ನೀನು 9 ಗಂಟೆಗೆ ಹೋಗ್ಬೇಕು ಅಂದ್ರೆ 8:45ಗೆ ರೆಡಿ ಇರಬೇಕು. 9 ಗಂಟೆಗೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಎಷ್ಟೊತ್ತಿಗೆ ರೆಡಿ ಇರ್ಬೇಕು? 8:45ಗೆ. 8:45ಗೆ ರೆಡಿ ಇರ್ಬೇಕು. ಸೊ ದಟ್ ಈಸ್ ಟೈಮ್ ಡಿಸಿಪ್ಲಿನ್. ಒಂದು ಎಕ್ಸಾಂಪಲ್ ಆಫ್ ಟೈಮ್ ಡಿಸಿಪ್ಲಿನ್ ಏನಪ್ಪಾ ಅಂದ್ರೆ, ನೀನ್ ಯಾವುದೇ ಕೆಲಸವನ್ನ ಮಾಡೋಕ್ಕಿಂತ ಮುಂಚೆ 10 ನಿಮಿಷ ಮುಂಚೆ ರೆಡಿ ಇರ್ಬೇಕು. ನೀನ್ ರೆಡಿನೇ ಆಗಿಲ್ಲ ಅಂದ್ರೆ ಬಿ ಪ್ರಿಪೇರ್, ಬಿ ರೆಡಿ. ನೀನ್ ಟೈಮ್ ಡಿಸಿಪ್ಲಿನ್ ನೀನ್ ಟೈಮ್ ನ ಫಾಲೋ ಮಾಡಲ್ಲ ಅಂತ ಹೇಳಿದ್ರೆ ನೀನ್ ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಫುಡ್ ಡಿಸಿಪ್ಲಿನ್ ಹೇಳಿದೆ ನಾನು, ಸೆಲ್ಫ್ ಡಿಸಿಪ್ಲಿನ್ ಹೇಳಿದೆ. ಓಕೆ, ಸೊ ಈ 4 ಡಿಸಿಪ್ಲಿನ್ಗಳನ್ನ ನೀವು ಅಚ್ಚುಕಟ್ಟಾಗಿ ಫಾಲೋ ಮಾಡಿದ್ರೆ ನಿಮಗೆ ಲೈಫಲ್ಲಿ ಸಕ್ಸಸ್ ಆಗ್ತೀರಾ. ಓಕೆನಾ, ಮುಂದೆ ಹೋಗೋಣ. ಡಿ ಅರ್ಥ ಆಯ್ತಲ್ಲ? ಇನ್ನೊಬ್ರು ಯಾರೋ ಇನ್ನೊಬ್ರು ಇದು ಹೇಳಿದ್ರು, ಏನಪ್ಪಾ ಡಿಸ್ಕಷನ್ ಅಂತ ಹೇಳಿದ್ರು. ಡಿಸ್ಕಷನ್ ಮಾಡಿ ನೀವು, ಅದು ಕೂಡ ಒಳ್ಳೇದೆ. ನೀವು ಓದಿರೋದನ್ನ ಇನ್ನೊಬ್ರ ಹತ್ರ ಡಿಸ್ಕಷನ್ ಮಾಡಿದ್ರೆ, ನಿಮ್ಮ ವಿಷಯಗಳನ್ನ ಇನ್ನೊಬ್ರ ಹತ್ರ ಡಿಸ್ಕಷನ್ ಮಾಡಿದ್ರೆ ನೀವು ತುಂಬಾ ಸಕ್ಸಸ್ಫುಲ್ ಪರ್ಸನ್ ಆಗ್ಲಿಕ್ಕೆ ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ. ಡೆಡಿಕೇಶನ್. ಡೆಡಿಕೇಶನ್, ಅದು ಕೂಡ ಇಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಡಿ ಫಾರ್ ಡೆಡಿಕೇಶನ್. ಡೆಡಿಕೇಶನ್ ಅಂದ್ರೆ ಏನು, ಯಾವ ರೀತಿ ಡೆಡಿಕೇಶನ್ ಆಗಿರ್ಬೇಕು? ಒಂದು ಉದಾಹರಣೆ ಕೊಡಿ, ಎಕ್ಸಾಂಪಲ್ ಕೊಡಿ. ಏನು ಡೆಡಿಕೇಶನ್ ಅಂದ್ರೆ? ಡೆಡಿಕೇಶನ್ ಕ್ವಾಲಿಟಿ ಹೆಂಗ್ ಬರುತ್ತೆ? ಅದ್ ಯಾವ್ದಾರು ಅಂಗಡಿಯಲ್ಲಿ ಇರುತ್ತಾ? ಹೋಗಿ ತಗೊಂಬರಕ್ಕಾಗತ್ತಾ? ಅದಕ್ಕೆ ನಾವೇನ್ ಮಾಡ್ಬೇಕು ನೋಡಿ, ಈಗ ಇವತ್ತಿಂದ ನೀವು ಒಂದು ಡೆಡಿಕೇಟೆಡ್ ಆಗಿರ್ಬೇಕು. ಆ ಕ್ವಾಲಿಟಿನ ಬೆಳೆಸ್ಕೋಬೇಕು. ಏನ್ ಬೆಳೆಸ್ಕೋಬೇಕು? ಇವತ್ತಿಂದ ಅಪ್ಪನಿಗೆ ನಾನು ಪ್ರತಿದಿನ ಅವ್ರು ಮಾಡೋ ಕೆಲ್ಸಕ್ಕೆ ನಾನು 10 ನಿಮಿಷ ಹೆಲ್ಪ್ ಮಾಡ್ತೀನಪ್ಪ, ಮೈ ಡೆಡಿಕೇಶನ್. ಅಮ್ಮನಿಗೆ ಮಾಡೋ ಕೆಲಸದಲ್ಲಿ ನಾನು 10 ನಿಮಿಷ ಕಡ್ಡಾಯವಾಗಿ ಅಮ್ಮನಿಗೆ ಇವತ್ತಿಂದ ಹೆಲ್ಪ್ ಮಾಡೇ ಮಾಡ್ತೀನಿ ಅಂತ ಬರ್ಕೋ. ದಟ್ ಈಸ್ ಡೆಡಿಕೇಶನ್. ಅರ್ಥ ಆಯ್ತಾ? ಸೊ ಇದನ್ನ ನೀವು ಫಾಲೋ ಮಾಡ್ತಾ ಬನ್ನಿ, ನೋಡು ನಿನ್ ಲೈಫಲ್ಲಿ ಹೆಂಗೆ ನೀನ್ ಚೇಂಜಸ್ ಆಗ್ತೀಯಾ ಅಂತ. ಅರ್ಥ ಆಯ್ತಾ? ಮಾಡ್ತೀರಾ? ಇವತ್ತಿಂದ ಎಷ್ಟು ಜನ ನೀವು ಡೆಡಿಕೇಶನ್ ಕ್ವಾಲಿಟಿನ ಬೆಳೆಸ್ಕೊಂತೀರಾ? ನೀವು ಬೇರೆ ಎಲ್ಲೂ ಹೋಗಿ ಸಮಾಜ ಸೇವೆ ಮಾಡೋದ್ ಬೇಡ. ಮನೆಯಲ್ಲಿರೋ ಅಪ್ಪನಿಗೆ, ಅಪ್ಪ ಗಾಡಿ ಒರೆಸ್ತಾ ಇರ್ತಾರೆ, ನೀನ್ ಹೋಗಿ ಅಪ್ಪನಿಗೆ ಸ್ವಲ್ಪ ಗಾಡಿ ಒರೆಸೋದ್ರಲ್ಲಿ ಹೆಲ್ಪ್ ಮಾಡಬೇಕು.
ಅಮ್ಮ ಅಡಿಗೆ ಮಾಡ್ತಿರ್ತಾರೆ, ಪಾತ್ರೆ ತೊಳಿತಾ ಇರ್ತಾರೆ, ನೀನ್ ಅಮ್ಮನಿಗೆ 10 ಮಿನಿಟ್ಸ್, ಬಹಳ ಬೇಡ 5 ನಿಮಿಷ 10 ನಿಮಿಷ ಅಮ್ಮನಿಗೋಸ್ಕರ ಈ ಟೈಮು ನಂದು ಮೀಸಲು ಅಂತ ನೀನ್ ಟೈಮ್ ಟೇಬಲ್ ಅಲ್ಲಿ ಬರ್ಕೋ. ನೀನೆಲ್ಲ ಏನ್ ಅಂತೀಯ ಅದ್ ಹಾಕ್ತೀಯ ನೀನು. ಅದು ನನ್ನ ಜವಾಬ್ದಾರಿ, ನಾನ್ ನಿನಗೆ ಮಾಡ್ಕೊಡ್ತೀನಿ. ಆದ್ರೆ ನಾನು ಹೇಳೋದನ್ನ ಮಾಡೋ ಜವಾಬ್ದಾರಿ ನಿಂದು. ನೀನು ಏನ್ ಆಗ್ಬೇಕು ಅಂತಿದ್ಯಾ ಅದನ್ನ ಮಾಡೋ ಜವಾಬ್ದಾರಿ ನಮ್ದು. ಆಗ್ಬೋದಲ್ಲ? ಎಸ್ ಸರ್. ಚಾಲೆಂಜ್ ಓಕೆನಾ ಇದು? ಎಸ್ ಎಸ್ ಸರ್. ಸರ್. ಓಕೆ, ಎಕ್ಸಲೆಂಟ್. ಮುಂದೆ ಹೋಗೋಣ ಈಗ. ಎಸ್ ಸರ್. ಎಸ್ ಹಾ, ಸರ್. ಓಕೆ. ಈಗ ಏನೇನಾಯ್ತು ಮೊದ್ಲಿಂದ ಹೇಳಿ ನೋಡೋಣ. ಕಮಾನ್. ಎ ಫಾರ್ ಏನ್ ಮಾಡ್ಕೊಂಡ್ರಿ? ಡಿಸ್ಕಷನ್. ಡಿಸಿಷನ್. ಎ ಫಾರ್ ಏಮ್ ಇಟ್ಕೊಂಡ್ರಿ. ಆಮೇಲೆ ಏನ್ ಇಟ್ಕೊಂಡ್ರಿ? Ambition. Ambition A for ಇಟ್ಕೊಂಡ್ರಿ. ambition. ಹ್ಮ್. Ambition. ಹಾ, ಬಿ ಫಾರ್ ಏನ್ ಮಾಡ್ಕೊಂಡ್ರಿ? Sir, B for books, B for behavior. Bravely. C for concentration, creativity, C for clever. concentration, C for creativity, ವೆರಿ C for ಗುಡ್. clever. D for Sir, ಹಾ, D D for for discipline, dedication. discipline, dedication. ಹಾ, 4 ತರ ಡಿಸಿಪ್ಲಿನ್ ಯಾವ್ದಾವ್ದು ಬರ್ಕೊಂಡ್ರಿ? Study, ಸ್ಟಡಿ food, ಡಿಸಿಪ್ಲಿನ್, Study discipline, food discipline, time discipline, self discipline. ಸೆಲ್ಫ್ ಡಿಸಿಪ್ಲಿನ್. ಸೆಲ್ಫ್ ಡಿಸಿಪ್ಲಿನ್ ಅಂದ್ರೆ ಏನು? ಈಗ ಉದಾಹರಣೆ, ಸ್ಕೂಲಿಂದ ಬರ್ತೀರಾ. ಸ್ಕೂಲಿಂದ ಬರ್ತಿದ್ದಾಗೇನೆ ರಾಪ ಬ್ಯಾಗ್ ಬಿಸಾಕ್ಬಿಟ್ಟು, ಆ ಬೂಟ್ಗಳೆಲ್ಲ ಬಿಸಾಕ್ಬಿಟ್ಟು, ಸಾಕ್ಸ್ ಕಿತ್ ಎಲ್ಲಂದ್ರೆಲ್ಲ ಬಿಸಾಕ್ಬಿಟ್ಟು ಓಡೋಗ್ಬಿಡ್ತೀವಿ ಹೊರಗಡೆ. ಇಸ್ ಇಟ್ ಎ ಸೆಲ್ಫ್ ಡಿಸಿಪ್ಲಿನ್? Sir. ಸೆಲ್ಫ್ ಡಿಸಿಪ್ಲಿನ್ ಅಂದ್ರೆ ಹೆಂಗಿರ್ಬೇಕು? Sir, ಎಲ್ಲಾನು ಫಸ್ಟ್ ನೀಟಾಗಿ ಮಾಡಿ ಆಮೇಲೆ ಹೋಗ್ಬೇಕು. ನೀಟಾಗಿ ಬರ್ತಿದ್ದಾಗೇನೆ ನೀಟಾಗಿ ಸಾಕ್ಸ್ ಬಿಚ್ಚಿ, ಶೂ ಒಳಗಡೆ ಇಟ್ಟು, ಆ ಬುಕ್ಸ್ ಗಳು ಎಲ್ಲಿಡ್ಬೇಕು ಅಲ್ಲಿಟ್ಟು, ಬರ್ತಿದ್ದಾಗೇನೆ ಕೈಕಾಲು ಮುಖ ತೊಳ್ಕೊಂಡು ರಿಫ್ರೆಶ್ ಆಗಿ ಮನೆಯಲ್ಲಿ ಏನಿದೆ ನೋಡ್ಕೊಂಡು ಆಮೇಲೆ ನೀನು ಏನಪ್ಪಾ ನಿಂದ ಏನಿದೆ ಆಮೇಲೆ ನೀನು ಒಂದು 10 ಮಿನಿಟ್ಸ್ ನೀಟಾಗಿ, ಯಾಕಂದ್ರೆ ಅಮ್ಮ ಮನೆಯೆಲ್ಲ ನೀಟ್ ಮಾಡಿರ್ತಾರಲ್ಲ, ಆ ಅಮ್ಮ ನೀಟ್ ಮಾಡಿರೋದಕ್ಕೆ ನೀನು ಗಲೀಜ್ ಮಾಡ್ದಂಗೆ ಅಮ್ಮ ಏನ್ ಕೆಲಸ ಮಾಡಿರ್ತಾರೆ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ದಟ್ ಈಸ್ ಸೆಲ್ಫ್ ಡಿಸಿಪ್ಲಿನ್. ನಿನ್ನ ಸ್ವಯಂ ಒಂದು ಶಿಸ್ತು. ನಿನ್ನ ಶರ್ಟು, ನಿನ್ನ ಬಟ್ಟೆಗಳನ್ನೆಲ್ಲ ಬಿಚ್ಚಿ ಎಲ್ಲಂದ್ರಲ್ಲೇ ಹಂಗೆ ಬಿಸಾಕ್ಬಿಡೋದು, ಹೇಗಾದ್ರೂ ಹಾಗೆ ಹಂಗೆ ಎಲ್ಲ ಹರಡ್ಬಿಡೋದು, ಪುಸ್ತಕಗಳನ್ನೆಲ್ಲ ಎಲ್ಲಂದ್ರಲ್ಲೇ ಹರಡ್ಬಿಡೋದು. ಸೊ ಅದೆಲ್ಲ ಮಾಡ್ದಂಗೆ ನೀನು ಆ ಕ್ವಾಲಿಟಿನ ಪುಸ್ತಕ ಎಲ್ಲ ಓದಿ ಆದ್ಮೇಲೆ ಹಂಗೆ ಮುಚ್ಚಿಟ್ಟು ಮತ್ತೆ ಅದನ್ನ ಎಲ್ಲಿಡ್ಬೇಕು ಅಲ್ಲಿಟ್ರೆ ದಟ್ ಈಸ್ ಸೆಲ್ಫ್ ಡಿಸಿಪ್ಲಿನ್. ಈ ತರದ ಅಂಶಗಳು ನಿನ್ನ ಒಂದು ಯಶಸ್ಸಿಗೆ ತುಂಬಾನೇ ಸಹಾಯ ಮಾಡುತ್ತೆ. ಓಕೆನಾ? ಆಗ್ಬೋದಾ? ದೆನ್ ಮುಂದೆ ಹೋಗೋಣ. ಹಾ, ಯಾವುದು ನೆಕ್ಸ್ಟ್? ಓಕೆ. ಇ ಫಾರ್ ಎಂಥೋಸಿಯಾಸಮ್. ಇ ಫಾರ್ ಎಂಥೋಸಿಯಾಸಮ್ ಇರಬೇಕು. ಪ್ರತಿಯೊಂದರಲ್ಲೂ ಕೂಡ ನಿನಗೆ ಕುತೂಹಲ ಇರಬೇಕು. ಏನ್ ಹೇಳ್ತಾರೆ, ಏನ್ ಮಾಡ್ತಾರೆ, ಏನ್ ನಡೀತಾ ಇದೆ ಸುತ್ತಮುತ್ತ, ಏನೇನು ಕೆಲಸಗಳಾಗ್ತಾ ಇದೆ, ಪ್ರತಿಯೊಂದರಲ್ಲೂ ನೀನು ಕುತೂಹಲಶಾಲಿಯಾಗಿ ಎಂಥೋಸಿಯಾಸ್ಟಿಕ್ ಆಗಿ ನೀನು ಪಾರ್ಟಿಸಿಪೇಟ್ ಮಾಡಬೇಕು. ಸ್ಕೂಲಲ್ಲಿ ಪಾಠ ಮಾಡ್ತಾ ಇದ್ರೆ ಮಾಸ್ಟ್ರು ಏನ್ ಹೇಳ್ತಾರೆ ಏನಿಲ್ಲ ಕ್ವಶನ್ಸ್ ಅನ್ನ ಕೇಳಬೇಕು. ಓಕೆನಾ? ಅಂಡ್ ಇ ಫಾರ್ ಎನರ್ಜೆಟಿಕ್. ಇ ಫಾರ್ ಎನರ್ಜೆಟಿಕ್. ಏನು ಎನರ್ಜೆಟಿಕ್ ಆಗಿರೋದಂದ್ರೆ ಏನು? ಏನು, ಈಗ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಆಡಿಸ್ತಾರಪ್ಪ, ನೀನ್ ಬರ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಪಾರ್ಟಿಸಿಪೇಟ್ ಮಾಡ್ಬೇಕು. ಹೇಳಪ್ಪ. ಸರ್, ಹೋಲ್ ಡೇ ಆಕ್ಟಿವ್ ಆಗಿರೋದು. ಹಾ, ಆಕ್ಟಿವ್ ಆಗಿರೋದಂದ್ರೆ ಹೇಗೆ? ಉತ್ಸುಕತೆ. ಉತ್ಸಾಹದಿಂದ. ಸರ್ ನಾನು ಯಾವಾಗ್ಲೂ ಉತ್ಸಾಹದಿಂದನೇ ಇರ್ತೀನಿ ಸರ್ ಅಂತ ನೀವು ಹೇಳ್ತೀರಾ. ಉತ್ಸಾಹದಿಂದ ಹೆಂಗಿರೋದನ್ನ ಗುರ್ತು ಮಾಡ್ಕೊಬೇಕಪ್ಪ ಅಂದ್ರೆ, ಈಗ ನಿಮ್ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಆಡಿಸ್ತಾರೆ, ನೀನ್ ಬರುತ್ತೋ ಬಿಡುತ್ತೋ ಯಾವುದೋ ಒಂದು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸು. ಮ್ಯೂಸಿಕ್ ಕಾಂಪಿಟೇಷನ್ ಇಡ್ತಾರೆ, ನೀನ್ ಹಾಡ್ತೀಯೋ ಬಿಡ್ತೀಯೋ, ಏನೋ ನಿನ್ಗೆ ಏನ್ ಬರುತ್ತೋ ಒಂದ್ ಲೈನ್ ಹಾಡಿ ಬಾ. ನಿನಗೆ ಇನ್ನೊಂದು ಏನೋ ಡ್ರಾಯಿಂಗ್ ಕಾಂಪಿಟೇಷನ್ ಇಡ್ತಾರೆ, ನಿನ್ಗೆ ಏನ್ ಬರುತ್ತೋ ಅದನ್ನ ಬರದ್ ಬಾ. ಓಕೆನಾ? ಒಟ್ಟು ಎಲ್ಲೆಲ್ಲಿ ಕಾಂಪಿಟೇಷನ್ ಇರುತ್ತೆ ಅಲ್ಲಿ ಎಲ್ಲ ನೀನ್ ಏನಾಗುತ್ತೋ ಏನ್ ಬಿಡುತ್ತೋ ಒಟ್ಟು ನೀನ್ ಭಾಗವಹಿಸೋದನ್ನ ರೂಢಿ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ನಿನ್ನ ಎನರ್ಜಿ ಬೂಸ್ಟ್ ಆಗುತ್ತೆ, ನಿನ್ನ ಎನರ್ಜೆಟಿಕ್ ಆಗಿರುವಂತದ್ದು ನಿನಗೆ ಎನ್ಹಾನ್ಸ್ ಆಗುತ್ತೆ, ಅದು ಕ್ಯಾರಿ ಆಗುತ್ತೆ. ಅದು ಎಂಥೋಸಿಯಾಸಮ್, ಆ ಕುತೂಹಲವನ್ನ ನೀನು ಯಾವಾಗ್ಲೂ ಕ್ಯಾರಿ ಮಾಡ್ಕೊಂತಿರ್ಬೇಕು. ಪ್ರಶ್ನೆ ಮಾಡುವ ಸ್ವಭಾವವನ್ನ ಬೆಳೆಸ್ಕೋಬೇಕು. ಸೊ ಅದು ಏನಾಗುತ್ತೆ, ನೀನು ಸಕ್ಸಸ್ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ರೈಟ್? ಅಂಡ್ ದೆನ್ ಗೋ ಫಾರ್ ಎಫ್.
ಎಫ್ ಫಾರ್ ಫುಡ್. ಫುಡ್ ಸಾರ್ ಏನ್ ಸಾರ್, ಫುಡ್ ನಾವು ಡೈಲಿ ತಿಂದೇ ತಿಂತೀವಲ್ಲ ಸಾರ್, ಇದು ಹೆಂಗೆ ನಮ್ಗೆ ಹೆಲ್ಪ್ ಆಗುತ್ತೆ, ನಾವು ಸಕ್ಸಸ್ ಆಗ್ಲಿಕ್ಕೆ ಫುಡ್ ಹೆಂಗ್ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಈ ಫುಡ್ ಬಗ್ಗೆ ನಮಗಾಗ್ಲೇ ಮಲ್ಲಿಕಾರ್ಜುನ್ ಡಂಬಾಳ್ ಸರ್, ಡಾಕ್ಟರ್ ಸುಮತಿ ಮೇಡಮ್ ರವರು ಮತ್ತೆ ಅವರ ಟೀಮ್ ಅವರೆಲ್ಲ ನಿಮಗೆ ಫುಡ್ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತೆಲ್ಲ ತುಂಬಾ ಚೆನ್ನಾಗಿ ಸಿಕ್ಕಾಪಟ್ಟೆ ಹೇಳ್ಕೊಟ್ಬಿಟ್ಟಿದ್ದಾರೆ. ಹಾ ಹಾ ಸರ್ ಫುಟ್ಪಾತ್. ಫುಡ್ ಫುಟ್ಪಾತ್. ಫುಟ್ಪಾತ್. Yes, ಹಾ sir. ನೋಡು ಫುಡ್. ಫುಡ್ ಅಂದ್ರೆ ನಾನ್ ನೆನಪಾಯ್ತು ನೋಡು, ಕಂಡ ಕಂಡದ್ದನ್ನು ಕಂಡ ಕಂಡಲ್ಲಿ ತಿನ್ನಬಾರದು. ಏನ್ ಮಾಡಬಾರ್ದು, ಸರ್ ಏನ್ ಮಾಡಬಾರ್ದು? ಏನೇನ್ ನೋಡ್ತೀವೋ ಅದನ್ನೆಲ್ಲ ತಿನ್ಬಾರ್ದು ಅಂತ. ಕಂಡ ಕಂಡದ್ದನ್ನು ಕಂಡ ಕಂಡಲ್ಲಿ ತಿನ್ನಬಾರದು. ಓಕೆ ಓಕೆ ಓಕೆನಾ? Yes, sir. ಬಂಡಿಯ ತಿಂಡಿ, ಬಂಡಿಯ ತಿಂಡಿ ರೋಗದ ಬಂಡಿ ಅಂತ ಗಾದೆ. ಏನ್ ಹೇಳು ಗಾದೆ? ಬಂಡಿಯ ತಿಂಡಿ ಬಂಡಿಯ ರೋಗದ ತಿಂಡಿ ಬಂಡಿ. ರೋಗದ ಬಂಡಿ. ಬಂಡಿ ಅಂದ್ರೆ ಅಂಗಡಿ, ಅದು ಒಂಥರ ಸಣ್ಣದು ಶೆಡ್ ಇಟ್ಕೊಂಡಿರ್ತಾರಲ್ಲ, ಹಾ ಅದು ಅದು ಬಂಡಿಯ ತಿಂಡಿ ಅಂದ್ರೆ ಆ ಬಂಡಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ತಿಂಡಿಯನ್ನ ನೀನ್ ತಿಂದ್ರೆ ನಿನ್ನ ಮೈ ರೋಗದ ಬಂಡಿ ಆಗುತ್ತೆ. ಅದಕ್ಕೋಸ್ಕರ ಫುಡ್ ಅನ್ನ ನೀವು ತಿನ್ನುವಾಗ ಜಂಕ್ ಫುಡ್ಗಳು ತಿನ್ಬಾರ್ದು, ಬೇಕರಿ ಐಟಮ್ಗಳು ತಿನ್ಬಾರ್ದು, ಕರೆದಿರೋ ಪದಾರ್ಥಗಳು ತಿನ್ಬಾರ್ದು. ತಿನ್ನೋದ್ರ ಬಗ್ಗೆ ಫುಡ್ ಬಗ್ಗೆ ಸಿಕ್ಕಾಪಟ್ಟೆ ನಮ್ಮ ಡಾಕ್ಟರ್ ಹೇಳ್ತಾರೆ, ನೀವು ಅದನ್ನ ಫಾಲೋ ಮಾಡ್ಕೊಳ್ಳಿ. ಯು ಬಿ ಅವೇರ್ ಆಫ್ ಯುವರ್ ಫುಡ್ ಸ್ಟೈಲ್. ಫುಡ್ ಸ್ಟೈಲ್ ಬಗ್ಗೆ ನೀವು ಕೂಡ ಅವೇರ್ ಆಗಿರ್ಬೇಕಾಗತ್ತೆ. ಸೊ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್, ರೈಟ್? ದೆನ್ ಮುಂದೆ ಹೋಗೋಣ. ದೆನ್ ಫಾರ್ ಹೆಚ್, ಎಫ್ ಆದ್ಮೇಲೆ ಯಾವುದು? ಜಿ ಅಲ್ವಾ? ಏನೇನಾಯ್ತು ಮೊದ್ಲಿಂದ ಹೇಳಿ? ambition, books, ambition, B for book, C for concentration, clever, creativity, D for dedication, and dedication. So study, discipline, food discipline, time discipline, self discipline, time discipline, We should discuss. E ಎಫ್ ಆಯ್ತು. for ಎಫ್ ಆದ್ಮೇಲೆ ಯಾವುದು? enthusiasm, ಓಕೆ. ಎಂಥೂಸಿಯಾಸಮ್ ಅಂಡ್ ಎನರ್ಜಿ. ಓಕೆ. ಆಮೇಲೆ ಎಫ್ ಅಂದ್ರೆ food, ಫುಡ್. ಓಕೆ. ದೆನ್ ಜಿ ನೆಕ್ಸ್ಟ್. ಎಫ್ ಆದ್ಮೇಲೆ ಜಿ. ಓಕೆನಾ? ಜಿ ಅಂದ್ರೆ ಗಾಡ್, ಗಾಡ್ God, ಅಂಡ್ ಗಾಡ್. ಜಿ ಫಾರ್ ಗಾಡ್, ಅದ್ರ ಮುಂದೆ ಬ್ರಾಕೆಟ್ ಹಾಕಿ ಪ್ರೇಯರ್ ಅಂತ ಬರ್ಕೊಳ್ಳಿ. ನೋಡಿ, ಈ ನಾನೇನು 10 ಪುಸ್ತಕಗಳ ರೆಫರೆನ್ಸ್ ಹೇಳಿದ್ನಲ್ಲ, ಈ 10 ಪುಸ್ತಕಗಳಲ್ಲಿಯೂ ಕೂಡ ಅವರು ಸಕ್ಸಸ್ಫುಲ್ ಪರ್ಸನ್ ಏನ್ ಹೇಳ್ತಾರಪ್ಪ ಅಂದ್ರೆ, ಯಾವಾಗಲೂ ಪ್ರತಿ ದಿವಸ ಕನಿಷ್ಠ 10 ನಿಮಿಷ ಪ್ರೇಯರ್ ಮಾಡ್ತಾರೆ. ನಮ್ಮ ಜೊತೆ ಕಟ್ಟ ಕಡೆಯವರೆಗೂ ಬರುವಂತ ಯಾರಾದ್ರೂ ಒಬ್ರು ಇದ್ರೆ ಅದು ನಮ್ಮ ದೇವರು ಮಾತ್ರ. ಓಕೆನಾ? ಸೊ ಅದಕ್ಕೆ ನಾವ್ ಏನಂದ್ರೆ, ನೀವೆಲ್ಲೋ ಹೋಗಿರ್ತೀರಿ, ಏನೋ ಮಾಡ್ತಿರ್ತೀರಿ, ನಿಮ್ ಜೊತೆಗೆ ಯಾರು ಇರ್ತಾರೆ ಸಪೋರ್ಟ್ ಮಾಡಕ್ಕೆ? ಅಲ್ಲಿ ಒಂದ್ ವೇಳೆ ಯಾರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಇಲ್ಲದೆ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಇಲ್ಲದೆ ಇರ್ಬೋದು. ಆದ್ರೆ ನಿಮ್ ಜೊತೆ ಬರ್ತಕ್ಕಂತಹ, ಯಾವಾಗ್ಲೂ ನಿಮ್ ಜೊತೆ ಬರ್ತಕ್ಕಂತಹ ಅವ್ರು ಯಾರಾದ್ರೂ ಇದ್ರೆ ಅದು ದೇವರು. ಆ ದೇವರನ್ನ ನೀವು ಪ್ರತಿದಿನ ಪ್ರತಿ ಕ್ಷಣ ಪ್ರಾರ್ಥನೆ ಮಾಡಬೇಕು. ಈಗ ಒಂದು ಉದಾಹರಣೆ, ಕೆಲವರು ಏನ್ ಮಾಡ್ತಾರೆ, ಸ್ಟಡೀಸ್ ಸಕ್ಸಸ್ಫುಲ್ ಇದು ಮಾಡಕ್ಕೆ, ಈಗ ನೋಡಿ, ನಾನು ದೇವ್ರದ್ದು ಒಂದು ಇದನ್ನ ಫಾಲೋ ಮಾಡ್ತಾರೆ, ಈವೆಂಟ್ ಅನ್ನ ಫಾಲೋ ಮಾಡ್ತಾರೆ ಅನ್ನೋದಕ್ಕೆ ನೋಡಿ, ನಾನು ಇಲ್ಲೊಂದು ಶ್ರೀ ಯಂತ್ರ ಅಂತ ಒಂದು ಯಂತ್ರ ಇದೆ, ಕಾಣ್ತಾ ಇದೆಯಾ? ಇದು ಶ್ರೀ ಯಂತ್ರ ಅಂತ ಹೇಳಿದ್ರೆ, ಇದು ಏನಪ್ಪಾ ಅಂದ್ರೆ ಸಕ್ಸಸ್ ಯಂತ್ರ ಅಂತ ಇದ್ರ ಹೆಸರು. ಇದನ್ನ ಕೆಲವೊಂದು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಇಟ್ಟಿರ್ತಾರೆ, ಈ ಬಂಗಾರದ ಅಂಗಡಿಗಳಲ್ಲಿ, ಕ್ಯಾಶ್ ಕೌಂಟರ್ ಹತ್ರ, ಅಥವಾ ದೊಡ್ಡ ದೊಡ್ಡ ಯಾರ್ಯಾರು ಸಾಧನೆ ಮಾಡ್ತಾರಲ್ಲ ಅವರುಗಳು ಈ ಯಂತ್ರವನ್ನು ಇಟ್ಕೊಂಡಿರ್ತಾರೆ. ಇದು ಸಾಧನಾ ಯಂತ್ರ ಅಂತ ಇದ್ರ ಹೆಸರು. ಇದು ಏನಪ್ಪಾ ಅಂದ್ರೆ, ಇದು ಒಂಥರ ದೇವ್ರ ತರ. ಇದು ಏನಂದ್ರೆ, ಇದನ್ನ ನೀವು ಏನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ನೀವು ಏನ್ ಸ್ಟಡಿ ರೂಮ್ ಮಾಡ್ಕೊಂಡಿರ್ತೀರಲ್ಲ, ನೀವೇನ್ ಅಧ್ಯಯನ ಮಾಡ್ಬೇಕು, ನೀವು ಸ್ಟ್ರಾಂಗ್ ಆಗಿ ಇದು ಮಾಡ್ಬೇಕು ಅಂತ ಇರ್ತೀರಲ್ಲ, ಅಲ್ಲಿ ಇದನ್ನ ಅಂಟಿಸ್ಕೊಬೇಕು, ಶ್ರೀ ಯಂತ್ರ ಅಂತ. ಇದು ನಾನೊಂದು ಟೂಲ್ ಹೇಳ್ಕೊಡ್ತೀನಿ ಅಷ್ಟೇ, ದೇವ್ರ ಬಗ್ಗೆ ಹೇಗೆ ಇದು ವರ್ಕ್ ಆಗುತ್ತೆ ಅಂತ.
ದೇವರು ಎಷ್ಟು ಇಂಪಾರ್ಟೆಂಟ್ ನಮ್ಮ ಸ್ಟಡೀಸ್ಗೆ ಅಂದ್ರೆ, ಈಗ ನೋಡಿ ನಮ್ಮ ಚಂದ್ರನಲ್ಲಿ ಉಪಗ್ರಹವನ್ನ ಹಾರಿ ಬಿಟ್ರು ನಮ್ಮ ವಿಜ್ಞಾನಿಗಳು ಅಲ್ವಾ. ಉಪಗ್ರಹವನ್ನ ಹಾರಿ ಬಿಟ್ಟೋಕಿನ ಮುಂಚೆ ಪೂಜೆ ಮಾಡಿದ್ರು. ಯಾಕೆ ಪೂಜೆ ಮಾಡಿದ್ರು? ಯಾಕೆ ಪೂಜೆ ಮಾಡಿದ್ರು? ಅಂದ್ರೆ ಒಳ್ಳೇದಾಗ್ಲಿ, ಸಕ್ಸಸ್ ಈ ಸರಿ ಅದು ಸಿಗ್ಲಿ, ಚಂದ್ರದ ಮೇಲೆ ಹೋಗಕ್ಕೆ ಅಂತ. ನಮ್ಗೆ ಸಕ್ಸಸ್ ಸಿಗ್ಲಿ ಅಂತ ಪೂಜೆ ಮಾಡಿದ್ರಲ್ವಾ. ಸೊ ನೀವು ಕೂಡ ಅದಕ್ಕೆ ಏನ್ ಮಾಡ್ಬೇಕು, ಈ ತರ ನಿಮ್ಮ ಮನೆ ನಿಮ್ಗೆ ಏನ್ ಬರುತ್ತೆ ಅದು, ನಾನು ಒಂದು ಟೂಲ್ ಹೇಳ್ಕೊಡ್ತೀನಿ ಅಷ್ಟೇ, ಓಕೆನಾ. ನೀವು ಈ ತರ ಒಂದು, ಈಗ ಶ್ರೀ ಯಂತ್ರ ಅಂತ ಇದೆಯಲ್ಲ, ಇದನ್ನ ನೀವು ಓದೋ ಕಡೆ ಅಂಟಿಸ್ಕೋಬೇಕು. ಇದನ್ನೇನಂದ್ರೆ ಇದು ಮಧ್ಯಕ್ಕೆ ಒಂದು ಪಾಯಿಂಟ್ ಇದೆ. ಇದು ಏನಂದ್ರೆ ಯೂನಿವರ್ಸ್ದು ಒಂದು ಪಾಯಿಂಟ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಶ್ರೀ ಯಂತ್ರವನ್ನ ನೀವು ಹೀಗೆ ನೋಡಿ ಒಂದ್ ನಿಮಿಷ ಕಣ್ಣು ಮುಚ್ಕೊಂಡು ನಾನು ಇವತ್ತು ಏನು ಸಾಧನೆ ಮಾಡಿದ್ದೇನೆ ಮತ್ತು ನಾನು ಇವತ್ತು ಏನು ಸಾಧನೆ ಮಾಡಬೇಕು ಅಂತ ಮನಸ್ಸಲ್ಲಿ 5 ನಿಮಿಷ ಪ್ರೇಯರ್ ಮಾಡ್ಬೇಕು. ಆವಾಗ ನೀನು ಇದನ್ನ ನೋಡಿ ಪ್ರೇಯರ್ ಮಾಡಿದ್ರೆ ಏನಾಗುತ್ತೆ, ನಿನಗೆ ಓದಿರೋದೆಲ್ಲ ನೆನಪಲ್ಲಿ ಬರುತ್ತೆ. ನೀನು ಹೆಚ್ಚು ಹೆಚ್ಚು ಸಾಧನೆ ಮಾಡಕ್ಕೆ ನಿನಗೆ ಇದು ಹೆಲ್ಪ್ ಮಾಡುತ್ತೆ, ಓಕೆನಾ. ಈ ಶ್ರೀ ಯಂತ್ರ ಇದು ಒಂದು ಟೂಲ್, ಇದನ್ನಾರು ಬಳಸ್ಕೋಬಹುದು. ಅಥವಾ ನೀನು ಒಂದು ಯಾವ್ದೋ ದೇವ್ರು, ನೀವು ಯಾವ ದೇವರನ್ನ ಪ್ರೀತಿ ಮಾಡ್ತೀರಿ, ನೀವು ಯಾವ ದೇವರನ್ನ ಆರಾಧನೆ ಮಾಡ್ತೀರಿ, ಆ ದೇವ್ರನ್ನ ಮುಂದೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು, ಓ ದೇವ್ರೆ, ನಾನು ಇವತ್ತು ಈ ಕೆಲಸವನ್ನು ಮಾಡ್ಲಿಕ್ಕೆ ಹೊರಟಿದ್ದೀನಿ, ನನಗೆ ಶಕ್ತಿಯನ್ನು ಕೊಡು, ನನ್ನನ್ನು ಎನರ್ಜೆಟಿಕ್ ಆಗಿ ಮಾಡು, ನಾನು ಯಾವ್ದ್ರಲ್ಲೂ ಸೋಲದಂತೆ ನನಗೆ ಶಕ್ತಿ ಕೊಡು, ನನಗೆ ಗಿವ್ ಮಿ ಇದ ಫುಲ್ ಆಶೀರ್ವಾದ ಮಾಡು ಅಂತ ನೀವು ದೇವರನ್ನ 2 ನಿಮಿಷ ಪ್ರಾರ್ಥನೆ ಮಾಡಿ ನೀವು ಕೆಲಸವನ್ನ ಶುರು ಮಾಡಿದ್ರೆ ನೀವು ಮಾಡೋ ಯಾವುದೇ ಕೆಲಸ ಸಕ್ಸಸ್ ಆಗುತ್ತೆ ಅನ್ನೋದನ್ನ ನಾನು ಈ ಏನ್ ಪುಸ್ತಕಗಳು ಹೇಳಿದ್ನಲ್ಲ, ಮೊದಲ 10 ಪುಸ್ತಕಗಳು, ಸಕ್ಸಸ್ ಪುಸ್ತಕಗಳು, ಅದರಲ್ಲಿ ಫಾಲೋ ಮಾಡಿರುವಂತ 90% ಜನ ಸಕ್ಸಸ್ಫುಲ್ ಪರ್ಸನ್ ಏನಿದ್ದಾರೆ ಅವರು ಪ್ರತಿನಿತ್ಯ 10 ನಿಮಿಷ ಪ್ರೇಯರ್ ಮಾಡ್ತಾರೆ. ನೀವು ಕೂಡ ಎವ್ರಿ 10 ಮಿನಿಟ್ಸ್ ನೀವು ಇನ್ನೊಂದು ರೂಢಿ ಮಾಡ್ಕೋಬಹುದು. ಏನ್ ರೂಢಿ ಮಾಡ್ಕೋಬಹುದು ಅಂದ್ರೆ, ಈಗ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿತೀರಾ ಅಥವಾ ಇನ್ನೊಂದೇನೋ ಮಾಡ್ತೀರಾ ಅಂದ್ರೆ, ಅದಕ್ಕಿಂತ ಮುಂಚೆ ನೀವು ಫ್ರೆಶ್ ಅಪ್ ಆಗದೇನೆ, ದೇವ್ರಿಗೆ ನಮಸ್ಕಾರ ಮಾಡದೇನೆ ಕಾಫಿ ಕುಡಿಬಾರ್ದು. ನೀವು ಊಟ ಮಾಡ್ತೀರಾ ಅಂದ್ರೆ ಆ ಊಟ ಮಾಡೋದಕ್ಕಿಂತ ಮುಂಚೆ 5 ಮಿನಿಟ್ಸ್ ಅಥವಾ 2 ಮಿನಿಟ್ಸ್ ದೇವರಿಗೆ ನಮಸ್ಕಾರ ಮಾಡ್ಬಿಟ್ಟೆ ಊಟ ಮಾಡ್ಬೇಕು. ಪ್ರತಿಯೊಂದರಲ್ಲೂ ದೇವರನ್ನ ಕಾಣಬೇಕು. ಸೊ ವಿದ್ಯಾಭ್ಯಾಸ, ಪುಸ್ತಕವನ್ನು ಹಿಡ್ಕೊಂಡ್ರೆ ಪುಸ್ತಕವನ್ನು ಕೂಡ ದೇವರಂತೆ ಕಾಣಬೇಕು. ಅದನ್ನ ಪುಸ್ತಕವನ್ನು ದೇವರಂತೆ ಕಂಡಾಗ ನೀನ್ ಏನ್ ಮಾಡ್ತೀಯ, ಅದನ್ನ ಅರ್ಕೊಳ್ಳಲ್ಲ, ಅದನ್ನ ಕಿತ್ತಾಕಲ್ಲ, ಅದನ್ನ ಬಿಸಾಕಲ್ಲ, ಅದನ್ನ ಗಲೀಜಾಗಿ ಇಟ್ಕೊಳಲ್ಲ. ಓ ಇದು ದೇವರಪ್ಪ ಅಂತ ನೀನ್ ಅನ್ಕೊಂಡ್ರೆ ಆ ದೇವರು ನಿನಗೆ ಶಕ್ತಿ ಕೊಡುತ್ತೆ, ಓಕೆನಾ. ಸೊ ಆದ್ದರಿಂದ ನೀವು ದೇವರನ್ನ, ಗಾಡ್ ಅನ್ನ ಫಾಲೋ ಮಾಡಬೇಕು. ದೇವರ ಒಂದು ಏನ್ ಈ ಪ್ರಕೃತಿ ನಮ್ಗೆ ಏನ್ ಕೊಟ್ಟಿದೆ ಅದೆಲ್ಲದೂ ಕೂಡ ದೇವರ ಒಂದು ಕೃಪೆಯಿಂದ ಆಗಿರೋದನ್ನ ನೀವು ನಂಬಬೇಕು. ನಿಮ್ಮ ಮನೆಯಲ್ಲಿ ಯಾವ ದೇವರನ್ನ ನೀವು ಪೂಜೆ ಮಾಡ್ತೀರಿ ಅದನ್ನ ನಂಬಿ ಒಳ್ಳೆ ಕೆಲಸಗಳನ್ನು ಶುರು ಮಾಡಿದ್ರೆ, ಪ್ರೇಯರ್ ಅನ್ನ ಮಾಡಿ ಒಳ್ಳೆ ಕೆಲಸಗಳನ್ನು ಶುರು ಮಾಡಿದ್ರೆ ಅದು ಕೂಡ ನಿಮ್ಮ ಸಕ್ಸಸ್ಗೆ ಹೆಲ್ಪ್ ಆಗುತ್ತೆ, ಓಕೆನಾ. ನೆಕ್ಸ್ಟ್, ಗೋ ಫಾರ್ ಹೆಚ್. ಹೆಚ್ ಫಾರ್ ಹಂಬಲ್ನೆಸ್ ಅಂಡ್ ಹ್ಯಾಂಡ್ ರೈಟಿಂಗ್ ಅಂಡ್ ಹಾನೆಸ್ಟ್ ಅಂಡ್ habit and don't be hesitation ಅಂತಾನು ಒಂದು ಬರ್ಕೊಳ್ಳಿ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ನಾನೇನಂದ್ರೆ, ಈಗ ಹಂಬಲ್ನೆಸ್ ಅಂತ ಹೇಳಿದೆ, ವಿನಯಶೀಲತೆ ತುಂಬಾ ಮುಖ್ಯ. ನೀನು ಹಂಬಲ್ ಆಗಿದ್ರೆ ಪ್ರತಿಯೊಬ್ರು ನಿನ್ನ ಪ್ರೀತಿ ಮಾಡ್ತಾರೆ. ಹತ್ರ ಬಾರಪ್ಪ, ಇವ್ನು ಬಹಳ ಒಳ್ಳೆ ಹುಡುಗ ಕಣ ಅಂತ ನಿನ್ನ ಇದು ಮಾಡ್ತಾರೆ. ಅದ್ ಬಿಟ್ಟು ನೀನು ಒಳ್ಳೆ ದೊಡ್ಡ ಇದ್ರಲ್ಲಿ ಏನೋ ಒಂದು ಗರ್ವದಿಂದ, ಅಹಂಕಾರದಿಂದ ನಿಂದೇನು ಹೋಗು ಅಂತ ಈ ತರ ಎಲ್ಲ ಮಾಡೋದ್ರಿಂದ ನಿನ್ನನ್ನು ಯಾರು ಇಷ್ಟಪಡಲ್ಲ, ಓಕೆನಾ. ಇದಾದ್ಮೇಲೆ ಹ್ಯಾಂಡ್ ರೈಟಿಂಗ್ ಅಂತ ಕರಿತೀವಿ. ನೋಡಿ, ಹ್ಯಾಂಡ್ ರೈಟಿಂಗ್ ಅನ್ನೋದು ಸ್ಟೂಡೆಂಟ್ ಆದವನಿಗೆ ಬಹಳ ಮುಖ್ಯ. ಹ್ಯಾಂಡ್ ರೈಟಿಂಗ್ ಅನ್ನೋದು ಹ್ಯಾಂಡ್ ರೈಟಿಂಗ್ ಅಲ್ಲ. ಹ್ಯಾಂಡ್ ರೈಟಿಂಗ್ ಅಂತ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು 250 ಪುಟಗಳ ಪುಸ್ತಕನೇ ಇದೆ. ಅದು ಏನಂದ್ರೆ, ಹ್ಯಾಂಡ್ ರೈಟಿಂಗ್ ಇಸ್ ನಾಟ್ ಹ್ಯಾಂಡ್ ರೈಟಿಂಗ್, ಹ್ಯಾಂಡ್ ರೈಟಿಂಗ್ ಯುವರ್ ಮೈಂಡ್ ರೈಟಿಂಗ್. ಹ್ಯಾಂಡ್ ರೈಟಿಂಗ್ ಅಂದ್ರೆ ಅದು ನಿನ್ನ ಮೈಂಡ್ ರೈಟಿಂಗ್ ಅಂತ ಅರ್ಥ. ಹ್ಯಾಂಡ್ ರೈಟಿಂಗ್ ಅನ್ನ ಬರೆಯುವಾಗ ಯಾವಾಗ್ಲೂ 3 ರೂಲ್ಸ್ ಗಳನ್ನ ನೀವು ಫಾಲೋ ಮಾಡಬೇಕು. ನೀನ್ ಸಕ್ಸಸ್ಫುಲ್ ಸ್ಟೂಡೆಂಟ್ ಆಗ್ಬೇಕು, ಸಕ್ಸಸ್ಫುಲ್ ಪರ್ಸನ್ ಆಗ್ಬೇಕಂದ್ರೆ ನಿನ್ನ ಹ್ಯಾಂಡ್ ರೈಟಿಂಗ್ ಶುದ್ಧವಾಗಿರ್ಬೇಕು. ಹೇಗೆ ಒಂದು ನಿನಗೆ ಹೇಳ್ಕೊಡ್ತೀನಿ ನೋಡು. ಹ್ಯಾಂಡ್ ರೈಟಿಂಗ್ ಅಲ್ಲಿ 3 ರೂಲ್ ಇದೆ. ಇವತ್ತಿಂದ ನೀನ್ ಆ ರೂಲ್ಸ್ ಅನ್ನ ಫಾಲೋ ಮಾಡ್ಬಿಟ್ರೆ ನಿನ್ ಬರವಣಿಗೆನ ನೋಡಿ ನಿಮ್ ಮಾಸ್ಟರ್ಗಳು ಫುಲ್ ಫಿದಾ ಆಗ್ಬಿಡ್ತಾರೆ. ಏನು ನಮ್ ಸ್ಟೂಡೆಂಟು ಹಿಂಗೆ ಹ್ಯಾಂಡ್ ರೈಟಿಂಗ್ ಬರ್ದ್ಬಿಡು ಅನ್ನಲ್ಲಿ ಹಾಕಲ್ಲ ಬರಲ್ಲಿ ಬರ ಹೆಂಗೆ ಇದೆಲ್ಲ ಹೆಂಗೆ ಸಾಧ್ಯ ಆಯ್ತು ಅಂತ ಎಷ್ಟು ಇಂಟ್ರೆಸ್ಟ್ ಆಗ್ತಾರೆ ಗೊತ್ತಾ ಅವರು. ನೋಡಿ, ನಾನು ತೋರಿಸ್ತೀನಿ. ಹ್ಯಾಂಡ್ ರೈಟಿಂಗ್ ಅನ್ನ ಬರೆಯುವಾಗ ಯಾವಾಗ್ಲೂ
ನಾನು ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ, 1 ಸೆಕೆಂಡ್. ಇಲ್ಲಿ ನಾನು ಬರ್ದಿದ್ದೀನಿ ನೋಡಿ, ಒಂದ್ ಅಕ್ಷರ ಬರ್ದಿದ್ದೀನಿ, ಇಂಗ್ಲಿಷ್ ಅಂತ ಬರ್ದಿದ್ದೀನಲ್ವಾ? ಏನು ಸ್ಪೆಲ್ಲಿಂಗ್ ಇಂಗ್ಲಿಷು? ENGLISH. ಇಂಗ್ಲಿಷ್ ಅಂತ ಬರ್ದಿದ್ದೀನಲ್ಲ, ಇದು 3 ರೂಲ್ ಇದೆ. ಏನಪ್ಪಾ 3 ರೂಲ್ ಅಂದ್ರೆ, ಯಾವಾಗ್ಲೂ ಏನಪ್ಪಾ ಅಂದ್ರೆ, ಹ್ಯಾಂಡ್ ರೈಟಿಂಗು ಸ್ಟ್ರೈಟ್ ಆಗಿರ್ಬೇಕು, ನೆಟ್ಟಿಗಿರ್ಬೇಕು. ಇದು ಸ್ಟ್ರೈಟ್ ಆಗಿ ನಿಂತಿರ್ಬೇಕು, ಅಕ್ಷರಗಳು ಸ್ಟ್ರೈಟ್ ಆಗಿ ನಿಂತ್ಕೊಂಡಿರ್ಬೇಕು. ಇದು ರೂಲ್ ನಂಬರ್ 1. ರೂಲ್ ನಂಬರ್ 2 ಏನಪ್ಪಾ ಅಂದ್ರೆ, ಇವು ಎಡಗಡಿಗಾಗ್ಲಿ ಅಥವಾ ಬಲಗಡಿಗಾಗ್ಲಿ ಬೀಳ್ಬಾರ್ದು ಅಕ್ಷರ. ಗೊತ್ತಾಯ್ತಾ? ಈಗ ನೀವು ನೋಡ್ತೀರಾ, ನೀವು ಹ್ಯಾಂಡ್ ರೈಟಿಂಗ್ ಬರ್ಕೊಂತೀರಲ್ಲ, ನೀವೇನ್ ಮಾಡ್ತೀರಾ, ಎಡಗಡಿಗೆ ಅಥವಾ ಬಲಗಡಿಗೆ ಹ್ಯಾಂಡ್ ರೈಟಿಂಗ್ ನ ಬೀಳಿಸ್ಬಿಡ್ತೀರಾ. ಎಲ್ಲಿ ತೋರಿಸಿ, ನೀವು ಹೆಂಗ್ ಬರ್ಕೊಂಡಿದ್ದೀರಿ ಎಲ್ಲ, ಯು ಶೋ ಮಿ. ಯಾರೋ ಬಿದ್ದಿದ ನೋಡೋಣ, ನೀವು ಬರ್ಕೊಂಡಿದ್ದೀರಲ್ಲ ತೋರಿಸಿ. ಧೃತಿ, ಓಕೆ. ಇವ್ರದ್ದು ಸ್ಟ್ರೇಟ್ ಇದೆ, ವೆರಿ ಗುಡ್, ರೈಟ್. ಇವ್ರದ್ದು ಸ್ಟ್ರೇಟ್ ಇದೆ, ನೈಸ್. ಹರ್ಷಿತಾ ಸ್ಟ್ರೇಟ್ ಇದೆ. ಸ್ವಲ್ಪ ಬಲಗಡಿಗೆ ಒಂಚೂರು ಇದಾಗಿದೆ ಅನ್ಸುತ್ತೆ. ಓಕೆ, ಪರವಾಗಿಲ್ಲ, ಇರಲಿ. ಇವ್ರದ್ದು ಓಕೆ. ಕೇಶವ್, ಫೈನ್, ವೆರಿ ಗುಡ್, ನೈಸ್. ಇದೇನಂದ್ರೆ, ಹ್ಯಾಂಡ್ ರೈಟಿಂಗು ಯಾವಾಗಲೂ, ಈಗ ನಾವು ಎಷ್ಟು ಚೆನ್ನಾಗಿರ್ತೀವಿ ಅಂತೇಳಿ ನಮ್ಮ ಮಾಸ್ಟ್ರು ಈಗ ನೋಡ್ತಾರೆ. ಇವನ್ SLC ಎಕ್ಸಾಮು, PUC ಎಕ್ಸಾಮ್ ಅಲ್ಲಿ ವ್ಯಾಲ್ಯೂಯೇಷನ್ ಮಾಡೋರು ನಮ್ಮನ್ನ ನೋಡಿರಲ್ಲ. ಅವರು ನಮ್ಮ ಹ್ಯಾಂಡ್ ರೈಟಿಂಗ್ ನೋಡೇ ನಮಗೆ ಮಾರ್ಕ್ಸ್ ಕೊಡೋದು. ಅದಕ್ಕೇನಪ್ಪಾ ಅಂದ್ರೆ, ಸ್ಟೂಡೆಂಟ್ ಆದ ಲಕ್ಷಣ ಏನಪ್ಪಾ ಅಂದ್ರೆ, ಹ್ಯಾಂಡ್ ರೈಟಿಂಗ್ ಅನ್ನ ನೀನು ಯಾವಾಗ್ಲೂ ನೀಟಾಗಿ ಬರಿಬೇಕು. ಹ್ಯಾಂಡ್ ರೈಟಿಂಗ್ ರೂಲ್ ಏನಂದ್ರೆ, ಹ್ಯಾಂಡ್ ರೈಟಿಂಗು ಫಸ್ಟ್ ಏನಪ್ಪಾ, ಸ್ಟ್ರೇಟ್ ಆಗಿರ್ಬೇಕು, ಮೇಲೆ ನಿಂತಿರ್ಬೇಕು. ಎರಡನೇದು, ಎಡಗಡಿಗೆ ಅಥವಾ ಬಲಗಡಿಗೆ ಹ್ಯಾಂಡ್ ರೈಟಿಂಗ್ ಬೀಳಬಾರ್ದು, ಬಿದ್ದಿರಬಾರ್ದು. ಮೂರನೇದು ಏನಂದ್ರೆ, ಈ ನೋಡಿ ಇಂಗ್ಲಿಷ್ ಅಂತ ನಾನು ಏನ್ ಬರ್ದಿದ್ದೀನಲ್ಲ, ಈ ಅಕ್ಷರಗಳು, ಕೆಳಗಿನ ಅಕ್ಷರಗಳು, ಈ ಜಿ ನೋಡಿ, ಜಿ ಕೆಳಗೆ ಬಂದಿದೆ. ಎಲ್ ನೋಡಿ, ಎಲ್ ಮೇಲೆ ಹೋಗಿದೆ. ಐ ಅಷ್ಟಕ್ಕೆ ಇದೆ, ಎಸ್ ಇಷ್ಟೇ ಇದೆ, ಹೆಚ್ಚು ಮೇಲೆ ಹೋಗಿದೆ. ಸೊ ಕೆಳಗಿನ ಅಕ್ಷರ ಕೆಳಗೆ, ಮೇಲಿನ ಅಕ್ಷರ ಮೇಲಿರ್ಬೇಕು. ಯಾವಾಗ್ಲೂ ಒಂದೇ ಲೈನಿಗೆ ಬರೆಯಂಗಿರಬಾರ್ದು. ಸೊ ದ ಬ್ಯೂಟಿ ಆಫ್ ಹ್ಯಾಂಡ್ ರೈಟಿಂಗ್ ಏನಂದ್ರೆ, ಈ ರೀತಿಯಾಗಿ ನೀವು ಹ್ಯಾಂಡ್ ರೈಟಿಂಗ್ ಅನ್ನ ಬರೆಯುವಾಗ ಈ 3 ರೂಲ್ಗಳನ್ನ ಫಾಲೋ ಮಾಡಬೇಕು. ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಸಕ್ಸಸ್ ಸಿನಾಪ್ಸಿಸ್, ನಿಮ್ಮ ಯಶಸ್ಸಿಗೆ, ನಿಮ್ಮ ಬರವಣಿಗೆಯು ಕೂಡ, ಈ ಬರವಣಿಗೆ ಚಟುವಟಿಕೆಯು ಕೂಡ ನಿಮ್ಮ ಸಕ್ಸಸ್ಗೆ ಆಡ್ ಅಪ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ ಇದು. ಈ ಹ್ಯಾಂಡ್ ರೈಟಿಂಗ್ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟು. ನಾನು ಇಷ್ಟು ಹೇಳ್ಕೊಡಕ್ಕೆ ನಾನು 3 ತಾಸು ಓದ್ಕೊಂಡ್ಬಂದಿದ್ದೀನಿ. ಹ್ಯಾಂಡ್ ರೈಟಿಂಗ್ ಹೆಂಗ್ ಬರೀಬೇಕು ಅಂತ ನೀವು ತೋರ್ಸಕ್ಕೆ 3 ತಾಸು ನಾನು ಪುಸ್ತಕ ಓದಿದ್ದೀನಿ, ಈ ರೀತಿ ಈ ಸ್ಕಿಲ್ ಅನ್ನ ನಿಮ್ಗೆ ಹೇಳ್ಕೊಡಕ್ಕೆ. ಓಕೆನಾ? ಸೊ ನೀವೇನಂದ್ರೆ, ಈ ಟೆಕ್ನಿಕ್ಸ್ ಗಳನ್ನ ಫಾಲೋ ಮಾಡಿದ್ರೆ ನೀವು ಸಕ್ಸಸ್ ಆಗ್ತೀರಾ. ರೈಟ್? H ಫಾರ್ ಏನ್ ಬರೆದ್ರಿ ಈಗ? H ಫಾರ್ humble, Humbleness, habit, hesitation, handwriting. ಹೆಸಿಟೇಷನ್ ನಲ್ಲಿ ಬ್ರಾಕೆಟ್ ಅಲ್ಲಿ ಡೋಂಟ್ ಅಂತ ಬರ್ಕೋ, ಡೋಂಟ್ ಹೆಸಿಟೇಟ್ ಅಂತ. ಸರ್, ಆನೆಸ್ಟ್ ಅಂಡ್ ಹ್ಯಾಬಿಟ್. ಹಾನೆಸ್ಟ್ ನೋಡಪ್ಪ, ಮೋಸ್ಟ್ ಇಂಪಾರ್ಟೆಂಟ್ ಅದು. ಹಾನೆಸ್ಟ್ ಅಂಡರ್ಲೈನ್ ಮಾಡ್ಕೊಂಡ್ಬಿಡ್ರಿ. ಯಾವಾಗಲೂ ಬಹಳ ಆನೆಸ್ಟ್ ಆಗಿರ್ಬೇಕು. ಸುಳ್ಳು ಹೇಳೋದ್ರಿಂದ ನಮ್ಮ ಆತ್ಮ ವಂಚನೆ ನಾವೇ ಮಾಡ್ಕೊಂಡಾಗ ಆಗುತ್ತೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲೇಬಾರ್ದು. ನೀವು ಒಮ್ಮೆ ಹೇಳ್ತೀರಾ, ಸಾರ್ ನಾವು ಸ್ವಲ್ಪ ತರಲೆ ಮಾಡ್ತಾ ಇರ್ತೀವಿ ಸರ್, ನಮ್ಮ ಮನೆಯಲ್ಲಿ ನಿಜ ಹೇಳ್ಬಿಟ್ರೆ ಹೊಡೆದು ಬಿಡ್ತಾರೆ ಸರ್, ಅದಕ್ಕೆ ನಾವು ಸುಳ್ಳು ಹೇಳ್ತೀವಿ ಸರ್ ಅಂತಾರೆ ಕೆಲವರು ಸ್ಟೂಡೆಂಟ್ಸು. ಕೆಲವು ತರಲೆಗಳು ಮಾಡಿರ್ತಾರೆ. ಆವಾಗ ಏನಂದ್ರೆ, ತರಲೆ ಮಾಡಿದ್ರೂ ಪರವಾಗಿಲ್ಲ, ನೀವು ನಿಜವನ್ನೇ ಹೇಳುವ ಸ್ವಭಾವವನ್ನ ಬೆಳೆಸ್ಕೋಬೇಕು, ಹಾನೆಸ್ಟ್ ಆಗಿರ್ಬೇಕು. ಮಹಾತ್ಮ ಗಾಂಧೀಜಿಯವರ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತ ಒಂದು ಪುಸ್ತಕ ಇದೆ. ನೀವು ಸಾಧ್ಯವಾದ್ರೆ ಆ ಪುಸ್ತಕವನ್ನು ಓದಿದ್ರೆ, ಮಹಾತ್ಮ ಗಾಂಧೀಜಿ ಅಷ್ಟು ದೊಡ್ಡ ವ್ಯಕ್ತಿಗಳು ಹೆಂಗಾದ್ರು ಅಂದ್ರೆ, ಅವರು ಸತ್ಯವನ್ನ ಹೇಳುವುದರಿಂದ
ಅವರು ನಮ್ಮ ದೇಶಕ್ಕೆ ಮಹಾತ್ಮ ಅಂತ ಅನಿಸ್ಕೊಂಡ್ರು. ಅವರ ಪುಸ್ತಕವನ್ನ ಓದಿ ನೀವು. ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ ಅನ್ನೋ ಪುಸ್ತಕ ತುಂಬಾ ಚೆನ್ನಾಗಿದೆ. ಕನ್ನಡದಲ್ಲಿ ಸತ್ಯ ಶೋಧನೆಯ ಕತೆ ಅಂತ ಅವ್ರದ್ದು ಪುಸ್ತಕ ಇದೆ, ಮಹಾತ್ಮ ಗಾಂಧೀಜಿದು. ಹಾನೆಸ್ಟ್ ಅಂದ್ರೆ ಯಾವ ರೀತಿ ಅದು ವರ್ಕ್ ಆಗುತ್ತೆ ಅನ್ನೋದನ್ನ ಅವರು ಅದರಲ್ಲಿ ಹೇಳ್ತಾ ಹೋಗ್ತಾರೆ. ಓಕೆನಾ? ದೆನ್ ಹೆಸಿಟೇಟ್ ಅಂದ್ರೆ ನೋಡಿ, ನೀವು ಯಾರಾದ್ರೂ ಏನಾದ್ರೂ ಕೇಳಿದಾಗ ಅಥವಾ ಹೇಳಿದಾಗ ನಿಮ್ಮ ಮನಸ್ಸಿನ ಭಾವನೆಯನ್ನ ವ್ಯಕ್ತಪಡಿಸಕ್ಕೆ ನೀವು ಹೆಸಿಟೇಟ್ ಮಾಡ್ಕೋಬಾರ್ದು, ಹಿಂಜರಿಬಾರ್ದು, ಮುನ್ನುಗ್ಬೇಕು ಧೈರ್ಯವಾಗಿ. ಸಂಕೋಚ ಮಾಡ್ಕೋಬಾರ್ದು. ಅವ್ರೇನಂತಾರೋ, ಇವ್ರೇನಂತಾರೋ, ನಾನು ಏನಾದ್ರು ಕ್ವಶನ್ ಕೇಳಿದಾಗ ಆನ್ಸರ್ ಹೇಳಕ್ಕೆ ಕೈ ಎತ್ತಲ್ಲ ಕೆಲವರು, ಹೆಸಿಟೇಷನ್ ಮಾಡ್ಕೊಂತಾರೆ. ಯಾರೇನಂತಾರೋ, ನಾನು ಹೇಳೋ ಉತ್ತರ ಸರಿನೋ ತಪ್ಪೋ ಅನ್ನೋ ಹೆಸಿಟೇಷನ್ ಮಾಡ್ಕೋಬಾರ್ದು. ನೀವು ಸ್ಟೂಡೆಂಟ್ ಆದವರು ನೀವು ಧೈರ್ಯವಾಗಿ ಎಲ್ಲದನ್ನು ಹೇಳೋ ಸ್ವಭಾವವನ್ನ ಬೆಳೆಸ್ಕೋಬೇಕು. ಆವಾಗ ಏನಾಗುತ್ತೆ, ನಿಮ್ಮ ಸಕ್ಸಸ್ ಸಿನಾಪ್ಸಿಸ್ಗೆ ಈ ಹೆಸಿಟೇಷನ್ ಅನ್ನ ರಿಮೂವ್ ಮಾಡಿದ್ರೆ ನೀವು ಸಕ್ಸಸ್ಫುಲ್ ಪರ್ಸನ್ ಆಗಿ ಹೊರಹೊಮ್ಮಲಿಕ್ಕೆ ಇದು ಸಹಾಯ ಆಗುತ್ತೆ. ಓಕೆನಾ? ಸೊ ದೆನ್ ನೆಕ್ಸ್ಟ್ ಮೂವ್ ಟು ದ ಐ. ABCDEFGH ಆಯ್ತಲ್ಲ, ಐ ಹೋಗೋಣ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಐ ಫಾರ್ ಇಂಟಿಗ್ರಿಟಿ. ಸರ್ ಏನ್ ಸರ್ ಇದು ಇಂಟಿಗ್ರಿಟಿ ಅಂದ್ರೆ? ನೀನು ಯಾವಾಗ್ಲೂ ಇಂಟ್ರೆಸ್ಟ್. ವೆರಿ ಗುಡ್. ಐ ಫಾರ್ ಇಂಟಿಗ್ರಿಟಿ, ಐ ಫಾರ್ ಇಂಟ್ರೆಸ್ಟ್. ಆಮೇಲೆ ಸರ್ ಇನ್ಫಾರ್ಮೇಟಿವ್. ವೆರಿ ಗುಡ್. ಆಮೇಲೆ ಇಂಟೆಲಿಜೆನ್ಸ್. ಆಮೇಲೆ ಓಕೆ. ಈಗ ನೋಡಿ, ಇಂಟಿಗ್ರಿಟಿ ಅಂದ್ರೆ ಏನು, ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಇಂಟಿಗ್ರಿಟಿ ಅಂದ್ರೆ ನೀನು ಕಷ್ಟ ಬಂದಾಗ ಕುಗ್ಗಬಾರದು, ಸುಖ ಬಂದಾಗ ಹಿಗ್ಗಬಾರದು. ಯಾರು ಏನಾರು ಅಂದ್ರೆ ಅಯ್ಯೋ ಬೇಜಾರು ಮಾಡ್ಕೊಂಡು ಹೋಗಿ ಮೂಲೆಯಲ್ಲಿ ಕುತ್ಕೊಂಡು ಅಳೋದು. ಆಮೇಲೆ ಇನ್ನೊಬ್ರು ಯಾರು ಏನಾರು ಅಪ್ರಿಷಿಯೇಟ್ ಮಾಡ್ಬಿಟ್ರೆ ಫುಲ್ ಹೀರೇಕಾಯಿ ಆಗ್ಬಿಡೋದು ಮಾಡಬಾರ್ದು. ನೀನೇನಂದ್ರೆ ಸಮಸ್ಥಿತಿಯನ್ನ ನೀನು ಮೇಂಟೈನ್ ಮಾಡಬೇಕು. ಸೊ ಯು ಮೇಂಟೈನ್ ಯುವರ್ ಪರ್ಸನಾಲಿಟಿ ಇಂಟಿಗ್ರೇಟೆಡ್ಲಿ. ನಿಮ್ಮ ಒಂದು ವ್ಯಕ್ತಿತ್ವವನ್ನ ನೀವು ಮೇಂಟೈನ್ ಮಾಡಬೇಕು. ಓಕೆನಾ? ಧೃತಿಗೆಡಬಾರದು. ಇನ್ನೊಂದೇನಪ್ಪ, ನೆಕ್ಸ್ಟ್ ಪಾಯಿಂಟ್ ಇಂಟ್ರೆಸ್ಟ್ ಅಂತ ಹೇಳಿದ್ವಿ. ಇಂಟ್ರೆಸ್ಟ್ ಅಲ್ಲಿ ನೋಡಿ, 2 ತರ ಇಂಟ್ರೆಸ್ಟ್ ಇದೆ. ಒಂದು ಎಕ್ಸ್ಟರ್ನಲ್ ಇಂಟ್ರೆಸ್ಟ್, ಇನ್ನೊಂದು ಇಂಟರ್ನಲ್ ಇಂಟ್ರೆಸ್ಟ್. ಏನಪ್ಪಾ ಎಕ್ಸ್ಟರ್ನಲ್ ಇಂಟ್ರೆಸ್ಟ್ ಅಂತ ಅಂದ್ರೆ, ಉದಾಹರಣೆ, ಪ್ರತಿಯೊಂದರಲ್ಲೂ ನಿನಗೆ ಸ್ವಯಂ ಇಂಟ್ರೆಸ್ಟ್ ಇರಬೇಕು. ಈಗ ಕೋಳಿ ಮೊಟ್ಟೆ ತಾನಾಗೆ ಮೊಟ್ಟೆ ಹೊಡ್ಕೊಂಡು ಹೊರಗಡೆ ಬಂದ್ರೆ ಏನಾಗುತ್ತೆ? ಮೊಟ್ಟೆ ಗೊತ್ತಾ ನಿಮ್ಗೆಲ್ಲ? ಮೊಟ್ಟೆ ತಾನಾಗೆ ಓಡ್ಕೊಂಡು ಬಂದ್ರೆ ಹೊರಗಡೆ ಬಂದ್ರೆ ಏನಾಗುತ್ತೆ? ಮೊಟ್ಟೆ ಮರಿ ಆಗುತ್ತೆ. ನಾವಾಗ ಹೊಡೆದ್ರೆ ಏನಾಗುತ್ತೆ? ಆಮ್ಲೆಟ್ ಆಗುತ್ತೆ. ಏನಾಗುತ್ತೆ? ಆಮ್ಲೆಟ್ ಆಗುತ್ತೆ. ಆಮ್ಲೆಟ್ ಆಗುತ್ತೆ. ಅಂದ್ರೆ ಮೊಟ್ಟೆ ನಾವಾಗಿ ಹೊಡೆದ್ರೆ ಸತ್ತೋಗುತ್ತೆ ಹೊರಗಡೆಯಿಂದ ಅಲ್ವಾ? ಅದಾಗೆ ಅದು ಒಳಗಡೆಯಿಂದ ಹೊಡ್ಕೊಂಡ್ ಬಂದ್ರೆ ಜೀವ ಬರುತ್ತೆ ಅಲ್ವಾ? ಸೊ ನಿಮ್ ಮಮ್ಮಿ ಓದೋ ಅಂತ ಹೇಳ್ತಾರೆ, ನಿಮ್ ಡ್ಯಾಡಿ ಓದೋ ಅಂತ ಹೇಳ್ತಾರೆ. ಅವ್ರು ಯಾಕಪ್ಪ ನಿಮ್ಗೆ ಹೇಳ್ಬೇಕು? ಇವತ್ತಿಂದ ಅವ್ರು ನಿಮ್ಗೆ ಯಾರು ಹೇಳ್ಬಾರ್ದು, ಹೇಳ್ಕೂಡ್ದು. ಮೊಟ್ಟೆ ಎಲ್ಲಿಂದ ಹೊಡ್ಕೊಂಡ್ ಬರ್ಬೇಕು? ಎಲ್ಲಿಂದ ಹೊಡ್ಕೊಂಡ್ ಬರ್ಬೇಕು? ಇವತ್ತು ನೀವು ನಿಮ್ಮ ಮಮ್ಮಿ ಡ್ಯಾಡಿಗೆ ನೀವು ಹೇಳಬೇಕು ಸ್ಟ್ರಿಕ್ಟ್ ಆಗಿ, ಏನಂತ, ಇವತ್ತು ನಾನು ಕೋಳಿ ಮೊಟ್ಟೆ ಹಾಕ್ತೀನಿ, ನೀವು ನನ್ನ ಹೊಡಿಬೇಡ್ರಿ. ನನ್ನ ಹೊಡೆದ್ರೆ ನಾನು ಆಮ್ಲೆಟ್ ಹಾಕ್ಬಿಡ್ತೀನಿ, ನಾನೇ ಮರಿಯಾಗಿ ಬರ್ತೀನಿ. ಮಮ್ಮಿ ಪಾಪ ನೋಡ್ತಾ ಇರಿ. ಇವತ್ತು ನಾನು ಈ ಸೆಷನ್ ಮುಗಿದ್ಮೇಲೆ ನೀವು ನನಗೆ ಓದು ಬರಿ ಅಂತ ಹೇಳಂಗಿಲ್ಲ. ನೀವೇನ್ ಮಾಡ್ಬೇಕು, ನೀವೇ ಸ್ವಂತ ಟೈಮ್ ಟೇಬಲ್ ಹಾಕೊಂಡ್ಬಿಡ್ರಿ ಇವತ್ತು. ಓಕೆನಾ? ಬರುತ್ತೆ ಮುಂದೆ ನಲ್ಲಿ ಟೈಮ್ ಟೇಬಲ್ ಅಂತ ಬರುತ್ತೆ.
ಅಲ್ಲಿ ಏನಂದ್ರೆ ನೀವೇ ಟೈಮ್ ಟೇಬಲ್ ಹಾಕೊಂಡ್ಬಿಡ್ರಿ, ಇಂಥ ಟೈಮ್ಗೆ ನಾನು ಓದ್ತೀನಿ, ಇಂಥ ಟೈಮ್ಗೆ ಬರಿತೀನಿ, ಇಂಥ ಟೈಮ್ಗೆ ಆಟ ಆಡಕ್ ಹೋಗ್ತೀನಿ, ಇಂಥ ಟೈಮ್ಗೆ ಮೊಬೈಲ್ ನೋಡ್ತೀನಿ, ಇಂಥ ಟೈಮ್ಗೆ ಟಿವಿ ನೋಡ್ತೀನಿ ಅಂತ ಒಂದು ಟೈಮ್ ಟೇಬಲ್ ಹಾಕೊಂಡು ನೀವು ಅಪ್ಪ ಅಮ್ಮಗೆ ಕೊಟ್ಬಿಡ್ರಿ. ಇವತ್ತಿಂದ ಮೊಟ್ಟೆ ಒಳಗಡೆಯಿಂದ ಬರುತ್ತೆ. ಓಕೆನಾ? ಅದಕ್ಕೆ ನೀವೇನ್ ಮಾಡ್ಬೇಕು ಇವತ್ತಿಂದ? ಇಂಟ್ರೆಸ್ಟ್, ಇಂಟರ್ನಲ್ ಇಂಟ್ರೆಸ್ಟ್, ಎಕ್ಸ್ಟರ್ನಲ್ ಇಂಟ್ರೆಸ್ಟ್ ಅಂತ ಕರಿತೀವಿ ನಾವು. ಉದಾಹರಣೆ ಹೇಳ್ಬೇಕಂದ್ರೆ ನಿಮಗೆ ಮಹಾಭಾರತ ಕತೆ ಗೊತ್ತಾ? ಮಹಾಭಾರತದಲ್ಲಿ ಅಭಿಮನ್ಯು ಇರ್ತಾನೆ. ಅಭಿಮನ್ಯು ಅವನು ತಾಯಿಯ ಗರ್ಭದಲ್ಲಿದ್ದಾಗ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆಯನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇರ್ತಾನೆ. ಅವನು ಗರ್ಭದಲ್ಲಿದ್ದಾಗೇನೆ ಅವನು ಹಿಂದೆ ಅವರ ಅಮ್ಮ ರಥದಲ್ಲಿ ಕುಳಿತುಕೊಂಡು ನಿದ್ದೆ ಮಾಡ್ತಾ ಇರ್ತಾಳೆ. ಅವನು ಶ್ರೀಕೃಷ್ಣ ಪರಮಾತ್ಮ ಕತೆ ಹೇಳುವಾಗ ಅವನು ಹೂಗುಡ್ತಾ ಇರ್ತಾನೆ ಒಳಗಡೆಯಿಂದ. ಯಾರವ್ರ ಕತೆ ಹೇಳುವಾಗ ನಾವು ಹೂ ಅಂತೀವಲ್ಲ, ಹೂ ಅಂತೀವಿ ತಾನೆ? ಶ್ರೀಕೃಷ್ಣ ಪರಮಾತ್ಮ ಕತೆ ಅವ್ರಮ್ಮ ಹೂಗುಡ್ತಾ ಇರ್ತಾಳೆ, ಅವ್ರಮ್ಮ ನಿದ್ದೆ ಹೋಗ್ಬಿಡ್ತಾಳೆ. ಅವ್ರಮ್ಮ ನಿದ್ದೆ ಹೋಗ್ತಿದ್ದಾಗೆ ಇವನು ಒಳಗಡೆಯಿಂದ ಏನಾಯ್ತು? ಅಭಿಮನ್ಯು ಹೊಟ್ಟೆ ಒಳಗಡೆ ಇದ್ದಾಗನೇ ಹೂಗುಡ್ತಾ ಇರ್ತಾನೆ. ಸೊ ದಟ್ ಈಸ್ ಇಂಟರ್ನಲ್ ಇಂಟ್ರೆಸ್ಟ್. ಅವನಿಗೆ ಕಲಿಬೇಕನ್ನೋ ಆಸಕ್ತಿ ಗರ್ಭದಲ್ಲಿನೇ ಇದೆ. ಅವನ ತಾಯಿ ಹೊಟ್ಟೆಯಲ್ಲಿದ್ದಾಗನೇ ಕಲಿಬೇಕು ಅನ್ನೋ ಆಸಕ್ತಿ ಇತ್ತು ಅಲ್ವಾ? ಸರಿ ತಾನೆ? ನಾವೆಲ್ಲ ಕಲಿಬೇಕು ಅನ್ನೋ ಆಸಕ್ತಿ ನಮ್ಗೆ ಯಾವಾಗ ಬಂದಿದೆ? ನಮಗ್ ಕಲಿಬೇಕು ಅನ್ನೋ ಆಸಕ್ತಿ ಬಂದೇ ಇಲ್ಲ ಕೆಲವರಿಗೆ. ಅಪ್ಪ ಹೇಳ್ತಾರೆ, ಅಮ್ಮ ಹೇಳ್ತಾರೆ, ಸ್ಕೂಲಲ್ಲಿ ಮಾಸ್ಟರ್ ಹೇಳ್ತಾರೆ ಅಂತ ಕಲಿತೀವಿ. ಆದ್ರೆ ಸ್ವಯಂ ಇಂಟ್ರೆಸ್ಟ್, ಇಂಟರ್ನಲ್ ಇಂಟ್ರೆಸ್ಟ್ ನಮಗೆ ಬಂದೇ ಇಲ್ಲ. ಆದ್ರೆ ಇವತ್ತಿಂದ ನಮ್ಗೆ ಇಂಟರ್ನಲ್ ಇಂಟ್ರೆಸ್ಟ್ ಬರಬೇಕು. ಅದೇನಿದೆ, ಇದೇನಿದೆ, ಅದು ಯಾಕಿದೆ, ಇದು ಯಾಕಿದೆ, ಅದು ನಾನು ಹೆಂಗ್ ಕಲಿಬೇಕು ಅಂತ. ನಾನು ಡಬ್ಲ್ಯೂ ನಲ್ಲಿ ಬರುತ್ತೆ, ಡಬ್ಲ್ಯೂ ನಲ್ಲಿ WH 7W and H ಅಂತ ಬರುತ್ತೆ. ಡಬ್ಲ್ಯೂ ಅಬ್ರಿವೇಷನ್ ಅಲ್ಲಿ ಬರುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅವಾಗ ಹೆಂಗೆ ಕಲಿಯೋದು ಅಂತ. ಓಕೆನಾ? ಸೊ ನಿಮ್ಗೆ ಯಾವಾಗ್ಲೂ ಇಂಟರ್ನಲ್ ಇಂಟ್ರೆಸ್ಟ್ ಇರಬೇಕು. ಅದೇ ಇದನ್ನ ಚಕ್ರವ್ಯೂಹವನ್ನ ಭೇದಿಸೋದು ಹೇಗೆ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಅಭಿಮನ್ಯುವನ್ನ ಕುಂದ್ರಿಸ್ಕೊಂಡು ಏನಾರು ಎಕ್ಸ್ಪ್ಲೇನ್ ಮಾಡಿದ್ನಾ? ಇಲ್ಲ. ಅಲ್ಲಿ ಯಾರೋ ಹೇಳ್ತಾ ಇದ್ರು, ಅವನು ಅವ್ರ ಅಮ್ಮಗೆ ಹೇಳ್ತಾ ಇದ್ದ, ಕಲ್ತ್ಕೊಂಡ್ಬಿಟ್ಟ. ಸೊ ಇಂಟರ್ನಲ್ ಇಂಟ್ರೆಸ್ಟ್ ಅನ್ನೋದು ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ, ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ನೀನು ಅಪ್ಪ ಸೈಕಲ್ ಕೊಡಿಸ್ತಾರೆ ಅಂತ ಓದೋದು, ಅಮ್ಮ ತಿಂಡಿ ಮಾಡ್ಕೊಡ್ತಾರೆ ಅಂತ ಓದೋದು, ಮೇಸ್ಟ್ ಚಾಕ್ಲೇಟ್ ಕೊಡಿಸ್ತಾರೆ ಅಂತ ಓದೋದು ಎಕ್ಸ್ಟರ್ನಲ್ ಇಂಟ್ರೆಸ್ಟ್. ನೀನು ಸ್ವಂತ ಏನಾದ್ರು ಕಲಿಬೇಕು ಕಣೋ ಅಂತ ಕಲಿಯೋದೈತಲ್ಲ, ಹುಚ್ಚು. ಕಲಿಯೋ ಹುಚ್ಚು ಹೆಂಗಿರ್ಬೇಕಪ್ಪ ಅಂದ್ರೆ ತಲೆಯಲ್ಲಿ ಹುಚ್ಚಿರ್ಬೇಕು, ಎದೆಯಲ್ಲಿ ಕಿಚ್ಚಿರ್ಬೇಕು. ಹೆಂಗಿರ್ಬೇಕು? ಹೆಂಗಿರ್ಬೇಕ್ರೋ? ತಲೆಯಲ್ಲಿ ಹುಚ್ಚಿರ್ಬೇಕು, ಎದೆಯಲ್ಲಿ ಕಿಚ್ಚಿರ್ಬೇಕು. ಏನಂತ? ನಾನು ಸಾಧನೆ ಮಾಡ್ತೀನಿ ಅಂತ. ನಾನು ಸಾಧನೆ ಮಾಡ್ತೀನಿ ಅಂತ ಏನಿರ್ಬೇಕು? ಕಿಚ್ಚಿರ್ಬೇಕು. ಕಿಚ್ಚೆಲ್ಲಿರ್ಬೇಕು? ಹುಚ್ಚೆಲ್ಲಿರ್ಬೇಕು? ಬರ್ಕೊಳ್ಳಿ ಬೇಕಾದ್ರೆ. ನಾನು ಸಾಧನೆ ಮಾಡ್ತೀನಿ ಅಂತ ತಲೆಯಲ್ಲಿ ಹುಚ್ಚಿರ್ಬೇಕು, ಎದೆಯಲ್ಲಿ ಕಿಚ್ಚಿರ್ಬೇಕು. ಇದು ಟ್ಯಾಗ್ ಲೈನ್ ಬರ್ಕೊಳ್ಳಿ ಬೇಕಾದ್ರೆ. ಇದನ್ನ ಬರೆದು ಅಂಟಿಸ್ಕೊಳ್ಳಿ ನೀವು ಮನೆಯಲ್ಲಿ. ಇವತ್ತಿಂದ ನಾನು ಹುಚ್ಚ ಕಿಚ್ಚ ಅಂತೇಳಿ. ಏನಂದ್ರೆ ನಾನು ಸಾಧನೆ ಮಾಡುವಾಗ ನಾನು ಇಷ್ಟು ಸಾಧನೆ ಮಾಡ್ತಾ ಇದ್ದೀನಿ. ಸೊ ಪೇರೆಂಟ್ಸ್ ನನಗೆ ನೀವು ಸಾಧನೆ ಮಾಡಕ್ಕೆ ಹೆಲ್ಪ್ ಮಾಡಬೇಕು ಅಂತ ನೀವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಬೇಕು. ಇವತ್ತಿಂದ ಬೆಳಗ್ಗೆ ಎದ್ದ ತಕ್ಷಣ ನೀವು ಯಾರು ಹೊರಗಡೆ ಅಲ್ಲಿ ಇಲ್ಲಿ ದೇವರು ಹೆಲ್ಪ್ ಮಾಡೋದೇ ಬಿಟ್ಟು ಅವ್ರ ತಂದೆ ಫಾದರ್ ಮದರ್ಗೆ ಸುಮ್ಮನೆ ಒಂದು ನಮಸ್ಕಾರ ಮಾಡೋದು, ಪಾದಕ್ಕೆ ಪಾದ ಮುಟ್ಟಿ ನಮಸ್ಕಾರ ಮಾಡೋದು. ನಮಸ್ಕಾರ ಮಾಡುವಾಗೆಲ್ಲ ಹೇಳ್ಬೇಕು, ನನ್ನ ತಲೆಯಲ್ಲಿ ಹುಚ್ಚಿದೆ, ಎದೆಯಲ್ಲಿ ಕಿಚ್ಚಿದೆ, ನಾನು ಸಾಧನೆ ಮಾಡ್ತೀನಿ. ಓಕೆ? ಅದನ್ನ ನೆನಪಿಸ್ಕೋಬೇಕು. ನೀವು ಮಮ್ಮಿ ಡ್ಯಾಡಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ನಮಸ್ಕಾರ ಮಾಡಬೇಕು. ನನಗೆ ನೀವು ಬದುಕನ್ನು ರೂಪಿಸುವಂತ ನಿಜವಾದ ದೇವರು ಅನ್ನೋ ಮನೋಭಾವನೆಯನ್ನ ನೀವು ತಂದೆ ಮತ್ತು ತಾಯಿಯ ಬಗ್ಗೆ ಇಟ್ಕೊಂಡು ಈ ಒಂದು ಸೆಲ್ಫ್ ಇಂಟ್ರೆಸ್ಟ್ ಅಂದ್ರೆ ಇಂಟರ್ನಲ್ ಇಂಟ್ರೆಸ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ನೀವು 100% ಸಕ್ಸಸ್ಫುಲ್ ಪೀಪಲ್ ಆಗ್ತೀರಾ. 100ಕ್ಕೆ 100 ನೀವು ವಿನ್ ಆಗ್ತೀರಾ ಅನ್ನುವಂಥದ್ದನ್ನ ಈ ಒಂದು ಇಂಟರ್ನಲ್ ಇಂಟ್ರೆಸ್ಟ್ ಇಂದ ನೀವು ತಗೋಬಹುದು. ದೆನ್ ಇನ್ಫಾರ್ಮೇಟಿವ್ ಅಂತಿದೆ, ಅದನ್ನ ಇನ್ನೊಂದು ಇದ್ರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ನೆಕ್ಸ್ಟ್ ಮುಂದೆ ಹೋಗೋಣ, ಇನ್ನೂ ತುಂಬಾ ಇವೆಂಟ್ಗಳಿದೆ. ನೆಕ್ಸ್ಟ್ ಯಾವ್ದಿದೆ? ABCD EFGHI ಆಯ್ತು.
ನೆಕ್ಸ್ಟ್ ಯಾವುದು? J. ಜೆ. ಜೆ. ಜೆ ಅಂದ್ರೆ ಜಾಯ್ಫುಲ್ ಲರ್ನಿಂಗ್. ಬರ್ಕೊಳ್ಳಿ, ಜಾಯ್ಫುಲ್ ಲರ್ನಿಂಗ್. ನೀವು ಸಕ್ಸಸ್ ಆಗ್ಲಿಕ್ಕೆ ಖುಷಿಯಿಂದ ಕಲಿಬೇಕು. ಏನ್ ಕಲ್ತ್ರು ಕೂಡ ಖುಷಿ ಹ್ಯಾಪಿಯಾಗಿ ಕಲಿಬೇಕು. ಅವ್ರು ಯಾರು ಏನಾರು ಹೇಳ್ಕೊಡ್ರು, ಅಯ್ಯೋ ನನಗಿದು ಬರಲ್ಲ, ಅಯ್ಯೋ ಅದ್ ಹಂಗಾಗುತ್ತೆ, ಅಯ್ಯೋ ಇದು ಹಿಂಗಾಗುತ್ತೆ ಅನ್ಕೊಂಡ್ ಕುಂತ್ರೆ ನಿನಗೆ ಅದು ಬರಲ್ಲ. ನೀನು ಖುಷಿಯಿಂದ, ಯು ಮಸ್ಟ್ ಲವ್ ದ ಸಬ್ಜೆಕ್ಟ್. ನೀನು ಸಬ್ಜೆಕ್ಟ್ ಅನ್ನ ಪ್ರೀತಿಸಬೇಕು, ಸಬ್ಜೆಕ್ಟ್ ಅನ್ನ ಇಷ್ಟಪಡಬೇಕು. ಕಷ್ಟಪಟ್ಟು ಕಲಿಬಾರ್ದು, ಕಷ್ಟಪಟ್ಟು ಯಾವ ಕೆಲಸನೂ ಮಾಡಬಾರ್ದು. ಓಕೆನಾ? ಖುಷಿಯಿಂದ ಮಾಡಬೇಕು, ಇಷ್ಟಪಟ್ಟು ಮಾಡಬೇಕು. ಓಕೆನಾ? ಕಷ್ಟಪಟ್ಟು ಮಾಡೋದಂದ್ರೇನು, ಇಷ್ಟಪಟ್ಟು ಮಾಡೋದಂದ್ರೇನು? ಉದಾಹರಣೆ ಕೊಡಿ ನೋಡೋಣ. ಕಷ್ಟಪಟ್ಟು ಮಾಡೋದು ಅಂದ್ರೆ ನಮಗೆ ಇಂಟ್ರೆಸ್ಟ್ ಇಲ್ದಲೇ ಮಾಡೋದು, ಇಷ್ಟಪಟ್ಟು ಮಾಡೋದು ಅಂದ್ರೆ ನಮ್ಗೆ ಇಂಟ್ರೆಸ್ಟ್ ಇತ್ತು ಮಾಡೋದು. ಈಕೆ ಇಷ್ಟಪಟ್ಟು ಮಾಡೋದು ಯಾವ್ದಾದ್ರು ಒಂದ್ ಕೆಲಸ ಇದ್ರೆ ಹೇಳಿ ನೋಡೋಣ ನೀವೆಲ್ಲ. ಋತ್ವಿಕ್? ಸರ್, ಆಟ ಆಡೋದು. ವೆರಿ ಗುಡ್, ಆಟ ಆಡೋದು. ಆಮೇಲೆ ಮತ್ತೆ ಏನ್ ಮಾಡೋದು? ಸರ್, ಡ್ಯಾನ್ಸ್. ಡ್ಯಾನ್ಸ್ ಮಾಡೋದು. ಆಮೇಲೆ ಪುಸ್ತಕ ಓದುವುದು. ಏನ ಪುಸ್ತಕ ಓದುವುದು. ಆಮೇಲೆ ಹೌದು. ಯಾರೋ ಊಟ ಮಾಡೋದು ಅಂತ ಹಾಕಿದಾರ ನೋಡ. ಶಬಾಷ್, ವೆರಿ ಗುಡ್, ನೈಸ್. ಆಮೇಲೆ ಇಷ್ಟಪಟ್ಟು ಮತ್ತೇನ್ ಮಾಡ್ತೀರಾ? ಸ್ವಿಮ್ಮಿಂಗ್ ಮಾಡ್ತೀರಾ? ಇವತ್ತಿಂದ ನೀವು ಇಷ್ಟಪಟ್ಟು ಇನ್ನೊಂದು ಮಾಡ್ಬೇಕು, ದಿನಕ್ಕೊಂದು ಒಳ್ಳೆಯ ಕೆಲಸ ಬರ್ಕೋಬೇಕು. ನೀವು ಬರ್ಕೊಂಡು ಏನ್ ಮಾಡ್ಬೇಕು? ದಿನಕ್ಕೊಂದು ಒಳ್ಳೆಯ ಕೆಲಸ. ಅಪ್ಪ ಅಮ್ಮ ಏನ್ ಹೇಳ್ತಾರಲ್ಲ ಅದೊಂದು ಒಳ್ಳೆ ಕೆಲಸ ಮಾಡ್ಬೇಕು. ಒಂದ್ ದಿವ್ಸಕ್ಕೆ ಒಂದ್ ಕೆಲಸ ಮಾಡ್ಬಿಟ್ಟು ಅದನ್ನ ಬರಿಬೇಕು. ನಾನು ಇವತ್ತು ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದೇನೆ. ಇಷ್ಟಪಟ್ಟು ಮಾಡೋದು. ಓಕೆನಾ? ಈ ಕಷ್ಟಪಟ್ಟು ಮಾಡೋದಂದ್ರೆ ಯಾವುದು ಹೇಳಿ ನೋಡೋಣ. ಇಷ್ಟಪಟ್ಟಿದ್ದಾಯ್ತು, ಬಲವಂತ ಮಾಡ್ತಿರಲ್ಲ, ಅದ್ಯಾವುದು? ಓದುವುದು. ನೋಡಪ್ಪ, ಯಾರ ಓದುವುದು ಅದಕ್ಕೆ ನಿಮ್ಗೆ ಓದಕ್ ಆಗ್ತಾ ಇಲ್ಲ. ಯಾರೋ ಬರ್ದಿರೋ ಕಷ್ಟ ಆಗ್ತಾ ಇದೆ ಓದ್ಲಿಕ್ಕೆ. ನಾನ್ ನಿಮಗೆ ಸುಲಭವಾಗಿ ಓದೋದು ಹೇಗಂತ ಹೇಳ್ಕೊಡ್ತೀನಿ. ಓಕೆನಾ? ತುಂಬಾ ಸುಲಭವಾಗಿ ಯಾವ ಸಬ್ಜೆಕ್ಟ್ ಅನ್ನ ಹೇಗೆ ಓದ್ಬೇಕು ಅಂತ ಹೇಳ್ಕೊಡ್ತೀನಿ. ನಿಮ್ಗೆ ಎಲ್ಲ ಹಂಗೆ ನೀರು ಕುಡಿದಷ್ಟು ಎಲ್ಲ ಸಬ್ಜೆಕ್ಟ್ ಈಸಿ ಆಗ್ಬಿಡುತ್ತೆ. ಸೈನ್ಸ್ ಹೇಗೆ ಓದ್ಬೇಕು, ಕನ್ನಡ ಹೇಗೆ ಓದ್ಬೇಕು ಅಂತ ಹೇಳ್ಕೊಡ್ತೀನಿ. ಈಗ ಒಂದು ಉದಾಹರಣೆ ಹೇಳ್ತೀನಿ ನೋಡು. ಒಂದು ಕನ್ನಡದ ಹೇಳ್ಬಿಡ್ತೀನಿ. ಜಾಯ್ಫುಲ್ ಲರ್ನಿಂಗ್ ಅಂದ್ರೆ ಹೆಂಗಿರುತ್ತಪ್ಪ ಅಂತ. ಈಗ ಕನ್ನಡ ಸಬ್ಜೆಕ್ಟ್ ಅನ್ನು ಓದುವಾಗ ಕನ್ನಡವನ್ನು ಓದ್ಲಿಕ್ಕೆ 3 ವಿಧಾನ ಇದೆ, 3 ಪದ್ಧತಿ ಇದೆ. 3 ಪದ್ಧತಿಯಲ್ಲಿ ಯಾವುದು ಅಂದ್ರೆ, ಮೊದಲನೇದು ಅಕ್ಷರ ಪದ್ಧತಿ, ಎರಡನೇದು ಪದ ಪದ್ಧತಿ, ಮೂರನೇದು ವಾಕ್ಯ ಪದ್ಧತಿ. ನಿಮ್ಗೆ ಯಾಕೆ ಕಷ್ಟ ಆಗುತ್ತಪ್ಪ ಓದೋದು ಅಂದ್ರೆ, ನೀವು ಈ ವಿಧಾನದಲ್ಲಿ ಓದಲ್ಲ, ಅದಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಸರ್, ಏನಿದು ಅಕ್ಷರ ಪದ್ಧತಿ ಅಂದ್ರೆ ಏನು, ಪದ ಪದ್ಧತಿ ಅಂದ್ರೆ ಏನು, ವಾಕ್ಯ ಪದ್ಧತಿ ಅಂದ್ರೆ ಏನು ಅಂತ ನೀವು ಕೇಳಿದ್ರೆ, ಅಕ್ಷರಗಳನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಉದಾಹರಣೆ, ಈಗ ನೀವು ಒಂದೊಂದು ಕನ್ನಡದ ಅಕ್ಷರಗಳಿಗೆ ಎರಡೆರಡು ಅರ್ಥ ಬರುತ್ತೆ. ಈಗ ಆ ಅಂತ ಇದೆ, ಕನ್ನಡ ವರ್ಣಮಾಲೆ ಹೇಳಿ ನೋಡೋಣ. ಇಷ್ಟೆಲ್ಲ ಓಕೆ ಓಕೆ, ಇಷ್ಟೆಲ್ಲ ಇದೆಲ್ಲ. ಈಗ ಆ ಅನ್ನೋ ಅಕ್ಷರ ಇದೆ ಅಲ್ವಾ? ಆ ಅನ್ನೋದನ್ನ ಈಗ ನಾವು ಏನಂತ ಬರಿತೀವಿ? ಆ ಅಂದ್ರೆ ಅಮ್ಮ ಅಂತ ಬರಿತೀವಿ, ಅಪ್ಪ ಅಂತ ಬರಿತೀವಿ, ಅಕ್ಕ ಅಂತ ಬರಿತೀವಿ, ಹೌದಾ? ಆಮೇಲೆ ನಾವು ಯಾರಾದ್ರೂ ಮಾತಾಡುವಾಗ ಏನಾದ್ರು ಹೇಳಿದ್ರೆ ನಮ್ಗೆ ಕೇಳಿಸಲ್ಲ, ಕೇಳಿಸದಿದ್ರು ಕೂಡ ನಾವು ಆ ಅಂತೀವ. ಆ ಅಂತ ಅಂದ್ರೆ ಆ ಅನ್ನೋದಕ್ಕೆ 2 ಅರ್ಥ ಇದೆ ಅಲ್ವಾ? ಅದೇ ತರ ಅಂತೀವಿ. ಅನ್ನೋದಕ್ಕೂ 2-3 ಮೀನಿಂಗ್ ಇದೆ. ಕೆಲವೊಂದ್ಸರಿ ಅಂತ ಇವಕ್ಕೆಲ್ಲ ಒಂದು ಬೇರೆ ಬೇರೆ ಅರ್ಥ, ಬೇರೆ ಬೇರೆ ಸಂದರ್ಭದಲ್ಲಿ ಆ ಒಂದು ಅಕ್ಷರಗಳಿಗೆ
ಮೀನಿಂಗ್ ಇರುತ್ತೆ. ಆ ಮೀನಿಂಗ್ ಅನ್ನ ಮೊದಲು ನೀವು ಅರ್ಥ ಮಾಡ್ಕೋಬೇಕು ಓದುವಾಗ. ಎರಡನೇದು ಪದಗಳು, ಪದ ಪದ್ಧತಿಯಲ್ಲಿ. ಪದಗಳಲ್ಲಿ ಈಗ ಉದಾಹರಣೆ ಹೋಗು ಅನ್ನೋದಿದೆ. ಆ ಹೋಗು ಅನ್ನೋ ಪದ ಇದನ್ನ 3 ತರ ಹೇಳ್ಬೋದು. ಹೆಂಗೆ? ಹೇಳ್ಬೋದು? 3 ತರ ಹೇಳ್ಬೋದು ಹೋಗು ಅನ್ನೋದನ್ನ. ನಾನು ಹೇಳ, ಏಯ್ ಹೋಗೋ, ಇದು ಒಂಥರ. ಹೌದಾ ಅಪ್ಪಾಜಿ? ಹೋಗಿ ಬರ್ತೀಯಾ? ಇದು ಒಂಥರ ಅಲ್ವಾ? ಇನ್ನೊಂಥರ ಹೋಗಪ್ಪ, ರೈಟ್? ಇದು ಒಂಥರ. ಹೀಗೆ 2-3 ಥರದಲ್ಲಿ ಒಂದು ಪದವನ್ನು ನಾವು ಹೇಳ್ಬೋದು. ಈ ತರ ನೀವೊಂದು ಉದಾಹರಣೆಯನ್ನು ಕೊಡಿ ನೋಡೋಣ. ಒಂದು ಪದ ಹೇಳಿ. ಬಾ ಅನ್ನೋದಿದೆಯಪ್ಪ, ಅದನ್ನು 3 ತರ ಹೇಳಿ ನೋಡೋಣ. ಬಾ ಅನ್ನೋದು. ಏಯ್ ಬಾಯ್ಲೆ, ಕೋಪದಲ್ಲಿ ಹೇಳ್ದಂಗೆ ಅಲ್ವಾ ಅಪ್ಪಾಜಿ? ಬಾ ಕಂದ, ಬಾ ಬಾ ಬಾ, ಇದನ್ನ ಪ್ರೀತಿಯಿಂದ ಹೇಳ್ದಂಗೆ ಅಲ್ವಾ? ಸೊ ಹೀಗೆ ಇನ್ನೊಂದು ಬಾ ಅನ್ನೋದು ಅದು ನಾರ್ಮಲ್ ಆಗಿ ಹೇಳ್ದಂಗೆ ಅಲ್ವಾ? ಇಲ್ಲಿ ನೋಡು ಹಾಕಿದ್ದಾರೆ ಏನಪ್ಪಾ, ಬಾರೋ, ಬೇಗ ಬರ್ತೀಯಾ, ಓದೇಬೇಕಾ, ಈ ತರ. ರೈಟ್? ಆಮೇಲೆ ಇನ್ನೊಂದು ಬಾರೋಲೇ ಅಂತ ಹಾಕಿದ್ದಾರೆ ನೋಡಿ, ಇವ್ರನ್ನ ಹಾಕಿದ್ದಾರೆ. ಸೊ ಈ ಪದಗಳನ್ನ ಅರ್ಥ ಮಾಡ್ಕೊಂಡು ನೀವು ಓದಿದ್ರೆ ನಿಮಗೆ ಕಷ್ಟ ಆಗೋಲ್ಲ. ಓಕೆನಾ? ಅದೇ ರೀತಿ ಒಂದು ವಾಕ್ಯ ಇದೆ. ವಾಕ್ಯವನ್ನು ಕೂಡ 3 ತರದಲ್ಲಿ ಹೇಳ್ಬೋದು. ಓಕೆನಾ? ನಾನು ಬೇಗ ಬೇಗ ಊಟ ಮಾಡು, ಇದನ್ನು ಕೂಡ 3 ತರದಲ್ಲಿ ಹೇಳ್ಬೋದು. ಅಂದ್ರೆ ನಾನು ಯಾಕೆ ಈ ವಿಧಾನವನ್ನ ನಿಮ್ಗೆ ಹೇಳ್ತೀನಿ ಅಂದ್ರೆ, ನೀವು ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಓದೋದು ಸುಲಭ. ಒಂದು ಅಕ್ಷರ ಪದ್ಧತಿ, ಒಂದು ಪದ ಪದ್ಧತಿ, ಒಂದು ವಾಕ್ಯ ಪದ್ಧತಿ. ಈ ಪದ್ಧತಿಗಳಲ್ಲಿ ನೀವು ಭಾಷೆಯನ್ನ ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡಿದ್ರೆ ನಿಮಗೆ ಓದುವುದು ಸುಲಭವಾಗುತ್ತದೆ. ಈ ಸುಲಭವಾಗಿ ಓದುವುದು ನಿಮ್ಮ ಸಕ್ಸಸ್ ಸಿನಾಪ್ಸಿಸ್ಗೆ ಕ್ವಾಲಿಟಿ ಆಡ್ ಆಗುತ್ತೆ. ಇದು ಕನ್ನಡ ಓದೋದು ಅಷ್ಟೇ ನಾನು ಹೇಳಿದೆ. ಇಂಗ್ಲಿಷಲ್ಲಿ ಏನ್ ಬರುತ್ತೆ ಅಂದ್ರೆ ಪದ ಪದ್ಧತಿ ಮತ್ತು ವಾಕ್ಯ ಪದ್ಧತಿ. ಇಂಗ್ಲಿಷ್ನಲ್ಲಿ ಅಕ್ಷರ ಬರಲ್ಲ, ಓನ್ಲಿ ಪದ ಮತ್ತು ವಾಕ್ಯಗಳಷ್ಟೇ ಬರುತ್ತೆ. ಸೊ ಮ್ಯಾಥಮೆಟಿಕ್ಸ್ ಅದನ್ನ ಅರ್ಥ ಮಾಡ್ಕೊಳ್ಳೋ ವಿಧಾನ ಬೇರೆ ಇದೆ, ಮತ್ತೆ ಸೈನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋ ವಿಧಾನ ಬೇರೆ ಇದೆ, ಸೋಷಿಯಲ್ ಅನ್ನ ಅರ್ಥ ಮಾಡ್ಕೊಳ್ಳೋ ವಿಧಾನ ಬೇರೆ ಬೇರೆ ಇದೆ. ಅದು ನಿಮಗೆ ಮುಂದೆ ಇನ್ನೊಂದು ಸೆಷನ್ ಅಲ್ಲೇ ನಾನು ಹೇಳ್ತಾ ಹೋಗ್ತೀನಿ. ತುಂಬಾ ಅದು ಡಿಟೇಲ್ ಆಗಿದೆ ಪ್ರತಿ ಸಬ್ಜೆಕ್ಟ್ ಅನ್ನ ಹೇಗೆ ಓದೋದು ಅಂತೇಳಿ. ಸೊ ಇಷ್ಟು ಈ ಒಂದು ಜಾಯ್ಫುಲ್ ಲರ್ನಿಂಗಿಗೆ ನಿಮಗೆ ಟಿಪ್ಸ್ಗಳು. ಓಕೆ, ಮುಂದೆ ಹೋಗೋಣ. ಇನ್ನು ತುಂಬಾ ಇವೆಂಟ್ ಇದೆ. ನೆಕ್ಸ್ಟ್ ಪಾಯಿಂಟ್ ಕೆ. ಕೆ ಮೀನ್ಸ್ ನೋ ಯುವರ್ ಸೆಲ್ಫ್. ನಾಲೆಡ್ಜ್. ನೋ ಯುವರ್ ಸೆಲ್ಫ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ನಿನ್ನ ಬಗ್ಗೆ ನೀನು ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ನೀನು ಒಂದು ಅನಾಲಿಸಿಸ್ ಮಾಡ್ಕೋಬೇಕು. ಏನ್ ಅನಾಲಿಸಿಸ್ ಮಾಡ್ಕೋಬೇಕಂದ್ರೆ SWOT ಬರ್ಕೊಳ್ಳಿ. ಇದನ್ನ ಸ್ವಾಟ್ ಅಂತ ಕರಿತೀವಿ. ಏನಪ್ಪಾ SWOT ಅಂತ ಹೇಳಿದ್ರೆ, ಎಸ್ ಅಂದ್ರೆ ಸ್ಟ್ರೆಂತ್. ನಿನ್ನ ಸ್ಟ್ರೆಂತ್ ಏನು, ನೀನ್ ಯಾವ್ದ್ರಲ್ಲಿ ಚೆನ್ನಾಗಿದ್ಯಾ. W ಅಂದ್ರೆ ವೀಕ್ನೆಸ್, ನನ್ನ ವೀಕ್ನೆಸ್ ಏನು. ಓಕೆ, ನೆಕ್ಸ್ಟ್ O ಅಂದ್ರೆ ಅಪಾರ್ಚುನಿಟೀಸ್ ಏನಿದೆ, ಅವಕಾಶಗಳು ಏನಿದೆ ನನಗೆ, ನಾನೇನಾದ್ರು ಸಾಧನೆ ಮಾಡಕ್ಕೆ ನನಗೆ ಏನು ಅವಕಾಶಗಳಿದೆ. ನೆಕ್ಸ್ಟ್ T ಮೀನ್ಸ್ ಟೈಮ್, ನಾನು ಏನಾದ್ರು ಸಾಧನೆ ಮಾಡಕ್ಕೆ ಥ್ರೆಟ್ಸ್ ಅಂತ ಹೇಳಿದ್ದಾರೆ ಸಾಧ್ವಿಕ್. ಟ್ಯಾಲೆಂಟ್, ಓಕೆ, ಟ್ಯಾಲೆಂಟ್, ಥ್ರೆಟ್ಸ್, ಟೈಮ್ ಬರ್ಕೊಳ್ಳಿ, 3 ಬರ್ಕೊಳ್ಳಿ. ಅಭಿನವ್ ಟ್ಯಾಲೆಂಟ್. ಓಕೆ, ಟ್ಯಾಲೆಂಟ್, ಟೈಮು, ಥ್ರೆಟ್ಸ್. ಈ SWOT ಅನ್ನ ನೀವು ನಿಮ್ಮ ಅಪ್ಪಾಜಿ ಅಮ್ಮನ ಹತ್ರ ಕೂತ್ಕೊಂಡು ಅನಾಲಿಸಿಸ್ ಮಾಡ್ಬೇಕು. ನೀವು ಹೇಳ್ಬೇಕು, ಸ್ಟ್ರೆಂತ್, ನಾನು ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದ್ದೀನಿ, ನಾನು ಯಾವ್ದ್ರಲ್ಲಿ ವೀಕ್ ಇದ್ದೀನಿ ಅಂತ ಅಪ್ಪ ಅಮ್ಮನ ಕುಂತ್ಕೊಂಡು ನೀವು ಬರ್ಕೋಬೇಕು. ನೀವು ಯಾವ್ದ್ರಲ್ಲಿ ವೀಕ್ ಇದ್ದೀರಿ ಅದನ್ನ ಅದರಲ್ಲಿ
ಸ್ಟ್ರಾಂಗ್ ಮಾಡ್ಕೊಂತ ಹೋಗ್ಬೇಕು. ಈಗ ಉದಾಹರಣೆ, ಈಗ ಟೈಮ್ ಪಾಸ್ ಮಾಡೋದಪ್ಪ, ಸುಮ್ಮನೆ ಕುತ್ಕೊಂಡು ಟೈಮ್ ಪಾಸ್ ಮಾಡೋದು, ಅದರಲ್ಲಿ ನೀನ್ ವೀಕ್ ಇದೆಯಾ? ಟೈಮ್ ಅನ್ನ ನೀನ್ ಹೆಂಗಪ್ಪ ಟೈಮ್ ಪಾಸ್ ಮಾಡೋದನ್ನ ನೀನ್ ಕನ್ವರ್ಟ್ ಮಾಡ್ಕೋಬೇಕು? ಮೊಬೈಲ್ ಯಾವಾಗ್ಲೂ ಮೊಬೈಲ್ ಅಡಿಕ್ಷನ್ ಇರುತ್ತೆ, ಅದರಿಂದ ಹೊರಗೆ ಬರೋದು ಹೆಂಗೆ ಅಂತ ನೀನು ನಿಮ್ಮ ಅಪ್ಪ ಅಮ್ಮನ್ ಕೇಳ್ಕೊಂಡು ಆ ಟೈಮ್ ಅನ್ನ ನೀನು ಬೇರೆ ಕ್ರಿಯೇಟಿವ್ ಆಗಿರುವಂತ ಚಟುವಟಿಕೆಗಳಲ್ಲಿ ನೀನು ಭಾಗವಹಿಸ್ಬೇಕು. ಸರ್, ಇದು ನನಗೆ ಟೈಮ್ ಸೆಷನ್ ಇನ್ನು ಎಷ್ಟಿದೆ ಸರ್? 8:30 ವರ್ಗೂ ಸೆಷನ್ ಸರ್. ಸರಿ ಸರಿ ಮೇಡಮ್, 8:20 ಆಯ್ತು. ನಮ್ಮ ಈವೆಂಟ್ಗಳು ಬಹಳ ಇದಾವೆ. ಓಕೆ, ಅದಕ್ಕೆ ಕೇಳಿದೆ. ಓಕೆ ಓಕೆ, ಕರೆಕ್ಟ್, ಇದು ಮಾಡ್ಕೊಳ್ರಪ್ಪ. ಓಕೆನಾ? ನೆಕ್ಸ್ಟ್ ಮುಂದೆ ಹೋಗೋಣ. ನೆಕ್ಸ್ಟ್ ಜಾಯ್ಫುಲ್ ಲರ್ನಿಂಗ್ ಆಯ್ತು. ನೋ ಯುವರ್ ಸೆಲ್ಫ್ ಅಲ್ಲಿ SWOT SWOT ಅನಾಲಿಸಿಸ್ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು L ಫಾರ್ ಯೂಸ್ ಡಿಫರೆಂಟ್ ಕೈಂಡ್ಸ್ ಆಫ್ ಲರ್ನಿಂಗ್ ಸ್ಟೈಲ್ಸ್. ಬರ್ಕೊಳ್ಳಿ. ಲರ್ನಿಂಗ್ ಸ್ಟೈಲ್ಸ್ ಅಲ್ಲಿ 3 ತರ ಬರ್ತಾರೆ. ಒಂದು ಆಡಿಯೋ ಲರ್ನರ್ಸು, ಒಂದು ವಿಜುವಲ್ ಲರ್ನರ್ಸು, ಒಂದು ಕೈನೆಸ್ಟಿಕ್ ಲರ್ನರ್ಸ್ ಅಂತ 3 ತರ ಲರ್ನರ್ಸ್ ಇರ್ತಾರೆ. ಅದು ಏನಂತ ಹೇಳಿದ್ರೆ, ನೀವು ಯಾವ ತರ ಲರ್ನರ್ ಅಂತ ನೀವು ಅರ್ಥ ಮಾಡ್ಕೋಬೇಕು. ನೀವು ಅರ್ಥ ಮಾಡ್ಕೊಂಡ್ರೆ ನೀವು ಚೆನ್ನಾಗಿ ಕಲಿಬಹುದು. ಕೆಲವೊಬ್ರಿಗೆ ಈ ಕೇಳೋದ್ರಿಂದ ತುಂಬಾ ಚೆನ್ನಾಗಿ ಕಲಿಕೆ ಉಂಟಾಗುತ್ತೆ. ಆವಾಗ ನೀವೇನ್ ಮಾಡ್ಬೇಕಂದ್ರೆ ಜಾಸ್ತಿ ಆಡಿಯೋಗಳನ್ನ ಕೇಳುವಂತ ಏನು ನೋಟ್ಸ್ಗಳಿರುತ್ತೆ, ಕಥೆಗಳಿರುತ್ತೆ, ಅದ್ರ ಮೂಲಕ ಸರ್ ಕೇದು ಇನ್ನೊಂದ್ಸಲ ಹೇಳ್ರಿ. ಕೇದು ನೋ ಯುವರ್ ಸೆಲ್ಫ್, ಅದರಲ್ಲಿ SWOT ಅನಾಲಿಸಿಸ್ SWOT ಬರ್ಕೊಂಡ್ರಾ? ಓಕೆ. L ಫಾರ್ ಲರ್ನಿಂಗ್ ಸ್ಟೈಲ್ಸ್, ಅದರಲ್ಲಿ ಆಡಿಯೋ ಲರ್ನರ್, ವಿಡಿಯೋ ಲರ್ನರ್, ಕೈನೆಸ್ಟಿಕ್ ಲರ್ನರ್ಸ್ ಅಂತ ಮೂರು ಟೈಪ್ಸ್ ಆಫ್ ಲರ್ನಿಂಗ್ ಸ್ಟೈಲ್ಸ್ ಇದೆ. ನಿಮಗೆ ಯಾವ್ದು ಶೂಟ್ ಆಗುತ್ತೆ ಅದನ್ನ ನೀವು ಫಾಲೋ ಮಾಡಬೇಕು. ಕೆಲವ್ರಿಗೆ ಕೇಳುವುದು ಮತ್ತು ನೋಡುವುದು ಎರಡರಿಂದ ಒಳ್ಳೆ ಲರ್ನಿಂಗ್ ಆಗುತ್ತೆ. ಇನ್ ಕೆಲವ್ರಿಗೆ ಕೇಳಬೇಕು, ನೋಡ್ಬೇಕು, ಮತ್ತೆ ಅದನ್ನ ಕೈ ಮುಟ್ಟಿ ಮಾಡಬೇಕು. ಅವಾಗ ಮಾತ್ರ ಅವ್ರಿಗೆ ಲರ್ನಿಂಗ್ ತುಂಬಾ ಚೆನ್ನಾಗಿ ಆಗುತ್ತೆ. ಅದನ್ನ ನೀವು ಐಡೆಂಟಿಫೈ ಮಾಡಿಕೊಂಡು ನೀವು ಆಡಿಯೋ ಲರ್ನರ, ವಿಜುವಲ್ ಲರ್ನರ ಅಥವಾ ಕನೆಸ್ಟಿಕ್ ಲರ್ನರ್ ಅನ್ನೋದನ್ನ ಐಡೆಂಟಿಫೈ ಮಾಡಿಕೊಂಡು ನೀವು ವಿದ್ಯಾಭ್ಯಾಸದಲ್ಲಿ ತೊಡಗಿಕೊಂಡ್ರೆ ನಿಮಗೆ ಸಕ್ಸಸ್ಗೆ ಇದು ತುಂಬಾ ಹೆಲ್ಪ್ ಆಗುವಂತ ಟೂಲ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಎಂ ಫಾರ್ ಮೋಟಿವೇಶನ್. ಮೋಟಿವೇಶನ್ ನಲ್ಲಿ ನಾನು ಆವಾಗಲೇ ಹೇಳಿದೆ, ಇಂಟರ್ನಲ್ ಇಂಟ್ರೆಸ್ಟ್ ಅಂಡ್ ಎಕ್ಸ್ಟರ್ನಲ್ ಇಂಟ್ರೆಸ್ಟ್ ಅಂತ. ಇದು ಕೂಡ ಅಷ್ಟೇನೆ. ಮೋಟಿವೇಶನ್ ನಲ್ಲಿ ಸೆಲ್ಫ್ ಮೋಟಿವೇಶನ್ ಅಂಡ್ ಎಕ್ಸ್ಟರ್ನಲ್ ಮೋಟಿವೇಶನ್. ಸೆಲ್ಫ್ ಮೋಟಿವೇಶನ್ ಅನ್ನೋದು ಯಾವಾಗ್ಲೂ ಇಂಪಾರ್ಟೆಂಟ್. ಅದಕ್ಕೆ ನೀವು ರಬ್ಬರ್ ಬ್ಯಾಂಡ್ ಟೆಕ್ನಿಕ್ ನ ಸೆಲ್ಫ್ ಮೋಟಿವೇಶನ್ಗೂ ಬಳಸ್ಕೋಬಹುದು. ನಿಮ್ಗೆ ಯಾವಾಗಾದ್ರೂ ಏನಾದ್ರು ಬೋರ್ ಆಯ್ತು ಅಂದ್ರೆ ರಬ್ಬರ್ ಬ್ಯಾಂಡ್ ನೋಡ್ಕೊಂಡೋದು ಸೆಲ್ಫ್ ಮೋಟಿವೇಟ್ ಮಾಡ್ಕೊಂತಾ ಇರೋದು. ನಾನು ಅಚೀವ್ ಮಾಡ್ಬೇಕು, ನಾನು IAS ಮಾಡ್ಬೇಕು, ನಾನು ಎಂಜಿನಿಯರ್ ಆಗ್ಬೇಕು, ನಾನು ಡಾಕ್ಟರ್ ಆಗ್ಬೇಕು, ನಾನು ಅದಾಗ್ಬೇಕು, ನಾನು ಇದಾಗ್ಬೇಕು ಅನ್ನೋದನ್ನ ಯಾವಾಗ್ಲೂ ಕೂಡ ನೀನು ಅದನ್ನ ಮೋಟಿವೇಟ್ ಮಾಡ್ಕೊಂತಾ ಇರಬೇಕು. ಈ ಸೆಲ್ಫ್ ಮೋಟಿವೇಶನ್ಗೆ ಒಂದು ಏನಪ್ಪಾ ಅಂದ್ರೆ ಸ್ವಯಂ ಆಗಿ ನೀವು ಒಂದಿಷ್ಟು ಪಾಸಿಟಿವ್ ಅಂಶಗಳನ್ನ ಹೇಳ್ಕೊಂತಾ ಇರಬೇಕು. ಉದಾಹರಣೆ ಏನು? ನಾನು ಒಳ್ಳೆ ವಿದ್ಯಾರ್ಥಿ, ನಾನು ಉತ್ತಮ ವಿದ್ಯಾರ್ಥಿ, ನಾನು ಬಲಶಾಲಿ, ನಾನು ಸ್ಟ್ರಾಂಗ್ ಇದ್ದೀನಿ, ನಾನೇ ಹೀರೋ, ನನ್ನ ಸ್ಟೋರಿ ನಾನೇ ಹೀರೋ, ಐ ಆಮ್ ದ ಬೆಸ್ಟ್ ಅಂತ ನೀನು ಪ್ರತಿದಿನ 1-2 ಸರಿ ಹೇಳ್ಕೊಬೇಕು. ಬೆಳಿಗ್ಗೆ ಎದ್ದಾಗ ಐ ಆಮ್ ದ ಬೆಸ್ಟ್, ಐ ಆಮ್ ಗುಡ್ ಸ್ಟೂಡೆಂಟ್, ನಾನು ನಮ್ಮ ಅಪ್ಪ ಅಮ್ಮಗೆ ಒಳ್ಳೆ ಮಗ ಇದ್ದೀನಿ, ನಾನು ಸ್ಟೂಡೆಂಟ್ಗೆ, ನಮ್ಮ ಟೀಚರ್ಸ್ಗೆ ನಾನು ಒಳ್ಳೆ ಸ್ಟೂಡೆಂಟ್ ಇದ್ದೀನಿ, ನಾನು ನಮ್ಮ ಫ್ರೆಂಡ್ಸ್ಗೆ ಒಳ್ಳೆಯವನಿದ್ದೀನಿ. ಸೊ ಈ ತರ ಪಾಸಿಟಿವ್ ವೈಬ್ಸ್ ಅನ್ನ ನೀನು ಹೇಳ್ಕೊಂತ ಇದ್ರೆ ನಿನಗೆ ಅದು ನಿನ್ನನ್ನ ಪ್ರೇರೇಪಣೆ ಮಾಡುತ್ತೆ, ಸೆಲ್ಫ್ ಮೋಟಿವೇಟ್ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ಎಂ ಆದ್ಮೇಲೆ ಎನ್ ಫಾರ್ ನೀಟ್ನೆಸ್. ಈ ನೀಟ್ನೆಸ್ ಕ್ವಾಲಿಟಿ ತುಂಬಾ ಹೆಲ್ಪ್ ಮಾಡುತ್ತೆ ನಿನಗೆ. ಎಲ್ಲದರಲ್ಲೂ ತುಂಬಾ ನೀಟ್ ಇರ್ಬೇಕು. ಹೆಂಗೆ ಮಾತಾಡೋದ್ರಲ್ಲಿ ನೀಟ್ ಇರ್ಬೇಕು, ನಿಮ್ಮ ನಡೆನುಡಿಯಲ್ಲಿ ನೀಟ್ನೆಸ್ ಇರ್ಬೇಕು, ನಿನ್ನ ಪುಸ್ತಕಗಳನ್ನ, ಬಟ್ಟೆಗಳನ್ನ, ಬ್ಯಾಗ್ಗಳನ್ನ ಜೋಡಿಸ್ಕೊಳ್ಳೋದ್ರಲ್ಲಿ ನೀಟ್ನೆಸ್ ಇರ್ಬೇಕು. ನೋಡಿದ್ರೇನೆ ಹುಡುಗ ಒಂದು ಲುಕ್ ನೀಟಾಗಿರ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಕೆಲವ್ರಿಗೆ ಸ್ಟೂಡೆಂಟ್ಗೆ ಬೆಡ್ ಕಾಫಿ ಕುಡಿಯೋದು. ಏನಪ್ಪಾ ಅಂದ್ರೆ ಮುಖನೇ ತೊಳೆಯಲ್ಲ, ಬ್ರಷ್ ಮಾಡಲ್ಲ, ಬೆಡ್ ಕಾಫಿ ದ ವರ್ಸ್ಟ್ ಥಿಂಗ್. ನೀಟ್ನೆಸ್ ಅಂದ್ರೆ ಅದು ಬರೋದೇ ಇಲ್ಲ, ಅದು ಚಾನ್ಸೇ ಇಲ್ಲ.
ಸ್ನಾನ ಮಾಡ್ದಲೆ ನೀವು ಟಿಫಿನ್ನೇ ಮಾಡಬಾರ್ದು, ಅದು ಒಂದು ರೂಲ್. ಸೊ ಹೀಗೆ ನೀಟ್ನೆಸ್ ಅಂದ್ರೆ ಎಲ್ಲದರಲ್ಲೂ. ಅಕ್ಷರ ನಾನು ಯಾವಾಗಲೂ ನೀಟಾಗೇ ಬರಿತೀನಿ. ಅರ್ಜೆಂಟ್ ಆಯ್ತು ನೋ ಅವೆಲ್ಲ ಇಲ್ಲ, ನೀಟಾಗಿ ಬರಿಬೇಕು ಅಂದ್ರೆ ನೀಟಾಗಿ ಬರಿಬೇಕು. ಸೊ ಈ ತರ ಒಂದಷ್ಟು ನೀಟ್ನೆಸ್ ರೂಲ್ಸ್ಗಳನ್ನ ನೀವು ಫಾಲೋ ಮಾಡ್ಕೊಂಡ್ರೆ ನಿಮ್ಮ ಸಕ್ಸಸ್ ಸಿನಾಪ್ಸಿಸ್ಗೆ ಇದು ಹೆಲ್ಪ್ ಆಗುತ್ತೆ. ದೆನ್ ಓ ಫಾರ್ ಆರ್ಗನೈಸೇಷನ್ ಸ್ಕಿಲ್ಸ್. ಟಕ ಟಕ ಹೇಳ್ಕೊಂಡು ಹೋಗ್ತೀನಿ, ಟೈಮ್ ಇಲ್ಲ, ಇನ್ನು 5 ನಿಮಿಷ ಇದೆ, ಬರ್ಕೊಳ್ಳಿ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಆರ್ಗನೈಸೇಷನ್ ಸ್ಕಿಲ್ಸ್ ಅಂತ ಹೇಳಿದ್ರೆ, ಈಗ ಉದಾಹರಣೆ, ಈಗ ನೀವು ಮನೆಗೆ ಬರ್ತೀರಾ, ಸ್ಕೂಲಿಂದ ಮನೆಗೆ ಬಂದ್ಬಿಟ್ಟು ಏನ್ ಮಾಡ್ತೀರಾ, ಬುಕ್ ಎಲ್ಲೋ ಬಿಸಾಕ್ತೀರಾ, ಬಟ್ಟೆ ಎಲ್ಲೋ ಹಾಕ್ತೀರಾ, ವಾಚ್ ಎಲ್ಲೋ ಇಡ್ತೀರಾ, ಆಮೇಲೆ ನೋಟ್ಸ್ಗಳು ಎಲ್ಲೆಲ್ಲೋ ಇಟ್ಟಿರ್ತೀರಾ. ಅದಂಗೆ ಮಾಡಬಾರ್ದು. ಈಗ ಬರ್ತಿದ್ದಂಗೆನೆ ಮ್ಯಾಥಮೆಟಿಕ್ಸ್ ಬುಕ್ ಇಲ್ಲೇ ಇರುತ್ತೆ, ಬ್ಯಾಗ್ ಇಲ್ಲಿ ಇದೇ ಜಾಗದಲ್ಲಿ ಇರುತ್ತೆ, ಬಟ್ಟೆ ಇದೇ ಜಾಗದಲ್ಲಿ ಇರುತ್ತೆ, ಶೂ ಇದೇ ಜಾಗದಲ್ಲಿ ಇರುತ್ತೆ. ಸೊ ನೀವು ಆ ಒಂದು ನೀಟಾಗಿ ನಿಮ್ಮ ಥಿಂಗ್ಸ್ಗಳನ್ನ ಆರ್ಗನೈಸ್ ಮಾಡ್ಕೊಂಡಿರ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನೀವು ನಿಮ್ಮ ಮನೆಯಲ್ಲಿ ಇವತ್ತು ಈ ಕ್ಷಣಕ್ಕೆ ಒಂದು ಸ್ಟಡಿ ಕಾರ್ನರ್ ಅಂತ ಮಾಡ್ಕೋಬೇಕು. ನೀನ್ ಬಂದು ಟಿವಿ ಮುಂದೆ ಕುತ್ಕೊಂಡು ಓದಿದೆ ಆಗಲ್ಲ. ನೀನು ಈ ಕ್ಷಣನೇ ನೀನು ಒಂದು ಒಳ್ಳೆ ನೀಟಾಗಿ ಯಾವ್ದಾದ್ರು ನಿಮ್ಮ ಮನೆಯಲ್ಲಿ ಒಂದು ಕಾರ್ನರ್ ಅಲ್ಲಿ ನಿಂದು ಸ್ಟಡಿ ಕಾರ್ನರ್ ಅಂತ ಮಾಡ್ಕೊಂಡು, ಅಲ್ಲಿ ನೀಟಾಗಿ ಒಂದು ಟೇಬಲ್ ಚೇರು ಅಥವಾ ಒಂದು ಓದ್ಕೊಳಕ್ ಒಂದು ಚಾಪೆ, ಕಡ್ಡಿ ಚಾಪೆ ಕುತ್ಕೊಂಡು ಹೋದ್ರು ಸಾಕು, ಟೇಬಲ್ ಚೇರ್ ಬೇಕಂತ ಏನಿಲ್ಲ. ಆ ಮೂಲೆ ನಿನ್ ಸ್ಟಡಿ ಕಾರ್ನರ್ ಅಪ್ಪ. ಆ ಮೂಲೆಯಲ್ಲಿ ನೀನು ನಿನ್ನ ಇವನ್ನೆಲ್ಲ ದಿನ ದಿನ ಏನ್ ಮಾಡ್ತೀಯ, ಒಂದು ಸ್ಟೆಪ್ಸ್ ಗಳನ್ನ ಅಂಟಿಸ್ಕೋಬೇಕಲ್ಲಿ. ನಾನು ಇವತ್ತು ಏನ್ ಮಾಡ್ತೀನಿ, ನಾಳೆ ಏನ್ ಮಾಡ್ತೀನಿ, ಬರೆದು ಚೀಟಿನ ಅಂಟಿಸ್ಕೋಬೇಕಲ್ಲಿ. ನಿನ್ನ ಸಕ್ಸಸ್ ಇವುಗಳನ್ನ ಆರ್ಗನೈಸ್ ಮಾಡ್ಕೊಂಡಿರ್ಬೇಕಲ್ಲಿ. ಈಗ ನೀವು ಯಾವ್ದಾರ ಫಿಲ್ಮ್ಗಳಲ್ಲಿ ನೋಡ್ಬೋದು, ಕಳ್ಳರನ್ನ ಹಿಡಿಬೇಕಾರ ಪೊಲೀಸರು ಒಂದ್ ದೊಡ್ಡ ಬೋರ್ಡ್ ಅಲ್ಲಿ ಅಂಟಿಸ್ಕೊಂಡಿರ್ತಾರೆ ನೋಡಿ, ನೋಡಿದೀರಾ? ಕಳ್ಳರನ್ನ ಹಿಡಿಬೇಕಾರೆ ಎಷ್ಟು ಜನ ನೋಡಿದ್ರಿ? ಆ ತರ ನೀವು ಅಂಟಿಸ್ಕೋಬೇಕು ಮನೆಯಲ್ಲಿ, ನೀವು ಸ್ಟಡಿ ಕಾರ್ನರ್ ಮಾಡ್ಕೊಂಡು. ಸೊ ದಟ್ ಈಸ್ ವೆಲ್ ಆರ್ಗನೈಸೇಷನ್ ಸ್ಕಿಲ್. ಇದು ಏನಂದ್ರೆ ಕ್ರಮಾಗತ ಅಧ್ಯಯನ ವಿಧಾನಗಳಲ್ಲಿ ಇದು ಅತ್ಯಂತ ಮುಖ್ಯವಾದಂತ ವಿಧಾನ. ಓಕೆ, ನೆಕ್ಸ್ಟ್ ಪಿ ಫಾರ್ ಪಾಸಿಟಿವ್ ಥಿಂಕಿಂಗ್. ಯಾವಾಗ್ಲೂ ಇದ್ರಲ್ಲಿ ತುಂಬಾ ಇವೆಂಟ್ ಇದಾವೆ, ಬಟ್ ನಿಮಗೆ ಹೆಲ್ಪ್ ಆಗುವಂಥದ್ದು ಏನಪ್ಪಾ ಅಂದ್ರೆ ಧನಾತ್ಮಕ ಚಿಂತನೆ, ಪಾಸಿಟಿವ್ ಥಿಂಕಿಂಗ್ ಮತ್ತು ಪೇಷನ್ಸ್. ತಾಳ್ಮೆ ಇರಬೇಕು. ಯಾರು ಏನಾದ್ರು ಹೇಳಿದ್ರೆ ಬೈದ್ರೆ ಕೋಪಿಸ್ಕೋಬಾರ್ದು ಸಡನ್ ಆಗಿ. ಪೇಷನ್ಸ್ ಇರಬೇಕು, ಮತ್ತೆ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಯಾವಾಗ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನ ರೂಢಿ ಮಾಡ್ಕೋಬೇಕು. ಪಾಸಿಟಿವ್ನೆಸ್. ಅಪ್ಪ ಅಮ್ಮ ಬೈತಾರೆ ಅಂದ್ರೆ ನಮ್ಮ ಒಳ್ಳೇದಕ್ಕೆ ಬೈತಾರೆ ಅನ್ಕೋಬೇಕು. ನೀನು ಅವರು ನಿನಗೆ ಬೈತಾರಪ್ಪ ಅಂದ್ರೆ ನನ್ನ ಅಪ್ಪ ಅಮ್ಮ ಬೈದ್ ಬಿಟ್ರಲ್ಲ ಹಿಂಗ ಅಂತ ಕೋಪಿಸ್ಕೋಬಾರ್ದು ಅವ್ರ ಮೇಲೆ. ಯಾವಾಗ್ಲೂ ಒಂದು ಕಲ್ಲನ್ನ ಕಟಿಬೇಕಾದ್ರೆ ತಾಳ್ಮೆಯಿಂದ ಇದ್ರೆ, ನೋಡಿ 2 ಕಲ್ಲಿನ ಕತೆ ಹೇಳ್ಬಿಡ್ತೀನಿ, ಪೇಷನ್ಸ್ ಇಂದು 2 ನಿಮಿಷ ಮುಗಿಸ್ಬಿಡ್ತೀನಿ ಅದನ್ನ. ಬಹಳ ಚೆನ್ನಾಗಿದೆ ಇದು. 2 ಕಲ್ಲುಗಳಿತ್ತಂತೆ, ಒಂದು ಕಲ್ಲಕ್ಕ ಮಲ್ಲಕ್ಕ ಅಂತ. ಕಲ್ಲಕ್ಕ ಮಲ್ಲಕ್ಕ 2 ಕಲ್ಲುಗಳು ದಿನ ಅಕ್ಕಪಕ್ಕ ಇದ್ವಂತೆ. ಅದನ್ನ ಮೂರ್ತಿ ಮಾಡೋರು ದಿನ ಬಂದು ಅದನ್ನ ಕಟಿತಾ ಇದ್ರಂತೆ. ಕಟಿಬೇಕಾರೆ ಕಲ್ಲಕ್ಕ ಹೇಳ್ತಿತ್ತಂತೆ ಮಲ್ಲಕ್ಕನ್ಗೆ, ನೀನು ಏನು ಅವನ ಹತ್ರ ಇಷ್ಟು ಕಟ್ಟಿಸ್ಕೊಂತೀಯ, ಸ್ವಲ್ಪನು ಬುದ್ಧಿ ಇಲ್ಲ ನಿನಗೆ, ಬಂದ್ ದಿನಾ ಕಟಿತಾನಲ್ಲ ಅವನು ಅಂತೇಳಿ ಆ ಕಲ್ ಕಟಿಯವನಿಗೆ ಬೈತಾ ಇತ್ತಂತೆ ಕಲ್ಲಕ್ಕ. ಅವಾಗ ಮಲ್ಲಕ್ಕ ಹೇಳ್ತಂತೆ, ಇಲ್ಲ ನಾನು ಮೂರ್ತಿ ಆಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿನಿ, ನಾನು ಅವ್ನು ಎಷ್ಟು ಕಟ್ಟಿದ್ರು ನಾನು ಸುಮ್ಮನೆ ಪೇಷನ್ಸ್ ಇಂದ ಕಟ್ಸ್ಕೊಂತೀನಿ ಅಂತ ಮಲ್ಲಕ್ಕ ಹೇಳ್ತಿತ್ತಂತೆ. ದಿವಸ ಈ ತರ 3 ತಿಂಗಳು ಕಟಿತಾ ಇತ್ತಂತೆ. ಅವ್ನು ಬಂದು ಕಟಿತಾ ಇದ್ನಂತ ಕಲ್ಲುಗಳನ್ನ, 2 ಕಲ್ಲುಗಳನ್ನ. ಒಂದಿನ ಏನಾಗ್ಬಿಡ್ತಂತೆ, ಅವ್ನು ಕಟಿಯೋದಕ್ಕೆ ಬೇಜಾರಾಗಿ ಆಗಿ ಕಲ್ಲಕ್ಕ ಲಟಕ್ ಅಂತ ಮುರ್ಕೊಂಡು ಹೋಗ್ಬಿಡ್ತಂತೆ. ಕಲ್ಲು ದೊಡ್ಡದು ಕಲ್ಲು, ಇಷ್ಟುದ್ದ ಕಲ್ಲು. ಅವಾಗ ಮಲ್ಲಕ್ಕ ಪೇಷನ್ಸ್ ಇಂದ ಇತ್ತಲ್ಲ, ಕಟ್ಸ್ಕೊಂಡು ಸುಂದರವಾದ ಮೂರ್ತಿ ಆಯ್ತಂತೆ. ಆವಾಗ ಅಲ್ಲಿ ಒಂದು ದೇವಸ್ಥಾನವನ್ನ ಕಟ್ಟಿದ್ರಂತೆ. ಆ ದೇವಸ್ಥಾನ ಕಟ್ಟಿದಾಗ ಆ ಮಲ್ಲಕ್ಕನ ದೇವಸ್ಥಾನದ ಒಳಗಡೆ ಗರ್ಭಗುಡಿಯಲ್ಲಿ ಇಟ್ಟು ಸುಂದರವಾದ ಮೂರ್ತಿಯನ್ನಾಗಿ ಮಾಡಿ ಮಲ್ಲಕ್ಕನ್ನ ಪೂಜೆ ಮಾಡ್ತಾ ಇದ್ರಂತೆ ಜನಗಳು. ಅದೇ ದೇವಸ್ಥಾನದಲ್ಲಿ ಆ ಕಲ್ಲಕ್ಕನ್ನ ಆ ದೇವಸ್ಥಾನಕ್ಕೆ ಹತ್ಕೊಂಡು ಹೋಗುವಾಗ ಆ ಮೆಟ್ಲಿರುತ್ತಲ್ಲ ಕಾಲ್ ಕೆಳಗಡೆ, ಆ ಮೆಟ್ಲಿಗೆ ಹಾಕಿದ್ರಂತೆ ಕಲ್ಲಕ್ಕನ್ನ. ಸೊ ಪೇಷನ್ಸ್ ಅಂತ ಇದ್ರೆ ನಾವು ಏನಾಗ್ತೀವಿ, ನಾವು ಕಲ್ಲಕ್ಕ ಹಾಕ್ತಿವ ಮಲ್ಲಕ್ಕ ಹಾಕ್ತಿವ? ನಾವು ಮಲ್ಲಕ್ಕ ಹಾಕ್ತಿವಿ. ಅಂದ್ರೆ ನಾವು ಇನ್ನೊಬ್ರಿಂದ ಪೂಜೆ ಮಾಡಿಸ್ಕೊಳ್ಳೋರ್ ಆಗ್ತೀವಿ. ಅವನ್ ಯಾರ ಕಲ್ಲಕ್ಕ ಅಂತಾನ, ಕಲ್ಲಕ್ಕ ಆದ್ರೆ ಕಾಲ್ ಕೆಳಗಿರ್ತೀವಿ. ಓಕೆನಾ? ಅದಕ್ಕೆ ಕೋಪ ಯಾವಾಗ್ಲೂ ಮಾಡ್ಕೋಬಾರ್ದು, ಪೇಷನ್ಸ್ ಇಂದ ಇರ್ಬೇಕು.
ಓಕೆನಾ? ನಮ್ಮನ್ನ ಹೆಚ್ಚು ಹೆಚ್ಚು ಕಟ್ಟದಷ್ಟು ನಾವು ಸುಂದರವಾದ ಮೂರ್ತಿ ಆಗ್ತೀವಿ ಅನ್ನೋದನ್ನ ನಾವು ಈ ಕಥೆಯಿಂದ ತಿಳ್ಕೊಬಹುದು. ಸೊ ಪೇಶನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು, ತಾಳ್ಮೆಯಿಂದ ಇರಬೇಕು. ಓಕೆನಾ? ದೆನ್ ಪಾಸಿಟಿವ್ ಥಿಂಕಿಂಗ್, ಇಲ್ಲ ಇವತ್ತೆಲ್ಲ ನನ್ಗೆ ಒಳ್ಳೇದಾಗುತ್ತೆ, ಕಷ್ಟ ಬರೋದು ಒಳ್ಳೇದಕ್ಕಾಗಿನೇ ಅಂತ ತಿಳ್ಕೊಂಡು ಮುಂದುವರಿಬೇಕು. ದೆನ್ ಗೋ ಫಾರ್ ಕ್ಯೂ ನಲ್ಲಿ ಕ್ವಶನಿಂಗ್ ಸ್ಕಿಲ್ಸ್. ಏನಪ್ಪಾ ಕ್ವಶನಿಂಗ್ ಸ್ಕಿಲ್ ಅಂದ್ರೆ, ಸರ್ ಸರ್ ಇವರು ರಾಮಾನುಜಂ ಕತೆ ಕೇಳಿದ್ರಾ? ಒಂದು ಪ್ರಶ್ನೆಯನ್ನ ಕೇಳೋದ್ರಿಂದ ಅವ್ರಿಗೆ ನೊಬೆಲ್ ಪಾರಿತೋಷಕ ಬಂತು. ಅದಕ್ಕೆ ನೀವು ಯಾವಾಗ್ಲೂ ಕ್ಲಾಸಲ್ಲಿ ಕೂತ್ಕೊಂಡು ಪಾಠವನ್ನ ಕೇಳುವಾಗ ಪ್ರತಿ ಬಾರಿಯೂ ನೀವು ಪ್ರಶ್ನಿಸುವ ಸ್ವಭಾವವನ್ನ ಬೆಳೆಸ್ಕೋಬೇಕು. ಈ ಸ್ವಭಾವವು ನಿಮಗೆ ಸಕ್ಸಸ್ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸರ್ ಸಿ ವಿ ರಾಮನ್ ಒಮ್ಮೆ ವರ್ಲ್ಡ್ ಪ್ರಪಂಚದ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲ ಸೈಂಟಿಸ್ಟ್ಗಳು ಸೇರಿದ್ರಂತೆ. ಇಡೀ ವರ್ಲ್ಡ್ ಅಲ್ಲಿರೋ ಎಲ್ಲಾ ಸೈಂಟಿಸ್ಟ್ಗಳು ಒಂದ್ ಕಡೆ ಸೇರಿದ್ರಂತೆ. ಒಬ್ರು ಸೈಂಟಿಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಂತೆ, ಆಕಾಶ ಯಾಕೆ ನೀಲಿ ಆಗಿದೆ? ಆಕಾಶ ಯಾಕೆ ನೀಲಿ ಆಗಿದೆ ಅಂದ್ರೆ, ಸಮುದ್ರದ ಮೇಲೆ ಸೂರ್ಯನ ಕಿರಣಗಳು ಬಿದ್ದು ಆ ಕಿರಣಗಳು ಪ್ರತಿಫಲನಗೊಂಡು ಮೋಡಗಳಾಗಿ ಮೇಲೆ ಹೋದಾಗ ಅಲ್ಲಿ ಆಕಾಶ ನೀಲಿ ಆಗಿದೆ ಅಂತ ಹೇಳಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಂತೆ. ಅವಾಗ ಸಿ ವಿ ರಾಮನ್ ಎದ್ ನಿಂತ್ಕೊಂಡು ಆ ದೊಡ್ಡ ಸಭೆಯಲ್ಲಿ, ಅದು ಯಾಕೆ ಹಂಗಾಗಿದೆ, ಅದು ತಪ್ಪು ಅಂದ್ರಂತೆ. ಪ್ರಶ್ನೆ ಮಾಡಿದ್ರಂತೆ, ಅದು ಹೇಗಾಗಿದೆ ಎಕ್ಸ್ಪ್ಲೇನ್ ಮಾಡ್ರಿ ಅಂತ ತಪ್ಪು ಮಾಡಿದ್ರಂತೆ. ಅದೇನೋ ಆ ಪ್ರಶ್ನೆಯನ್ನ ಕೇಳಿದ್ರಂತೆ. ಆ ಪ್ರಶ್ನೆಯನ್ನ ಕೇಳಿದ್ದಕ್ಕೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಕ್ ಬರ್ಲಿಲ್ಲಂತೆ ಆ ಸೈಂಟಿಸ್ಟ್ಗೆ, ಆಕಾಶ ಯಾಕೆ ನೀಲಿ ಆಗಿದೆ ಅಂತ ಎಕ್ಸ್ಪ್ಲೇನ್ ಮಾಡಕ್ ಬರ್ದಿದ್ದಕ್ಕೆ ರಾಮನ್ ಅವರೇ ನಾನೇ ಇದನ್ನ ಕಂಡುಹಿಡಿದು ತೋರಿಸ್ತೀನಿ ಅಂತೇಳಿ ಅವರು ಬೆಳಕಿನ ಕಿರಣಗಳ ಮೇಲೆ ಸಂಶೋಧನೆ ಮಾಡಕ್ ಶುರು ಮಾಡಿದ್ರಂತೆ. ಸೊ ಅದಕ್ಕೆ ರಾಮನ್ ಎಫೆಕ್ಟ್ ಅನ್ನುವಂತ ಒಂದು ಅವರು ಇದನ್ನ ಕಂಡುಹಿಡಿತಾರೆ, ಸಂಶೋಧನೆಯನ್ನ ಮಾಡಿ ರಾಮನ್ ಎಫೆಕ್ಟ್ ಅನ್ನೋದನ್ನ ಅವರು ಪ್ರಸ್ತುತಪಡಿಸ್ತಾರೆ. ಅದಕ್ಕೆ ಅವರಿಗೆ ನೊಬೆಲ್ ಪಾರಿತೋಷಕ ಬರುತ್ತೆ. ಸೊ ಒಂದು ಪ್ರಶ್ನೆಯನ್ನ ಕೇಳೋದ್ರಿಂದ ಅವರು ಏನೆಲ್ಲ ಸಾಧನೆ ಮಾಡಿದ್ರು ಅನ್ನೋದನ್ನ ನಾವು ಈ ರಾಮನ್ ಎಫೆಕ್ಟ್ ಉದಾಹರಣೆಯನ್ನ ತಗೊಂಡು ನಾವು ಅರ್ಥ ಮಾಡ್ಕೋಬಹುದು. ಅದಕ್ಕೆ ನೀವು ಸುಮ್ನೆ ಕಾಗಕ್ಕ ಗುಬ್ಬಕ್ಕಂತರ ಅವ್ರು ಏನ್ ಹೇಳ್ತಾರೋ ಕೇಳ್ಕೊಂಡು ಮನೆಗ್ ಬರಬಾರ್ದು. ಅಲ್ಲಿ ಏನಾರ ಹೇಳಿ ಮೇಷ್ಟ್ರು ಎದ್ದು ಕ್ವಶನ್ ಕೇಳಬೇಕು. ಸುಮ್ಮನೆ ಕ್ವಶನ್ಸ್ ಕೇಳ್ತಾ ಇರ್ಬೇಕು. ಅದು ಹೇಗ್ ಬಂತು, ಅದು ಯಾಕೆ ಬಂತು, ಅದು ಹಂಗ್ಯಾಕಾತು, ಇದು ಹಿಂಗ್ಯಾಕಾತು, ನೀನ್ ರೈಟೋ ರಾಂಗೋ ಪ್ರಶ್ನೆ ಕೇಳು ನೀನು, ಮುಂದೆ ಆಮೇಲೆ ನೋಡೋಣ. ಅರ್ಥ ಆಯ್ತಲ್ಲ? ಸೊ ಪ್ರಶ್ನೆ ಮಾಡುವ ಮನೋಭಾವವನ್ನ ನೀನು ಬೆಳೆಸ್ಕೊಂಡ್ರೆ ಇದು ಕೂಡ ನಿನ್ನ ಸಕ್ಸಸ್ಗೆ ತುಂಬಾ ಹೆಲ್ಪ್ ಆಗತ್ತೆ. ದೆನ್ ನೆಕ್ಸ್ಟ್ ಬಂದ್ಬಿಟ್ಟು RSTUVWXYZ ಇದೆ, ಹೇಳ್ಬಿಡ್ತೀನಿ, ಟೈಮ್ ಆಯ್ತು. R ಫಾರ್ ರೀಡಿಂಗ್. ರೀಡಿಂಗ್ ಅಲ್ಲಿ ಸುಮಾರು 7 ರಿಂದ 8 ತರ ರೀಡಿಂಗ್ ಸ್ಕಿಲ್ಸ್ ಇದಾವೆ. ದೆನ್ S ಅಂದ್ರೆ ಸಿಂಪ್ಲಿಸಿಟಿ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಸ್ಪೋರ್ಟ್ಸ್. T ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಅಂಡ್ ಟ್ರಸ್ಟ್. ಬರ್ಕೊಂತೀರಾ? ಬರ್ಕೊಳ್ಳಿ. ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ನೀವು ಇವತ್ತೇ ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ, ಸ್ಟಡಿ ಟೈಮ್ ಟೇಬಲ್ ಮಾಡ್ಕೊಂಡ್ಬಿಡ್ರಿ, 24 hour ಟೈಮ್ ಟೇಬಲ್ ಮಾಡ್ಕೊಳ್ಳಿ. R ಅಂದ್ರೆ ರೀಡಿಂಗ್ ಆಯ್ತಲ್ಲ. S ಅಂದ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ಅದು ತುಂಬಾ ಹೊತ್ತಾಗುತ್ತೆ. ಏನಂದ್ರೆ ಯಾವತ್ತೂ ಸ್ಟ್ರೆಸ್ ಮಾಡ್ಕೋಬಾರ್ದು. ನಿಮ್ಗೆ ಯಾರು ಏನಾರ ಬೈದ್ರೆ ಓಂ ನಮ ಶಿವಾಯ ಅಂತ ಕೈ ಮುಗಿಬೇಕು. ಕೈ ಮುಗಿದ್ರೆ ಅವ್ರು ಬೈದಿರೋದು ಅವ್ರಿಗೆ ವಾಪಸ್ ಹೋಗುತ್ತೆ. ಇದೊಂದೇ ಟಿಪ್ಸ್ ನಾನು ಹೇಳ್ಕೊಡ್ತೀನಿ. ಓಕೆನಾ? ಉಳಿದಿದ್ದಲ್ಲ ಆಮೇಲೆ ಹೇಳ್ತೀನಿ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಹಳ ಸುಲಭ. ನಿಮ್ಗೆ ಯಾರು ಏನಾರ ಬೈತಿರಲ್ಲ, ಸುಮ್ಮನೆ ಕೈ ಮುಗಿಬೇಕು, ಒಳಗೆ ನಿಮ್ ಮನಸ್ಸಲ್ಲಿ ಅನ್ಕೋಬೇಕು, ದೇವ್ರ ಅವ್ರು ಬೈದಿರೋದಲ್ಲ ಅವ್ರಿಗೆ ವಾಪಸ್ ಹೋಗ್ಲಪ್ಪ ಅಂತ. ಎಷ್ಟು ಬ್ಯೂಟಿಫುಲ್ ಇರುತ್ತೆ ನೋಡು. ನೀನು ಸ್ಟ್ರೆಸ್ಸೇ ಆಗಲ್ಲ. ಮೊದಲು ಈ ಟೆಕ್ನಿಕ್ನ ಯಾರಿಗೂ ಹೇಳ್ಕೊಡ್ಬೇಡ್ರಿ. ಇದು ನಂಗೆ ಸೀಕ್ರೆಟ್ ಮೇಂಟೈನ್ ಮಾಡ್ಬೇಕು. ಓಕೆನಾ? ಓಕೆ ಅನ್ನೋರು ಯಾರು ಕೈ ಎತ್ತಿರಿ, ಗೊತ್ತಾಗುತ್ತೆ. ವೆರಿ ಗುಡ್. ಈ ಟಿಪ್ಸ್ನ ನೀವು ಯಾರಿಗೂ ಹೇಳ್ಕೊಡ್ಬಾರ್ದು. ಇದು ಒಂದು ಟಿಪ್ಸ್ ಇಟ್ಕೊಳ್ತು 1 ಲಕ್ಷ ರೂಪಾಯಿ ವ್ಯಾಲ್ಯೂ ಇದು. ಓಕೆ? ನಿಮ್ಗೆ ಯಾರು ಏನಾರ ಬೈಲಿ ಕೈ ಮುಗಿಬೇಕು, ಆ ದೇವ್ರೆ ಇದೆಲ್ಲ ಅವ್ರಿಗೆ ಹಂಗೆ ವಾಪಸ್ ಹೋಗಂಗ್ ಮಾಡಪ್ಪ ಅಂದ್ರೆ ಆ ದೇವ್ರು ಕಳ್ಸ್ಬಿಡ್ತಾರ ಹಂಗೆ. ಯಾಕಂದ್ರೆ ನೀವು ಪ್ರತಿನಿತ್ಯ ದೇವ್ರನ್ನ ಪ್ರೇಯರ್ ಮಾಡ್ತಿರ್ತೀರಲ್ಲ, ಅವಾಗ ನಿಮ್ಗೆ ಸ್ಟ್ರೆಸ್ಸೇ ಆಗಲ್ಲ, ಕೋಪನೆ ಬರಲ್ಲ. ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟ್. T ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. ಏನಂದ್ರೆ 24 hour ನೀವು ಇವತ್ತೇ ಟೈಮ್ ಟೇಬಲ್ ಹಾಕೊಬೇಕು. ಆಮೇಲೆ ನೀವು ಇನ್ನೊಂದು ಏನ್ ಮಾಡ್ಬೋದು ಗೊತ್ತಾ? ನೀವು ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಅಂದ್ರ ಸುಮ್ಮನೆ ವ್ಯಯ ಮಾಡಬಾರ್ದು. ಸಮಯ ಅನ್ನೋದು ಬಹಳ ಅಮೂಲ್ಯ.
ಸಮಯ, ಟೈಮ್ ಈಸ್ ಎ ಮನಿ, ವೆನ್ ನಾಲೆಡ್ಜ್ ಈಸ್ ಎ ಪವರ್. ನಿನಗೆ ನಾಲೆಡ್ಜ್ ಇತ್ತು ಅಂದ್ರೆ ಸಮಯ ಅನ್ನೋದು ಮನಿ ಆಗುತ್ತೆ, ದುಡ್ಡು ಆಗುತ್ತೆ. ನೀವು ಡಾಕ್ಟರ್ ಹತ್ರ ಹೋಗ್ತೀರಾ, ಅವ್ರು 5 ನಿಮಿಷ ಟೆಸ್ಟ್ ಮಾಡ್ತಾರೆ. ಫೀಸ್ ಎಷ್ಟು ತಗೊಂತಾರೆ? ಎಷ್ಟು ತಗೋತಾರೆ? ಕನಿಷ್ಠ 300 ರೂಪಾಯಿ ಇಲ್ಲ 500 ರೂಪಾಯಿ ತಗೊಂತಾರೆ. ಅವ್ರು 5 ನಿಮಿಷಕ್ಕೆ 500 ರೂಪಾಯಿ ಚಾರ್ಜ್ ಮಾಡಿದ್ರೆ ಅವರು 5 ನಿಮಿಷ ಟೈಮ್ಗೆ 500 ರುಪೀಸ್. ಓಕೆ, ನೋಡಿ ಇನ್ನೊಂದಿದೆ, ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಅಂತ ಹಾಕಿದ್ರು. ಸೊ ಅದನ್ನೊಂದು ನೀವು ತಗೊಳ್ಳಿ, ಅದನ್ನ ಆಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸಮಯದ ಅಭಾವ ಇದೆ. ಸೊ ಟೈಮ್ನ ನೀವು ಟೈಮ್ ಟೇಬಲ್ ಹಾಕೊಂಡ್ಬಿಡ್ರಿ. ಇವತ್ತೇ 24 ತಾಸು ಏನ್ ಮಾಡ್ತೀರಿ ಅಂತ ಹಾಕೊಂಡು ಅದನ್ನ ನೀವು ಫಾಲೋ ಮಾಡ್ತಾ ಬನ್ನಿ, ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ದೆನ್ ಯು ಫಾರ್ ಯುನಿಕ್ನೆಸ್. ಯುನೀಕ್ ಆಗಿರ್ಬೇಕು ನೀವು. ನಿಮ್ಮ ನಿರ್ಧಾರಗಳಿಂದ ವಿಚಲಿತರಾಗಬಾರ್ದು. ಯಾರೋ ಏನೋ ಹೇಳಿದ್ರು ಅಂತ ಅವ್ರು ಹೇಳ್ದಂಗೆ ಕೇಳದೆ, ಇವ್ರು ಹೇಳ್ದಂಗೆ ಕೇಳದೆ ಮಾಡಬಾರ್ದು. ನೀವು ನಿಮ್ಮ ಡಿಸಿಷನ್ಗೆ ಸ್ಟಿಕನ್ ಆಗಿರ್ಬೇಕು. ದೆನ್ ವಿ ಫಾರ್ ವಿಷನ್. ನಿಮಗೆ ಒಂದು ವಿಷನ್ ಇರಬೇಕು. ನಾನು ಏನ್ ಮಾಡ್ತೀನಿ, ನಾನು ಏನ್ ಮಾಡ್ತಿದ್ದೀನಿ ಅನ್ನೋ ಪರಿಕಲ್ಪನೆ ಇರಬೇಕು. ಸುಮ್ಮನೆ ಬ್ಲೈಂಡ್ ಆಗಿ ಯಾವುದನ್ನು ಮಾಡಬಾರ್ದು. ದೆನ್ ಡಬ್ಲ್ಯೂ ಬರ್ಕೊಳ್ಳಿ. ಡಬ್ಲ್ಯೂ ಅಂದ್ರೆ 7W ಅಂಡ್ H ಅಂತ ಬರುತ್ತೆ. ಡಬ್ಲ್ಯೂ ನಲ್ಲಿ ನೀನ್ ಏನೇ ಮಾಡಕ್ ಹೋಗು. ವಾಟ್, ಏನ್ ಮಾಡ್ತಿದ್ದೀನಿ. ವೈ, ಯಾಕೆ ಮಾಡ್ತಿದ್ದೀನಿ. ವೆನ್, ಯಾವಾಗ ಮಾಡ್ತೀನಿ. ವೇರ್, ಎಲ್ಲಿದೆ ಇದು. ವಿಚ್, ಇದು ಯಾವುದು. ಹೂಮ್, ಇದು ಯಾರಿಗೋಸ್ಕರ ಮಾಡ್ತಿದ್ದೀನಿ. 7W ಅಂತ ಬರ್ಕೊಳ್ಳಿ. 7W ಅಲ್ಲಿ ವಾಟು, ವೆನ್ನು, ವೈ, ವೇರ್, ವಿಚ್ ಅಂಡ್ ಲಾಸ್ಟ್ಗೆ H ಬರ್ಕೊಂಡು ಹೌ, ಹೇಗೆ ಮಾಡ್ತೀನಿ. ಸೊ ಇವನ್ನ ಕ್ವಶನ್ ಹಾಕೊಂಡು ಕೆಲಸ ಮಾಡಿದ್ರೆ ಇದು ಕೂಡ ನಿಮ್ ಸಕ್ಸಸ್ ಸಿನಾಪ್ಸಿಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಬ್ಲೈಂಡ್ ಆಗಿ ಏನು ಮಾಡಬಾರದು. ಈ 7W ಅಂಡ್ H ಫಾರ್ಮುಲಾ ಹಾಕೊಂಡೇ ಕೆಲಸ ಮಾಡ್ಬೇಕು. ಇದು ನಾನು ಹೇಳ್ತಾ ಇಲ್ಲ, ದ 7 ಹ್ಯಾಬಿಟ್ಸ್ ಆಫ್ ಎ ಸಕ್ಸಸ್ಫುಲ್ ಪೀಪಲ್. ಓಕೆ, ಅದರಲ್ಲಿ ಇರುವಂತ ಟಿಪ್ಸು. ದೆನ್ ವರ್ಕ್ ಅನ್ನು ಮಾಡುವಾಗ ನೀವು ಈ ಒಂದು ಕ್ವಶನ್ಗಳು ಹಾಕೊಂಡು ಕೆಲಸ ಮಾಡಿದ್ರೆ ನೀವು ಸಕ್ಸಸ್ ಆಗ್ತೀರಾ. ಅಂಡ್ ಎಕ್ಸ್ ಫಾರ್ XX ಇಂದ ದೂರ ಇರಿ. XX ಅಂದ್ರೆ ಈ ಮೊಬೈಲ್ಗಳನ್ನು ನೋಡುವಾಗ ನೀವೇನ್ ಮಾಡ್ತೀವಿ, ಬೇಡದೇ ಇರೋದೆಲ್ಲ ಬರುತ್ತೆ. ಅರ್ಧ ಬಟ್ಟೆ ಹಾಕೊಂಡಿರೋದೆಲ್ಲ ಬರುತ್ತೆ. ಆಮೇಲೆ ಇನ್ನು ಏನೇನೋ ಗಲೀಜೆಲ್ಲ ಬರುತ್ತೆ. ಅದನ್ನ ಯಾವತ್ತೂ ನೋಡಬಾರ್ದು. ಅದನ್ನ ಹಂಗೆ ಏನ್ ಮಾಡ್ಬೇಕು, ಕ್ಲೋಸ್ ಮಾಡ್ಬೇಕು. ಅದನ್ನ ನೀವು ನೋಡೋದ್ರಿಂದ ಏನಾಗುತ್ತೆ, ನಿಮ್ಮ ಬುದ್ಧಿ ಹಾಳಾಗುತ್ತೆ, ನಿಮ್ಮ ಕಾನ್ಸಂಟ್ರೇಷನ್ ಹಾಳಾಗುತ್ತೆ. ಪಾಪ ನಿಮ್ಗೆ ಗೊತ್ತಿರೋಲ್ಲ, ನೀವು ನೋಡ್ಬೇಕಂತ ಏನಿರಲ್ಲ, ಅದು ಸುಮ್ಮನೆ ಬಂದ್ಬಿಡುತ್ತೆ. ನೀವು ನೋಡ್ತಾ ಯಾವ್ದೋ ಮೊಬೈಲಲ್ಲಿ. ಅದಕ್ಕೆ ಯಾವಾಗ್ಲೂ ನೀವು ಅದರಿಂದ ಕಾನ್ಶಿಯಸ್ ಆಗಿರ್ಬೇಕು. ಅವ್ರು ಏನ್ ಮಾಡ್ತಾರೆ, ನೀನ್ ಒಂದ್ಸರಿ ನೋಡ್ರೆ ಮತ್ತೊಂದ್ಸರಿ ಅಂತದೇ ವಿಡಿಯೋ ಕಳಿಸ್ತಾರೆ. ಇವನು ನೋಡ್ತಾನೆ. ಅದರಿಂದ ಏನಾಗುತ್ತೆ, ನಿನ್ನನ್ನ ಹಾಳು ಮಾಡುವಂತ ಒಂದು ವಿಧಾನ. ಸೊ ಅದರಿಂದ ನೀನ್ ಯಾವಾಗ್ಲೂ ಡಿಸ್ಟ್ರಾಕ್ಟ್ ಆಗ್ಬಾರ್ದು. ಬಿ ಅವೇರ್ ಆಫ್ ದಟ್ ಕೈಂಡ್ ಆಫ್ ಮಾಧ್ಯಮಗಳಿಂದ ನೀನು ದೂರ ಇರಬೇಕು. ದೆನ್ ವೈ ಅಂದ್ರೆ ಎಟ್ ಸೆಟ್ ಗೋ. ಈ ಕ್ಷಣದಿಂದ ನೀನ್ ಸ್ಟಾರ್ಟ್ ಮಾಡು. ನಿನ್ ಜರ್ನಿ ಈ ಕ್ಷಣದಿಂದನೇ ಸ್ಟಾರ್ಟ್ ಆಗ್ಲಿ. ನೆಕ್ಸ್ಟ್ ಜಡ್ ಫಾರ್ ಜೀರೋ ಡಿಸ್ಟ್ರಾಕ್ಷನ್. ನೀನ್ ಸಾಧನೆ ಮಾಡಕ್ ಹೊರಟಿದ್ಯಾ, ನಿನ್ನ ತಲೆಯಲ್ಲಿ 0 ಯಾವುದೇ ಒಂದು ಡಿಸ್ಟ್ರಾಕ್ಷನ್ಗಳು ಇರಬಾರದು. ಸೊ ಇಷ್ಟು ಎ ಇಂದ ಜಡ್ ವರೆಗೂ ನಿನಗೆ ಸಕ್ಸಸ್ ಸಿನಾಪ್ಸ್ನ ಟಿಪ್ಸ್ಗಳು. ಓಕೆನಾ? ಸೊ ಇಷ್ಟು ಇವತ್ತಿನ ಸಕ್ಸಸ್ ಸಿನಾಪ್ಸ್ ನಲ್ಲಿ ನನ್ನ ಒಂದು ಗೈಡೆನ್ಸ್. ನಾನೇನು ನಿಮ್ಗೆ ಹೇಳಿದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಉತ್ತರಗಳಿದ್ರೆ ನೀವು ಕೇಳಬಹುದು. ಇನ್ನು ತುಂಬಾ ಡಿಟೇಲ್ ಇದೆ ನಿಮಗೆ. ಈ ಒಂದು ವೈ ಕ್ಯಾನ್ ಸಮ್ವನ್ ರಿಪೀಟ್. ಓಕೆ, ವೈ ಅಲ್ಲಿ ಎಟ್ ಸೆಟ್ ಗೋ ಅಂತ ಅಂದ್ರೆ ಈ ಕ್ಷಣದಿಂದ ಸ್ಟಾರ್ಟ್ ಮಾಡ್ರಿ ಅಂತ. ಟೈಮ್ ವೇಸ್ಟ್ ಮಾಡಬೇಡ್ರಿ, ಈ ಕ್ಷಣದಿಂದನೇ ಸ್ಟಾರ್ಟ್ ಮಾಡಿ. ಎಟ್ ಸೆಟ್ ಗೋ. ಓಕೆ, ಇದೆಲ್ಲ ನೋಟ್ ಮಾಡ್ಕೊಂಡ್ರ ನೀವು ಎ ಇಂದ ಜೆಡ್ ವರ್ಗೂ? ವೆರಿ ಗುಡ್, ನೈಸ್. ಓಕೆ, ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಸರ್, ಕ್ಯಾನ್ ಯು ಒನ್ಸ್ ಅಗೈನ್ ಟೆಲ್ ದಿ UVW? ಯು ಅಂದ್ರೆ ವಿಷನ್, ವಿ ಅಂದ್ರೆ ವಿಷನ್, ಯು ಅಂದ್ರೆ ಯೂನಿಕ್ ಆಗಿರ್ಬೇಕು. ನಿಮ್ಮ ಡಿಸಿಷನ್ಸ್, ನೀವು ಮಾಡೋ ಕೆಲಸಗಳು ತುಂಬಾ ಸ್ಪೆಷಲ್ ಆಗಿ ಯೂನಿಕ್ ಆಗಿರ್ಬೇಕು. ಅಂದ್ರೆ ಹೆಂಗಂದ್ರೆ ನೀವು ಯಾವ್ದಾರ ಒಂದು ಕೆಲಸ ಶುರು ಮಾಡಿದ್ರೆ ಆ ಕೆಲಸ ಮುಗಿಯೋವರೆಗೂ ಬಿಡಬಾರ್ದು. ದಟ್ ಈಸ್ ಯೂನಿಕ್ನೆಸ್. ಕೆಲಸನ ಕಂಪ್ಲೀಟ್ ಮಾಡೋವರೆಗೂ ಕೆಲಸ ಬಿಡಬಾರ್ದು. ನೀನು ಓದಕ್ಕಂತ ಕುಂತ್ರೆ ಮುಗಿಯೋವರೆಗೂ ಎದ್ದಾಳಬಾರದು. ಸೊ ದಟ್ ಈಸ್ ಯೂನಿಕ್ ಕ್ವಾಲಿಟಿ ಅಂತ ಕರಿತೀವಿ. ಆ ಕ್ವಾಲಿಟಿನ ಡೆವಲಪ್ ಮಾಡ್ಕೋಬೇಕು ನಿನ್ನ ಸಕ್ಸಸ್ಗೆ. ವಿ ಅಂದ್ರೆ ವ್ಯಾಲ್ಯೂ ಅಥವಾ ವಿಷನ್.
ಒಂದು ಕರೆಕ್ಟ್ ಆಗಿ ವಿಷನ್ ಇರಬೇಕು. ಏನಾರು ಕೆಲಸ ಮಾಡಿದ್ರೆ ಯಾಕೆ ಮಾಡ್ತೀನಿ ಅಂತ ಗೊತ್ತಿರ್ಬೇಕು. 7W: ವಾಟು, ವೆನ್ನು, ವೈ, ವೇರು, ಡಬ್ಲ್ಯೂ ಅಲ್ಲಿ 7W ಅಂಡ್ H. ಸರ್, ಆ 10 ಪುಸ್ತಕ ಬಗ್ಗೆ ಇನ್ನೊಂದ್ಸರಿ ಹೆಸರು ಹೇಳಿ ಸರ್. ಓಕೆ, ಆ ಪುಸ್ತಕಗಳ ಹೆಸರಾ ಬರ್ಕೊಳ್ಳಿ. ದ 7 Habits of a Successful People, ಸ್ಟೀಫನ್ ಕೋವೆ ಬರೆದಿರೋದು. ಹೇಳಿ ಸರ್, ಇನ್ನೊಂದ್ಸರಿ ಹೇಳಿ. ದ 7 Habits of a Successful People. ಆಮೇಲೆ ಮಹಾನ್ ಮಾರ್ಗದರ್ಶಿ, ರಾಬಿನ್ ಶರ್ಮಾ. ನೀವು ಗೆಲ್ಲಬಲ್ಲಿರಿ. ಮಹಾನ್ ಮಾರ್ಗದರ್ಶಿ ಆದ್ಮೇಲೆ ನೀವು ಗೆಲ್ಲಬಲ್ಲಿರಿ. ಯಶಸ್ವಿ ಬದುಕಿಗೆ ರಾಜಮಾರ್ಗ. ಧ್ಯಾನದಿಂದ ಸ್ವಾಸ್ಥ್ಯ. ವಿನೂತನ ಶಿಶು. ಪರ್ಸನಾಲಿಟಿ ಡೆವಲಪ್ಮೆಂಟ್. ನನ್ನ ಪರೀಕ್ಷಾ ಯಶಸ್ಸಿಗೆ ಗೆಲುವಿನ ಸೂತ್ರಗಳು. ನಾನು ಹೇಳಿದ ಕಂಟೆಂಟ್ ಎಲ್ಲ ಇದ್ರಲ್ಲಿದೆ. ನಾನೇ ಬರೆದಿರೋ ಪುಸ್ತಕ ಇದು. ನಿಮಗೆ ಬೇಕಂದ್ರೆ ನಾನು ಸರ್ ಕಡೆ ಕಳಿಸ್ಕೊಡ್ತೀನಿ, ನೀವು ಅವೈಲ್ ಮಾಡ್ಕೋಬಹುದು. ಆಮೇಲೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್. ರಿಚ್ ಡ್ಯಾಡ್ ಪೂರ್ ಡ್ಯಾಡ್. ಆಮೇಲೆ ಪೇರೆಂಟ್ಸ್ ಇದ್ರೆ ಪ್ರತಿಯೊಬ್ಬ ಪೇರೆಂಟು ಓದಲೇಬೇಕಾದಂತ ಒಂದು ಪುಸ್ತಕ ಇದೆ, ದ ಲಾಸ್ಟ್ ಲೆಕ್ಚರರ್ ಅಂತ. ನೀವು ನಿಮ್ಮ ಲೈಫಲ್ಲಿ ನೀವು ನಿಮ್ಮ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂತಿದ್ದೀರಾ ಅಂದ್ರೆ ನೀವು ಕಡ್ಡಾಯವಾಗಿ ಆ ಪುಸ್ತಕನ ಓದಲೇಬೇಕು. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂತ. ಅಲ್ಲ ಸಾರಿ, ನೀವು ಕಡ್ಡಾಯವಾಗಿ ಓದ್ಬೇಕಾಗಿರೋ ಪುಸ್ತಕ ಯಾವ್ದಂದ್ರೆ ದ ಲಾಸ್ಟ್ ಲೆಕ್ಚರರ್ ಅಂತ. ಭಾರಿ ಚೆನ್ನಾಗಿದೆ, ಕನ್ನಡ ವರ್ಷನ್ ಇದೆ ಅದು. ಹೆಂಡತಿ ಮಕ್ಕಳಿಗೋಸ್ಕರ ಅವನು ಇನ್ನು 3 ದಿವಸದಲ್ಲಿ ಸತ್ತೋಗಿರ್ತಾನೆ. ಅವನು ಕ್ಯಾನ್ಸರ್ ಬಂದ್ಬಿಡುತ್ತೆ. ಆ 3 ದಿವಸದಲ್ಲಿ ಅವನು ಏನ್ ಮಾಡ್ತಾನೆ ಹೆಂಡತಿ ಮಕ್ಕಳಿಗೋಸ್ಕರ ಅಂತ. ಪ್ರತಿಯೊಬ್ಬ ಪೇರೆಂಟು ಕೂಡ ನೀವು ಅದನ್ನ ಓದ್ಬೇಕು. ಅದನ್ನ ಮಕ್ಕಳ ಬಗ್ಗೆ, ಹೆಂಡತಿ ಬಗ್ಗೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋದು ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದರಲ್ಲಿ. ಸೊ ಇಷ್ಟು ಪುಸ್ತಕಗಳು. ದೆನ್ ಮತ್ತೆ ಸಿ ಕಾನ್ಸಂಟ್ರೇಷನ್ 4 and 5 ಟಿಪ್ ಕ್ಯಾನ್ ರಿಪೀಟೆಡ್ ಅಗೇನ್. ಓಕೆ, C for concentration, D for discipline, D for discipline, E for enthusiasm and energy. ಆ ಡಿಸಿಪ್ಲಿನ್ ಅಲ್ಲಿ 4 ಡಿಸಿಪ್ಲಿನ್ ಇದೆ. ಒಂದು ಟೈಮ್ ಡಿಸಿಪ್ಲಿನ್, ಫುಡ್ ಡಿಸಿಪ್ಲಿನ್, ಸ್ಟಡಿ ಡಿಸಿಪ್ಲಿನ್, ಸೆಲ್ಫ್ ಡಿಸಿಪ್ಲಿನ್. ಈ 4 ಡಿಸಿಪ್ಲಿನ್ ಬಹಳ ಮುಖ್ಯ. ಇದು ಎಲ್ಲಿ ಹೇಳ್ತೇನೆ ಅಂದ್ರೆ ದ 7 ಹ್ಯಾಬಿಟ್ಸ್ ಆಫ್ ಅ ಸಕ್ಸಸ್ಫುಲ್ ಪೀಪಲ್ ಅಲ್ಲಿ ಈ 4 ಇದು ಹೇಳ್ತೇನೆ. ಇವ್ರು ಯಾರು ಎಕ್ಸ್ ಬಗ್ಗೆ ಕೇಳಿದ್ದೀರಿ. ಎಕ್ಸ್ ಅಂದ್ರೆ ಅದೇ ನಾನು ಹೇಳಿದ್ನಲ್ರಿ, ಅದೇನಪ್ಪಾ ಅಂದ್ರೆ ಈ ನೀವು ಮೊಬೈಲ್ ಅನ್ನು ಯೂಸ್ ಮಾಡುವಾಗ ನಿಮ್ಗೆ ಏನೋ ಬೇಡದೇ ಇರೋದೆಲ್ಲ ಚಿತ್ರಗಳು ಬರುತ್ತೆ, ಅರ್ಧ ಬಟ್ಟೆ ಹಾಕೊಂಡಿರೋದು, ಅಂತದ್ದೆಲ್ಲ ನೀವು ಎಂಟರ್ಟೈನ್ ಮಾಡಬಾರ್ದು. ಅದರಿಂದ ಸ್ಟ್ರಿಕ್ಟ್ ಆಗಿ ನೀವು ನಿಮ್ಮ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ಕೋಬೇಕು ನಿಮ್ಮ ಗುರಿ ಮುಟ್ಟೋವರೆಗೂ. ಸೊ ಅದರಿಂದ ನೀವು ದೂರ ಇರಬೇಕು. ಅದು ಹುಡುಗ ಇರ್ಲಿ ಹುಡುಗಿ ಇರ್ಲಿ, ಅಂತಹ ದೃಶ್ಯ ಮಾಧ್ಯಮಗಳಿಂದ ಅವು ನಿಮ್ಮನ್ನು ತುಂಬಾ ಡಿಸ್ಟ್ರಾಕ್ಟ್ ಮಾಡ್ತಾವೆ. ಗೊತ್ತಿಲ್ಲದೋ ನೀನೆಲ್ಲ ಸ್ಕೂಲ್ಗೆ ಹೋಗಿರ್ತೀವಿ, ಯಾವ್ದೋ ಹುಡುಗ ಏನೋ ಮೊಬೈಲ್ ತೋರಿಸ್ತಾನೆ, ಇದೇನೋ ಮಾಡ್ತಾರೆ. ಸೊ ಈ ತರದ್ದೆಲ್ಲ ಇದು ತುಂಬಾ ಕೆಟ್ಟದ್ದು. ಇದು ಒಂದು ತರ ಈ ಡ್ರಗ್ ತಗೊಳ್ಳೋದಕ್ಕೆ ಸಮಾನ. ಇದೆಲ್ಲ ಮಾಡಬಾರ್ದು ಅನ್ನೋದಕ್ಕೆ, ಅದರಿಂದ ದೂರ ಇರಬೇಕು ನೀವು ಸಕ್ಸಸ್ ಆಗ್ಬೇಕು ಅನ್ನೋದನ್ನ. ಅದನ್ನ ನೀವು ಎಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಅಂದ್ರೆ ಓಶೋ ರಜನೀಶ್ ಅವರ ಧ್ಯಾನದಿಂದ ಸ್ವಾಸ್ಥ್ಯ ಅಂತ ಒಂದು ಪುಸ್ತಕ ಇದೆ. ನಮ್ಮ ಧ್ಯಾನ ಯಾಕಡೆಗೆ ಇರುತ್ತೋ ನಾವು ಅಲ್ಲಿ ಸಕ್ಸಸ್ ಆಗ್ತೀವಿ ಅಂತ ಅನ್ನೋದನ್ನ ಅವ್ರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಆ ಬುಕ್ ಅಲ್ಲಿ. ನೀವು ಅದನ್ನ ಓದ್ಬೋದು. ಓಕೆ,
Z ಫಾರ್ ಝೀರೋ ಡಿಸ್ಟ್ರಾಕ್ಷನ್ಸ್. ಅಂದ್ರೆ ಡಿಸ್ಟ್ರಾಕ್ಷನ್ಸ್ ಅಂದ್ರೆ ನೀವು ಉದಾಹರಣೆ ಏನಂದ್ರೆ, ನೀವು ಸಂಜೆ ಒಂದು 5:30 ಹಂಗೆ ಪಾನಿಪುರಿ ತಿನ್ನೋ ಅಭ್ಯಾಸ ಮಾಡ್ಕೊಂಡಿರ್ತೀರಾ. ನೀವು 5:30 ಬೇರೆ ಏನೋ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಕೂತಿದ್ರು ಕೂಡ ನಿಮಗೆ ಪಾನಿಪುರಿನೇ ತಿನ್ಬೇಕು ಅಂತ ಅನಿಸ್ತದೆ. ಅದು ಒಂದು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿರ್ತೀರಾ. ಆತರ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು ನಿಮಗೆ. ಅಂದ್ರೆ ನೀವು ಯಾವ್ದಕ್ಕೂ ನೀವು ದಾಸರಾಗಬಾರ್ದು ಅಂತ, ನಿಮಗೆ ನೀವು ಸ್ಟ್ರಾಂಗ್ ಆಗಿರ್ಬೇಕು ಅಂತ. ಓಕೆ ಸರ್ ನಮಸ್ತೆ ಸರ್. ಓಕೆ ಸರ್ ಇವಾಗ ನೀವು ಹೇಳಿದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಮಕ್ಳುಗಳಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗೋ ಥರ ಹೇಳಿದ್ರಿ. ಬಟ್ ಇದ್ರದ್ದು ನೀವೇನಾದ್ರು ಬುಕ್ ಬರ್ತಿದ್ರೆ ಅಥವಾ ಏನಾದ್ರು ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಸಿಗುತ್ತೆ ಸರ್ ಬೇರೆ ಪುಸ್ತಕ ರೂಪದಲ್ಲಿ? ಇದ್ರದ್ದು ಒಂದ್ ಸ್ವಲ್ಪ ಏನಂದ್ರೆ, ಈಗ ನಾನು ಹೇಳಿದ 10 ಪುಸ್ತಕಗಳು ಈ ಸೆಷನ್ಗೋಸ್ಕರ ನಾನು ಅಭ್ಯಾಸ ಮಾಡೋ ರೆಡಿ ಮಾಡ್ಕೊಂಡಿದ್ದು ಸರ್. ಬಟ್ ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಇದರಲ್ಲಿ ಒಂದು 70% ನಂದು ಒಂದು ಪುಸ್ತಕ ಇದೆ ಸರ್, ಪರೀಕ್ಷಾ ಯಶಸ್ಸಿ ಗೆಲುವಿನ ಸೂತ್ರಗಳಂತ. ಸರ್ ಇದು KG ಇಂದ PG ವರೆಗೂ ಹುಡುಗ ಸ್ಟಡಿ ಮಾಡಕ್ಕೆ, ಇವನ್ IAS ಒಂದು ಎಕ್ಸಾಮ್ ಓದೋರು ಕೂಡ ನನ್ನ ಪುಸ್ತಕನ ರೆಫರ್ ಮಾಡ್ತಾರೆ ಸರ್. ಇದು ಹೇಗೆ ಸ್ಟಡಿ ಮಾಡ್ಬೇಕು ಅನ್ನೋದು ಟಿಪ್ಸ್ ಇದೆ ಈ ಬುಕ್ ಅಲ್ಲಿ ಸರ್. ಏನಂದ್ರೆ ಸ್ಟೂಡೆಂಟ್ಗೆ ಏನ್ ಪ್ರಾಬ್ಲಮ್ಗಳಿದೆ ಅನ್ನೋದನ್ನ ನಾನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ ಸರ್. ಈಗ ಉದಾಹರಣೆ ಏನಂದ್ರೆ, ಸ್ಟೂಡೆಂಟ್ಗೆ ಓದಿದ್ದು ಮರ್ತು ಹೋಗುತ್ತೆ, ಪ್ರಾಬ್ಲಮ್ ಅಪ್ಪ. ಅದಕ್ಕೆ ಏನ್ ಮಾಡ್ಬೇಕು ಪರಿಹಾರಗಳು ನಾನು ಕೊಟ್ಟಿದ್ದೀನಿ. ಪಾಠದಲ್ಲಿ ಆಸಕ್ತಿ ಇರುವುದಿಲ್ಲ, ಅದಕ್ಕೆ ಏನ್ ಮಾಡ್ಬೇಕು. ಓದುವಾಗ ಏಕಾಗ್ರತೆ ಬರಲ್ಲ, ಏನ್ ಮಾಡ್ಬೇಕು. ವಿಷಯಗಳ ನಡುವೆ ಕನ್ಫ್ಯೂಸ್ ಆಗುತ್ತೆ, ಏನ್ ಮಾಡ್ಬೇಕು. ವಿಷಯ ಅರ್ಥ ಆಗುತ್ತೆ, ಓದಿ ಓದಿ ಬೋರ್ ಆಗುತ್ತೆ. ಪರೀಕ್ಷೆ ಹತ್ರ ಬಂದಂಗೆ ಟೆನ್ಷನ್ ಆಗುತ್ತೆ, ಪಾಠದಲ್ಲಿ ಇಂಟ್ರೆಸ್ಟ್ ಇರಲ್ಲ, ಓದಲು ಕುಳಿತರೆ ನಿದ್ರೆ ಬರ್ತದೆ, ಪಾಠದಲ್ಲಿ ಏನಪ್ಪಾ ಮನಸ್ಸು ಬೇರೆ ಕಡೆ ಚಲಿಸುತ್ತದೆ, ಪರೀಕ್ಷೆ ಹತ್ತಿರ ಬಂದಂತೆ ಭಯವಾಗುತ್ತದೆ, ನರ್ವಸ್ ಆಗುತ್ತದೆ, ಅಕ್ಷರ ಚೆನ್ನಾಗಿರೋದು. ಈ ತರ ಎಲ್ಲ ಪ್ರಾಬ್ಲಮ್ಗಳಿಗೆ ಇದರಲ್ಲಿ ಸೊಲ್ಯೂಷನ್ಸ್ ಕೊಟ್ಟಿದ್ದೀನಿ ಸರ್. ಬುಕ್ ರೆಫರ್ ಮಾಡಿ ಸೊಲ್ಯೂಷನ್ಸ್ ಕೊಟ್ಟಿದ್ದೀನಿ. ಪ್ಲಸ್ ನೀವ್ ಎಂತ ವಿದ್ಯಾರ್ಥಿ, ನಿಮ್ ಪೊಸಿಷನ್ ಏನಿದೆ ಇವಾಗ ಅಂತ ನೀವು ಇದ್ರಲ್ಲಿ ನೋಡ್ಕೋಬಹುದು ಸರ್. ಈಗ ನಿಮ್ಮ ಸ್ಟ್ರೆಸ್ ಹೇಗಿದೆ ಅಂತ ಇದರಲ್ಲಿ ಒಂದು 2-3 ಕ್ವಶನ್ ಏರ್ ಮಾಡಿ, ಒಂದು 20 ಕ್ವಶನ್ಸ್ ಮಾಡಿದೀನಿ ಟೂಲ್ಸ್. ಈ ಕ್ವಶನ್ಗೆ ನೀವು ಆನ್ಸರ್ ಮಾಡ್ಕೊಂಡ್ರೆ ನೀವು ಎಂತ ವಿದ್ಯಾರ್ಥಿ ಅಂತ ನಿಮ್ಗೆ ಗೊತ್ತಾಗುತ್ತೆ, ಈ ಪ್ರೆಸೆಂಟ್ ಪೊಸಿಷನ್ ಏನಿದೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಆತರ ಟೂಲ್ಸ್ ಗಳನ್ನ ಇದರಲ್ಲಿ ನಿಮ್ಗೆ ಹೆಲ್ಪ್ ಆಗೋ ರೀತಿನಲ್ಲಿ ಒಂದು ಕೈಪಿಡಿ ಮಾಡಿದೀನಿ ಸರ್. ಇದನ್ನ ನೀವು ಯೂಸ್ ಮಾಡ್ಕೋಬಹುದು. ಅದು ಎಲ್ಲಿ ಸಿಗುತ್ತೆ ಸರ್ ಬುಕ್? ನಮ್ಮಲ್ಲಿ ಇದೆ, ನಮ್ಮ ಡಾಕ್ಟರ್ ಕೊಡ್ತಾರೆ ಸರ್. ನಮ್ಮ ದಾವಣಗೆರೆಯಲ್ಲಿ ನಮ್ಮ ಅಥರ್ವ ಆಯುರ್ಧಾಮ ನಮ್ಮ ಸಂಸ್ಥೆ, ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಸರ್ ಕಡೆ ಸಿಗುತ್ತೆ, ಇಲ್ಲ ನಿಮ್ ಕಡೆ ಸಿಗುತ್ತೆ ಸರ್. ಒಂದು ಸರ್ ಆಮೇಲೆ ನಿಮ್ ಸ್ಟೂಡೆಂಟ್ಗೆ ಬೇಕಂದ್ರೆ ಸಾಧನ ಯಂತ್ರ ಅಂತ ಇದು ಕೂಡ ಒಂದು ಕಾಪಿ ಸಿಗುತ್ತೆ. ನೀವು ಸಪರೇಟ್ ಮಾಡ್ಸಕ್ ಹೋದ್ರೆ ಇದು 100 ರೂಪೀಸ್ ಸುಮ್ಮನೆ ಚಾರ್ಜ್ ಮಾಡ್ತಾರೆ. ನಾನು ಸಿಂಪಲ್ ಆಗಿ ಒಂದು 30 ರೂಪೀಸ್ 40 ರೂಪೀಸ್ ಅಲ್ಲಿ ನಿಮ್ಗೆ ಇದು ಅವೈಲೇಬಲ್ ಆಗುತ್ತೆ. ಇದನ್ನ ಒಂದು ನೀವು ಸ್ಟಡಿ ಕಾರ್ನರ್ ಅಂತ ಮಾಡಿ ನಿಮ್ ಸ್ಟೂಡೆಂಟ್ಗೆ ಎಲ್ಲಾರು ಒಂದ್ ಕಡೆ ಹಚ್ಚಿದ್ರೆ ದಿನ ಇದನ್ನ ನೋಡ್ತಾ ಇದ್ರೆ ಇದು ಬಹಳ ಎಫೆಕ್ಟ್ ಮಾಡುತ್ತೆ ಸರ್. ಹುಡುಗರಿಗೆ ಸ್ಟಡಿಗೆ ಬಹಳ ಕಾನ್ಸಂಟ್ರೇಟ್ ಮಾಡುತ್ತೆ. ಇದು ಪ್ರತಿನಿತ್ಯ ಅವ್ರನ್ನ ಕ್ವಶನ್ ಮಾಡುತ್ತೆ. ಸಾಧನ ಯಂತ್ರ ಅಂತ ಮಕ್ಕಳಿಗೆ ದಿನ ಕೇಳುತ್ತೆ, ನೀನ್ ಇವತ್ತು ಏನ್ ಸಾಧನೆ ಮಾಡಿದೆ ಅಂತ ಇದೇ ಪ್ರಶ್ನೆ ಮಾಡುತ್ತೆ ಸರ್. ಈ ತರದ್ದು ಒಂದು ಟೂಲ್ ನೀವು ಯೂಸ್ ಮಾಡ್ಕೋಬಹುದು ಸರ್. 2 ಬೇಕಾದ್ರೆ ನನ್ನ ಕಡೆಗೆ ನಾನು ಕೊಡ್ತೀನಿ ಸರ್. ಸರಿ. ಫೋನ್ ನಂಬರ್ ಇದ್ರೆ ಕೊಡಿ ಸರ್. ಸರಿ ಸರ್. 8050 ಸರ್ 88 ಸರ್ 7030. ಆಮೇಲೆ ನಾನು ಇವ್ರಿಗೆ ಈ IAS ಆಸ್ಪಿರೆಂಟ್ಸ್ ಇಲ್ಲ, ನಾನು ಮೆಮೊರಿ ಟ್ರೈನರ್ ಸರ್. ನಾನು ಆಕ್ಚುಲಿ ಮೆಮೊರಿ ಟ್ರೈನರ್. ನಾನು ನಿಮ್ಗೆ ಹಂಗೇನಾದ್ರು ಬೇಕಿದ್ರೆ ನಾನು ಗಿವ್ ಯು ಆಲ್ ನಮ್ಮ ಇದನ್ನ ಕೊಡ್ತೀನಿ. ಇನ್ನು ಹೆಚ್ಚಿನ ಇದಕ್ಕೆ ನಮ್ಮ ಅಥರ್ವ ಆಯುರ್ಧಾಮ ಸರ್, ನಮ್ಮ ಸಂಸ್ಥೆ ಅದು, ಅಲ್ಲಿನೂ ನಿಮ್ಗೆಲ್ಲ ತರದ್ದು ಸಿಗುತ್ತೆ ಸರ್. ಇಲ್ಲ, ತುಂಬಾ ಚೆನ್ನಾಗಿದೆ ಸರ್. ಅವತ್ತಿನ ತುಂಬಾ ಚೆನ್ನಾಗಿ ಬರ್ತಿದೆ, ಮಕ್ಳುಗಳಿಗೆ ತುಂಬಾ ಯೂಸ್ಫುಲ್ ಪ್ರೋಗ್ರಾಮ್ಸ್ ಕೊಡ್ತಿದ್ದಾರೆ. ಖುಷಿ ಆಯ್ತು ಸರ್. ನಾವು ಬಂದ್ ರಾಮನಗರ ನಮ್ದು. ಹೌದೇನ್ ಸರ್? ಸರ್ ಅಥರ್ವ ಆಯುರ್ಧಾಮ ನಮ್ದೇ ಸರ್. ಅದು ನಮ್ಮ ಒಂದು ಇದರಲ್ಲಿ ನಾವು ಅದರಲ್ಲಿ ತುಂಬಾನೇ ನೀವ್ ಏನಿದ್ರು ಸ್ಟೂಡೆಂಟ್ ಬೇಕಾಗಿರೋ ಏನೇ ಇದ್ರು ಕೂಡ ಅವ್ರು ನಮ್ಮ ಡಾಕ್ಟರ್ ಸರ್ ಮಕ್ಕಳ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯದ ಬಗ್ಗೆ ಬಹಳನೇ ಕಾಳಜಿ ವಹಿಸಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಸರ್. ಮೇಡಮ್ ಅವರು ಮತ್ತೆ ಡಾಕ್ಟರ್ ದೇ ಗಿವ್ ಲಾಟ್ ಆಫ್ ಡೆಡಿಕೇಶನ್ ಟು ದ ಪಬ್ಲಿಕ್. ಅವರು ಸಮಾಜಕ್ಕೆ ಬಹಳ ಒಳ್ಳೇದ್ ಮಾಡ್ತಾರೆ. ನೀವು ಇದನ್ನ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಕಾರ್ಯಕ್ರಮ ಸಾರ್ಥಕ ಆಗುತ್ತೆ ಅಂತ ನಮ್ಮ ಭಾವನೆ ಸರ್. ಖಂಡಿತ ಸರ್. ಎಸ್ ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಮಕ್ಕಳುಗಳಿಗೆ ತುಂಬಾ ಅರ್ಥ ಆಗೋ ಹತ್ರ ಮಾತಾಡಿದ್ರಿ. ಧನ್ಯವಾದಗಳು. ಎಸ್ ಸರ್. ಪ್ಲೀಸ್ ರಿಪೀಟ್ ಯುವರ್ ಕಾಂಟ್ಯಾಕ್ಟ್ ನಂಬರ್. ಓಕೆ, 8050 88
7030 ದಾರುಕೇಶ್ ಅಂತೇಳಿ. ನಾನು ಲೆಕ್ಚರರ್ ಇದ್ದೀನಿ ಸರ್. ಓಕೆ, ಥ್ಯಾಂಕ್ ಯು. ಎನಿ ಕ್ವಶನ್ಸ್? ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ನನ್ನ ಆತ್ಮೀಯ ಸ್ನೇಹಿತರು, ನನ್ನ ನಲ್ಮೆ ಗೆಳೆಯರಾಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಾಳ್ ಸರ್ ಅವರಿಗೆ, ಹಾಗೂ ನಮ್ಮ ಸೋದರಿ ಮೇಡಮ್ ಅವರು ಸುಮತಿ ಮೇಡಮ್ ರವರು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಅಥರ್ವ ಆಯುರ್ಧಾಮದಲ್ಲಿ ಅವರ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಥರ್ವ ಆಯುರ್ಧಾಮದ ಎಲ್ಲ ಟೀಮ್ನವ್ರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಇಷ್ಟೊತ್ತು ಬಹಳ ಪೇಷನ್ಸ್ ಇಂದ ಕೇಳಿರುವಂತ ಎಲ್ಲ ಸಹೃದಯ ನನ್ನ ಸ್ಟೂಡೆಂಟ್ಸ್ಗಳಿಗೆ, ಪೇರೆಂಟ್ಗಳಿಗೆ, ನಿಮ್ಮಲ್ಲಿ ಎಲ್ಲರಿಗೂ ನಾನು ನಮಸ್ಕಾರಗಳನ್ನು ತಿಳಿಸಿ ನನ್ನ ಈ ಸೆಷನ್ ಅನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹೊಸ ರೀತಿಯಿಂದ A to Z ನ ಕಲ್ಸ್ಕೊಟ್ರಿ ನೀವು. ಆಲ್ಫಾಬೆಟ್ ಆಕ್ಚುಲಿ ತುಂಬಾ ಮೀನಿಂಗ್ಫುಲ್ ಆಗಿತ್ತು, ತುಂಬಾ ವರ್ತ್ಫುಲ್ ಆಗಿತ್ತು ಸೆಷನ್. ಅದ್ರ ಬಗ್ಗೆ ನಾವು ಇನ್ನ ಎಕ್ಸ್ಟ್ರಾ ಕಾಮೆಂಟ್ ಮಾಡ್ಲಿಕ್ಕೆ ನಮ್ಗೆ ಇದಿಲ್ಲ. ಬಟ್ ವಿ ಆರ್ ವೆರಿ ಗ್ಲಾಡ್ ಟು ಯು. ಮಕ್ಳ ಜೊತೆನೆ ನೀವು ಮಕ್ಳ ತರಾನೇ ಆಗಿ ನೀವು ಒಳ್ಳೆ ಕ್ರಿಯೇಟಿವ್ ಆಗಿ ಹೇಳ್ಕೊಟ್ರಿ ಸರ್. ವಿ ಆರ್ ರಿಯಲಿ ಥ್ಯಾಂಕ್ಫುಲ್. ನಮ್ಮ ಇನ್ವಿಟೇಷನ್ ನೀವು ಅಕ್ಸೆಪ್ಟ್ ಮಾಡಿ ಇಷ್ಟೊತ್ತು ನೀವು ಟೈಮ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಪೇರೆಂಟ್ಸ್ ಅಂಡ್ ಚಿಲ್ಡ್ರನ್ಸ್. ಥ್ಯಾಂಕ್ ಯು ಮೇಡಮ್. ಆಮೇಲೆ ನಿಮ್ಮಲ್ಲಿ ನೀವು ಯಾರಾದ್ರೂ ಸೆಷನ್ಸ್ ಅನ್ನ ಕಂಡಕ್ಟ್ ಮಾಡಿದ್ರೆ ನಾವು ಮತ್ತೆ ಡಾಕ್ಟರ್ ಬರ್ತೀವಿ. ಅವರು ಆರೋಗ್ಯದ ಬಗ್ಗೆ ತಿಳಿಸ್ಕೊಡ್ತಾರೆ, ನಾನು ಸ್ಟಡಿ ಸ್ಕಿಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವೆಲ್ಲರೂ ಬೇಕಾದ್ರೆ ಒಂದು 50 ಜನ 100 ಜನ ನೀವು ಸೆಷನ್ಸ್ ಅನ್ನ ಮಾಡಿದ್ರೆ ನಾವು ಡಾಕ್ಟರ್ ಬಂದು ಜೊತೆಯಾಗಿ ನಾವು ಸೆಷನ್ ಅನ್ನ ಪೇರೆಂಟ್ಗೆ, ಸ್ಟೂಡೆಂಟ್ಗೆ ಮಾಡ್ಕೊಡ್ತೀವಿ. ಬೇಕಾದ್ರೆ ದಿಸ್ ಇಸ್ ಆಲ್ಸೋ ಅವರ್ ನಾವೊಂದು ಹೇಳ್ಬೋದು ಹೆಚ್ಚಿನ ಮಾಹಿತಿ ಬೇಕಂದ್ರೆ. ಓಕೆ, ಎಸ್ ಎಸ್ ಎಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕನ್ಸರ್ನ್. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ಥ್ಯಾಂಕ್ ಯು. ನಮಸ್ತೆ ಸರ್. ಥ್ಯಾಂಕ್ ಯು.